ಕುಟುಂಬ ಸದೃಢ ಸಮಾಜ ಎಂಬ ವಿಷಯದಲ್ಲಿ ನಾವು ಕುರಾನ್ ಪ್ರವಚನವನ್ನು ನಡೆಸಲಿದ್ದೇವೆ. ನಾಡಿನ ಖ್ಯಾತ ಕನ್ನಡ ಪ್ರವಚನಕಾರರಾದಂಥ ಕುರಾನ್ ಪ್ರವಚನವನ್ನು ನೀಡುತ್ತಿರುವಂತಹ ಜನಾಬ್ ಮೊಹಮ್ಮದ್ ಕುಂಯಿ ಜಮಾತ್ ಇಸ್ಲಾಮಿ ಹಿಂದಿನ ರಾಜ್ಯ ಕಾರ್ಯದರ್ಶಿಗಳು ಈಗಾಗಲೇ ನಮ್ಮ ಜೊತೆಗಿದ್ದಾರೆ. ನಾನು ಪ್ರಪ್ರಥಮವಾಗಿ ಜನಾಬ್ ಮೊಹಮ್ಮದ್ ಕುಂಯಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಲೌ أنزلنا هذا القرآن على جبل لرأيته خاشعا متصدعا من خشية الله. وتلك الأمثال نضربها للناس لعلهم يتفكرون. هو الله الذي لا إله إلا هو عالم الغيب والشهادة هو الرحمن الرحيم. هو الله الذي لا إله إلا هو الملك القدوس السلام المؤمن المهيمن العزيز الجبار المتكبر. سبحان الله عما يشركون. هو الله الخالق البارئ المصور له الأسماء الحسنى يسبح له ما في السماوات والأرض وهو العزيز الحكيم. صدق الله العظيم. ಸಹೋದರ ಆದರಣೀಯರೇ, ವೇದಿಕೆಯಲ್ಲಿರುವಂಥ ಗೌರವಾನ್ವಿತ ಗಣ್ಯರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಾವು ಇಲ್ಲಿ ಸೇರಿರುವುದು ಒಂದು ಮಾತುಗಳನ್ನು ಕೇಳಲಿಕ್ಕೆ ಮಾತ್ರವಲ್ಲ, ನಮ್ಮ ಮನೆಗಳ ನೆಮ್ಮದಿಯನ್ನು ಮರುಚಿಂತನೆ ಮಾಡಲು. ಸಮಾಜ ಬಲವಾಗಬೇಕಾದರೆ ಮೊದಲು ಕುಟುಂಬ ಬಲವಾಗಬೇಕು. ನಮ್ಮ ನಾಡಿನ ಚಿಂತಕರು ಹೇಳಿದ್ದಾರೆ, ಮನೆಯೊಳಗಿನ ಶಾಂತಿಯೇ ಸಮಾಜದ ಶಕ್ತಿ. ಪವಿತ್ರ ಕುರಾನ್ ಕೂಡ ಮನೆಗಳನ್ನು ಶಾಂತಿಯ ತಾಣ ಎಂದು ಹೇಳುತ್ತದೆ. ಇಂದಿನ ಬದುಕಿನ ಒತ್ತಡಗಳಲ್ಲಿ ಕುಟುಂಬ ಸಂಬಂಧಗಳು ಸಡಿಲವಾಗುತ್ತಿರುವ ಈ ಸಂದರ್ಭದಲ್ಲಿ ಸಂತೃಪ್ತ ಕುಟುಂಬ ಸದೃಢ ಸಮಾಜ ಎಂಬ ವಿಷಯ ನಮ್ಮೆಲ್ಲರಿಗೂ ಅತ್ಯಂತ ಅಗತ್ಯವಾಗಿದೆ. ಇದೀಗ ಈ ಮಹತ್ವದ ವಿಷಯದ ಮೇಲೆ ಕುರಾನಿನ ಬೆಳಕಿನಡಿಯಲ್ಲಿ ಕುರಾನ್ ಪ್ರವಚನ ನೀಡಲು ನಮ್ಮೊಟ್ಟಿಗೆ ಖ್ಯಾತ ಪ್ರವಚನಕಾರರಾದಂಥ ಜನ ಮೊಹಮ್ಮದ್ ಕುಂಯಿ ಅವರು ಇಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ.
ಬಂಧುಗಳೇ, ಅದಕ್ಕೂ ಮುಂಚೆ ನಾವು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಮತ್ತು ಸ್ವಾಗತ ಮಾತುಗಳನ್ನು ಕೇಳಬೇಕಾಗಿದೆ. ನಾನು ಮೌಲಾನಾ ಸೈಯದ್ ಜುಬೇರ್ ಸಾಹೇಬರು, ಜಮಾತ್ ಇಸ್ಲಾಮಿ ಹಿಂದ್ ಭಟ್ಕಳ ಇದರ ಅಧ್ಯಕ್ಷರಾದಂಥ ಜುಬೇರ್ ಸಾಹೇಬರಿಗೆ ನಾನು ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತನಾಡಲಿಕ್ಕಾಗಿ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಲ್ಲಿ ಅಲಾ ರಸೂಲಿಲ್ ಕರೀಮ್. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ವಮನ್ ಅಹ್ಸನು ಕೌಲನ್ ಮಿಮ್ಮನ್ ದಾ ಇಲಲ್ಲಾಹಿ ವಅಮಿಲ ಸಾಲಿಹಾ ವक़ाल इन्ननी मिनल मुस्लिमीन। सदक़ल्लाहुल अज़ीम। प्यारे भाइयों और बहनों, हम आप सब का आज के इस प्रोग्राम में दिल की गहराइयों से स्वागत करते हैं और आशा करते हैं कि आपका कीमती समय बामकसद और मुफीद साबित होगा। मुस्लिम और नॉन मुस्लिम भाइयों और दोस्तों के साथ समय समय पर हमारे मुख्तलिफ सामाजिक और वैचारिक प्रोग्राम होते रहते हैं, जिनमें हमारे देश के भाई बहन बड़ी संख्या में भाग लेते हैं। हमारे कार्यक्रम में भी आपकी अच्छी स्थिति रहती है, बड़ी तादाद में लोग शरीक होते हैं। हम आशा करते हैं कि अभी इंशाअल्लाह लोग आएंगे। आज का ये कार्यक्रम हमारे पिछली कार्यक्रमों से कुछ अलग और विशेष है। आज हमने कुरान प्रवचन प्रोग्राम का आयोजन किया है। कुरान के आंसर्वभौमिक विचारों को समझना है जो मानव जीवन से जुड़े हुए हैं। आज के इस विशेष प्रोग्राम में हमारे कन्नड़ भाषा के फेमस एंड पॉपुलर स्पीकर श्री मोहम्मद कुन्नी साहब मौजूद हैं, जो आज कुरान प्रवचन के माध्यम से हमसे अपने विचार साझा करेंगे। हम आज के वैज्ञानिक विषय है आज का वैज्ञानिक विषय है एक मजबूत और सुखी परिवार और समाज, जो हर धर्म और समाज और हर इंसान के लिए समान रूप से महत्वपूर्ण है। कुरान सारी इंसानियत के लिए क़यामत तक के लिए रहनुमाई का काम अंजाम देता है, बल्कि पूरी इंसानियत के लिए रहनुमाई का सरचश्मा है। कुरान संपूर्ण मानवता के लिए क़यामत तक मार्गदर्शन है। आखिर में मैं आपका सबका दिल की गहराइयों से फिर एक बार स्वागत करता हूँ। ಧನ್ಯವಾದಗಳು ಮೌಲಾನಾ ಜುಬೇರ್ ಸಾಹೇಬರಿಗೆ. ಬಂಧುಗಳೇ, ನಮ್ಮ ವೇದಿಕೆಯಲ್ಲಿ ಗೌರವ ಉಪಸ್ಥಿತರಾಗಿರುವಂಥ ಭಾಳಷ್ಟು ಗಣ್ಯ ವ್ಯಕ್ತಿಗಳು, ಅವರು ಬಂದು ಅವರ ಆಸೀನವೇ ನಮಗೆ ಗೌರವ ಅನ್ನುವಂಥದ್ದು ಭಾವನೆ ನಮಗೆ. ನಮ್ಮೊಟ್ಟಿಗೆ ತಹಸೀಲ್ದಾರರು ಇವತ್ತು ಸೇರಿಕೊಂಡಿದ್ದಾರೆ. ಅವರಿಗೆ ತುಂಬ ಒತ್ತಡಗಳಿವೆ, ತುಂಬ ಕೆಲಸಗಳಿವೆ. ಆದರೂ ಕೂಡ ಅವರು ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಒಂದು 10 ನಿಮಿಷ ನಾನು ವೇದಿಕೆಗೆ ಬಂದು ಹೋಗ್ತೇನೆ ಅನ್ನುವಂಥ ಮಾತುಗಳನ್ನು ಕೊಟ್ಟಿದ್ದರು. VC ಇದೆ, ವಿಡಿಯೋ ಕಾನ್ಫರೆನ್ಸ್ ಇದೆ. ಹಾಗಾಗಿ ಅವರು ಹೋಗೋದಕ್ಕಿಂತ ಮುಂಚೆ ನಮ್ಮನ್ನು ಉದ್ದೇಶಿಸಿ 2 ನಿಮಿಷಗಳಲ್ಲಿ ಶುಭ ಹಾರೈಸಬೇಕಾಗಿ ಈ ಕಾರ್ಯಕ್ರಮಕ್ಕೆ ಅವರೆಲ್ಲ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಂತೃಪ್ತ ಕುಟುಂಬ ಸದೃಢ ಸಮಾಜದ ಮುಖ್ಯ ಪ್ರವಚನಕಾರರಾದಂಥ ಶ್ರೀ ಮೊಹಮ್ಮದ್ ಕುಂಯಿ ಅವರೇ, ಹಾಗೂ ಇತರೆ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ಮಾನ್ಯರೇ, ಗಣ್ಯರೇ, ಮಾನ್ವಿಯವರು ನನಗೆ ಐ ಥಿಂಕ್ ಒಂದು ವಾರ ಹಿಂದುಗಡೆ ಈ ಥರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತೀನಿ ಅಂತ ಹೇಳಿದರು. ಅದು ನನಗೆ ತುಂಬ ಸ್ಪೆಷಲ್ ಅನ್ನಿಸ್ತು. ಆಮೇಲೆ ಇವ್ರದ್ದು ಕೆಲವೊಂದಷ್ಟು ಕ್ಲಿಪ್ಸು ನೋಡಿದೆ ನಾನು, ಕುರಾನ್ ಬಗ್ಗೆ ಏನು ಕನ್ನಡದಲ್ಲಿ ಪ್ರವಚನ ಮಾಡ್ತಾ ಇರ್ತಾರೆ. ಸೊ ತುಂಬಾ ಇಂಪ್ರೆಸಿವ್ ಅನ್ನಿಸ್ತು. ಸೊ ಹಾಗಾಗಿ ನಾನು ಅಟೆಂಡ್ ಆಗಬೇಕು ಅಂತೇಳಿ ಅದನ್ನು ಡಿಸೈಡ್ ಮಾಡಿಕೊಂಡೆ. ಸಂತೃಪ್ತ ಕುಟುಂಬ ಸದೃಢ ಸಮಾಜ ಅನ್ನೋದ್ರ ಮೇಲೆ ನನಗೊಂದು ನೆನಪು ಬಂತು. ಏನಂದರೆ ಅಬ್ದುಲ್ ಕಲಾಂ ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ. ಏನಂದರೆ, ಒಂದು ಸದೃಢವಾದ ದೇಶ ನಿರ್ಮಾಣ ಆಗಬೇಕಂದ್ರೆ ಮೊದಲನೇ ಅದರದ್ದು ಒಂದು ಬುನಾದಿ, ಒಂದು ತಳಪಾಯ ಅಂತ ನಾವೇನಂತೀವಿ, ಅದೊಂದು ಸಮಾಜದಲ್ಲಿರ್ತಕ್ಕಂಥ ಒಂದು ಕುಟುಂಬ ಒಂದು ಗಟ್ಟಿಯಾಗಿದ್ದರೆ ಅದೇನಾಗ್ತದೆ, ಅದು ಸ್ಟ್ರಾಂಗ್ ಆಗಿದ್ದರೆ ಒಂದು ಸಮಾಜ ಅನ್ನೋದೇನಿರ್ತದೆ ಅದು ಗಟ್ಟಿಯಾಗಿ ಬೆಳೀತದೆ. ಇಂಟರ್ನು ಒಂದು ರಾಜ್ಯ ಗಟ್ಟಿ ಆಗ್ತದೆ. ದಟ್ ವಿಲ್ ಟರ್ನ್ ಇನ್ ಟು ಅ ಸ್ಟ್ರಾಂಗರ್ ನೇಷನ್, ಸದೃಢ ನೇಷನ್ ಆಗಿ ಒಂದು ಪರಿಕಲ್ಪನೆಯಲ್ಲಿ ನಾವೆಲ್ಲ ನೋಡ್ಬೋದು ಅನ್ನೋದೊಂದು ಒಂದು ಮಾತನ್ನು ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಸೊ ಅದೇ ಒಂದು ಥೀಮನ್ನು ಇಟ್ಕೊಂಡು ಇವತ್ತಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ.
ನಾನು ಕೇಳಿದೆ ಅವ್ರ ಜೊತೆ ಈಗ ಮಾತಾಡ್ತಾ ಇರ್ಬೇಕಾದ್ರೆ ಆ ಕಡೆ ಬೇರೆ 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 ಕಡೆ ಎಲ್ಲನೂ ಪ್ರವಚನಗಳನ್ನು ಕೊಟ್ಟಿದ್ದಾರೆ ಅಂತ ಕೇಳಲ್ಪಟ್ಟೆ, ನಮ್ಮ ಏರಿಯಾದಲ್ಲೂ ಕೂಡ ಬೀದರ್ ಬಸವ ಕಲ್ಯಾಣ ಕಡೆ ಎಲ್ಲ. ಸೊ ನಾವು ಅವ್ರದ್ದು ಕೇಳಿರಲಿಲ್ಲ, ಇವತ್ತು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಸೊ ಹಾಗಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಸೊ ಇದಕ್ಕೆಲ್ಲ ಸೇರ್ತಾ ಇದ್ದೀರಿ ತಾವೆಲ್ಲ. ಇದನ್ನು ಕೊನೆಯವರೆಗೂ ಕೇಳಿಕೊಂಡು ಇವತ್ತಿನ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆಯ ಸಬ್ಜೆಕ್ಟ್ ಇದೆ. ಇವತ್ತಿನ ಜೀವನದಲ್ಲಿ ಯಾವುದು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ನಾವೇನು ಕಾನ್ಸೆಪ್ಟನ್ನು ಈಗಿನ ಜನ್ರೇಷನ್ ಕಾಣ್ತಾ ಇದ್ದೀವಿ. ಜನ್ರೇಷನ್ಗಳಲ್ಲಿ ಜೆನ್ಜಿ ಅಂತ ಏನು ಜನ್ರೇಷನ್ ಬರ್ತಾ ಇದೆ, ಈ ಜನ್ರೇಷನ್ಗಳಲ್ಲಿ ಒಂದು ಹೊಂದಾಣಿಕೆ, ತಾಳ್ಮೆ, ಈ ಥರ ಯಾವುದೂ ಗುಣಗಳನ್ನು ನಾವು ನೋಡ್ತಾ ಇಲ್ಲ. ಈಗ ಆ ಗುಣಗಳನ್ನು ನೋಡಲಿಕ್ಕೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಆ ಗುಣಗಳನ್ನು ನಾವು ಕಲ್ಟಿವೇಟ್ ಮಾಡ್ಕೋಬೇಕಾಗಿದೆ, ಅದು ಅವಶ್ಯಕತೆ ಇರ್ತದೆ. ಎಲ್ಲನೂ ಇನ್ಸ್ಟಂಟ್ ಗ್ರ್ಯಾಟಿಫಿಕೇಶನ್ ಅನ್ನೋದು, ಯಾಕಂದರೆ ರೀಲ್ ನೋಡೋದ್ರಲ್ಲಿ ಬೆಳೆದ್ಬಿಟ್ಟಿವಿ ನಾವಿಗೆ. ಒಂದು ಸೆಕೆಂಡ್ ನೋಡೋದ್ರಲ್ಲೇ, ಅಂದರೆ ಈ ಥರ ಫ್ಲಿಪ್ ಮಾಡ್ತಾ ಇರ್ತೀವಿ, ಅಷ್ಟು ಮಾತ್ರ ನಮ್ಮ ಪೇಷನ್ಸ್ ಅಲ್ಲಿಗೆ ರಿಸ್ಟ್ರಿಕ್ಟ್ ಆಗಿದೆ. ಅದಕ್ಕಿಂತ ಜಾಸ್ತಿ ಪೇಷನ್ಸ್ ಇಲ್ಲ ಈಗ. ಆ ಪೇಷನ್ಸು ಬೆಳೆಸ್ಕೋಬೇಕು, ಯಾವುದೂ ಕೂಡ ಇನ್ಸ್ಟಂಟಾಗಿ ಆಗೋದಿಲ್ಲ. ಸೊ ಅದರದ್ದೇ ಆದಂಥ ಒಂದು ಪ್ರೊಸೆಸ್ ಇರ್ತದೆ. ಆ ಪ್ರೊಸೆಸ್ ಥ್ರೂ ಹೋದಾಗ ಮಾತ್ರ ಸೊ ಒಂದು ಪ್ರತಿಫಲ ಅನ್ನೋದು ಸಿಗ್ತದೆ. ಸೊ ಹಾಗಾಗಿ ತುಂಬ ಒಂದು ಒಳ್ಳೆಯ ವಿಷಯದ ಬಗ್ಗೆ ಪ್ರವಚನವನ್ನು ಮಾಡೋದಿದ್ರೆ ತಾವೆಲ್ಲರೂ ಇದರ ಬಗ್ಗೆ ಒಂದು ಪೂರ್ಣ ಪ್ರಮಾಣದಲ್ಲಿ ಕೇಳಿಕೊಂಡು ಇದರದ ಒಂದು ಲಾಭವನ್ನು ಪಡಿತೀರಿ ಅಂತ ಹೇಳ್ತಾ, ಹಾಗೆ ಬಂದಿರುವ ತಮಗೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ನಿಜಕ್ಕೂ ಇಲ್ಲಿ ಬಂದಂಥ ಎಲ್ಲರೂ ಕೂಡ ಮೊಹಮ್ಮದ್ ಕುಂಜಿ ಅವರನ್ನು ಆಲಿಸಬೇಕು, ಅವರ ಮಾತುಗಳನ್ನು ಕೇಳಬೇಕು, ಅವರ ಮಾತುಗಳನ್ನು ಮನ ತುಂಬಿಕೊಳ್ಳಬೇಕು ಅನ್ನುವಂಥ ಒಂದು ಭಾವನೆಯೊಂದಿಗೆ ಆಗಮಿಸಿದ್ದಾರೆ. ಆದರೂ ಕೂಡ ನಮ್ಮ ಗಣ್ಯ ಅತಿಥಿಗಳು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರ 2 ನಿಮಿಷದ ಮಾತುಗಳನ್ನು ನಾವು ಕೇಳಲೇಬೇಕು. ಅದಕ್ಕಾಗಿ ನಾವು ಸಿದ್ಧರಿರಬೇಕು. ನಮ್ಮ ಅತಿಥಿಗಳ ಮಾತುಗಳ ನಂತರ ಮತ್ತೆ ನಾವು 2ನೇ ಅವಧಿಯಲ್ಲಿ ಕುರಾನ್ ಪ್ರವಚನವನ್ನು ಆರಂಭಿಸಲಿದ್ದೇವೆ. 2 ಹಂತಗಳು ಈ ಕಾರ್ಯಕ್ರಮದಲ್ಲಿ 2 ಹಂತಗಳಿರ್ತವೆ. 1ನೇ ಹಂತ ಈ ನಮ್ಮ ಅತಿಥಿಗಳಿಂದ ಮಾತುಗಳು, ನಂತರ ನಮಾಜ್ ಇದೆ, ಮಗ್ರಿಬ್ ನಮಾಜ್ ನಂತರ 2ನೇ ಹಂತ ಕುರಾನ್ ಪ್ರವಚನ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಸೊ ಹಾಗಾಗಿ ನಾನು ನಮ್ಮ ಗಣ್ಯ ಅತಿಥಿಗಳಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ, ಅವರ ತಮ್ಮ ಅಮೂಲ್ಯ ವಿಚಾರಗಳನ್ನು 5 ನಿಮಿಷಗಳಿಗೆ ಸೀಮಿತಗೊಳಿಸಿ ತಮ್ಮ ಮಾತುಗಳನ್ನು ನಮ್ಮ ಸಭಿಕರ ಮುಂದೆ ಇಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ನಮ್ಮ ರಾಮ ಮುಗೇರ್ ಸರ್, ಇವರು ಕಾಂಗ್ರೆಸ್ನ ಜಿಲ್ಲಾ ಉಪಾಧ್ಯಕ್ಷರು, ಹಿರಿಯ ಮುಖಂಡರು, ಸಮಾಜ ಸೇವಕರು, ಸಮಾಜದ ಜನರೊಂದಿಗೆ ಬೆರೆತು ಬದುಕುವವರು. ಅವರ ಅರ್ಥಪೂರ್ಣ ಬದುಕು, ಅವರ ಅರ್ಥಪೂರ್ಣ ವಿಚಾರಗಳು ನಮ್ಮ ಮುಂದೆ ಬರಬೇಕು ಅನ್ನುವಂಥ ಉದ್ದೇಶದಿಂದ 5 ನಿಮಿಷಗಳ ಅವಧಿಗಾಗಿ ಅವರಿಗೆ ನಾವು ಅವಕಾಶವನ್ನು ನೀಡ್ತಿದ್ದೇವೆ. ದಯಮಾಡಿ ತಾವು ಬರಬೇಕು ಸರ್. ತಮ್ಮ ಮಾತುಗಳನ್ನು ನಮ್ಮ ಸಭಿಕರ ಮುಂದೆ ಇಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಜಮಾತಿ ಇಸ್ಲಾಮಿ ಹಿಂದ್ ಭಟ್ಕಳ ಇದರ ಆಶ್ರಯದಲ್ಲಿ ಕುರಾನ್ ಪಠಣ ಮತ್ತು ಸಂತೃಪ್ತ ಕುಟುಂಬ, ಸದೃಢ ಸಮಾಜ, ಈ ವಿಚಾರಧಾರೆಗಳ ಬಗ್ಗೆ ನಮಗೆಲ್ಲ ತಿಳಿಯಲಿಕ್ಕೆ ಭಾಳ ಹಿರಿಯರು, ಗೌರವಾನ್ವಿತರು ಎಲ್ಲರೂ ಇದ್ದಾರೆ. ಈ ಕಾರ್ಯಕ್ರಮದ ಉಪಸ್ಥಿತರಿರುವ ಮೊಹಮ್ಮದ್ ಕುಂಜಿ ಸಾಹೇಬ್ರೆ, ಗೌರವ ಉಪಸ್ಥಿತಿಯಲ್ಲಿ ಇರ್ತಕ್ಕಂಥ ನಮ್ಮ ತಂಜಿಮ್ನ ಅಧ್ಯಕ್ಷರು, ಗೌರವಾನ್ವಿತರು, ಮಿತ್ರರಾದ ಇನಾಯತುಲ್ಲಾ ಶಾಬಾಂದ್ರಿ ಅವರೇ, ಮತ್ತೊಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗಂಗಾಧರ ನಾಯಕರವರೇ, ಮತ್ತು ಅಂಜುಮನ್ ಕಾಲೇಜಿನ ಪ್ರೊಫೆಸರಾದ RS ನಾಯ್ಕ್ ಸಾಹೇಬ್ರೆ, ಇವ್ರ ಹೆಸರು ಗೊತ್ತಾಗಿಲ್ಲ, ಎಂಜಿನಿಯರ್ ಸಂಘದ ಕಾರ್ಯದರ್ಶಿಗಳಾದ ಸುರೇಶ್ ಪೂಜಾರಿ ಅವರೇ, ಹಾಗೂ ನಮ್ಮ ಈ ಕಾರ್ಯಕ್ರಮದ ಉಸ್ತುವಾರಿಗಳಾದ ರಜಾ ಮಾನ್ವಿಯವರೇ, ಎಲ್ಲ ಗೌರವಾನ್ವಿತರೆ, ಎದುರುಗಡೆ ಕೂತಿರಂಥ ಭಾಳ ಗೌರವಾನ್ವಿತರು ಹಿರಿಯರೆಲ್ಲ ತಾವು ಕೂತಿದ್ದೀರಿ, ಎಲ್ಲ ಗೌರವಾನ್ವಿತರೆ ಹಾಗೂ ಬಂಧುಗಳೇ, ಇವತ್ತು ನಾವೆಲ್ಲರೂ ಮೊಹಮ್ಮದ್ ಕುಂಜಿಯವರ ಕುರಾನ್ ಪಠಣ
ಮತ್ತು ಸಂತಪ್ತ ಕುಟುಂಬ ಸದೃಢ ಸಮಾಜ ಅನ್ನೋ ಬಗ್ಗೆ ನಾವು ಕೇಳಲಿಕ್ಕೆ ಭಾಳ ಕಾತರರಾಗಿದ್ದೇವೆ. ಭಾಳ ಒಳ್ಳೆಯ ಸಬ್ಜೆಕ್ಟನ್ನು ಮಾನವೀಯವರು ನೀವೆಲ್ಲ ಕೂಡಿ ತಗೊಂಡಿದ್ದೀರಿ ಅಂತಕ್ಕಂಥದ್ದು. ಈ ಸಮಾಜದ ಒಂದು ಕುಟುಂಬ ಇರಬೇಕಾದ್ರೆ ಆ ಕುಟುಂಬದಲ್ಲಿ ಎಲ್ಲ ಹೊಂದಾಣಿಕೆ ಭಾಳ ಮುಖ್ಯ, ಶಿಸ್ತು ಸಂಯಮಗಳು ಮುಖ್ಯ. ನಮ್ಮದೊಂದು ಕುಟುಂಬದಲ್ಲಿ ನಾವು ಸಂತೃಪ್ತ ಕುಟುಂಬರಾಗಬೇಕಾದ್ರೆ ಮನೆಯಲ್ಲಿ ಶಾಂತಿ ಸೌಹಾರ್ದತೆ ಇರಬೇಕಾಗ್ತದೆ. ಒಬ್ಬರನ್ನೊಬ್ಬರು ಅರ್ಥಕೊಂಡು ಬಾಳಬೇಕಾಗ್ತದೆ. ಒಬ್ಬರನ್ನೊಬ್ಬರು ಅರ್ಥಕೊಂಡು ಬಾಳಿದಾಗ ಮಾತ್ರ ಅದೊಂದು ಸಂತೃಪ್ತ ಕುಟುಂಬ ಆಗಲಿಕ್ಕೆ ಸಾಧ್ಯ ಇದೆ. ಯಾಕಂತ ಹೇಳಿದ್ರೆ ಒಂದು ಮನೆಯಲ್ಲಿ ಅವರ ಮುಖ ಈ ಕಡೆಗೆ ಇವ್ರ ಮುಖ ಈ ಕಡೆಗೆ ಆದರೆ ಅಲ್ಲಿ ಹೊಂದಾಣಿಕೆ ಇರುವುದಿಲ್ಲ, ಸೌಹಾರ್ದತೆ ಇರುವುದಿಲ್ಲ, ಪ್ರೀತಿ ವಿಶ್ವಾಸ ಇರುವುದಿಲ್ಲ, ಶಾಂತತೆ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಮಾಜದಲ್ಲಿ ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬರು ಹೊಂದಾಣಿಕೆ ಸಹಬಾಳ್ವೆಯಿಂದ ಬಾಳಿದಾಗ ಮಾತ್ರ ಅದು ಒಂದು ಸಂತೃಪ್ತ ಕುಟುಂಬ ಆಗಲಿಕ್ಕೆ ಆಗ್ತದೆ. ಆ ಸಂತೃಪ್ತ ಕುಟುಂಬ ಎಲ್ಲ ಡೆವಲಪ್ ಆಗ್ತಾ ಹೋದರೆ ಸದೃಢ ಸಮಾಜ ನಿರ್ಮಾಣ ಆಗ್ತದೆ. ಸದೃಢ ಸಮಾಜ ನಿರ್ಮಾಣ ಆದರೆ ಸದೃಢ ತಾಲೂಕು ನಿರ್ಮಾಣ ಆಗ್ತದೆ. ಅದನಂತರ ಸದೃಢವಾದ ಒಂದು ಸಮಾಜ ನಿರ್ಮಾಣ ಆದರೆ ಸದೃಢ ಜಿಲ್ಲೆ ನಿರ್ಮಾಣ ಆಗ್ತದೆ, ರಾಜ್ಯ ನಿರ್ಮಾಣ ಆಗ್ತದೆ. ಈ ರೀತಿಯಾಗಿ ಮನೆಯಲ್ಲಿ ಫಸ್ಟು ಶಾಂತತೆ ನೆಲೆಸಬೇಕು, ಸಂತೃಪ್ತರಾಗಿ ಆ ಕುಟುಂಬದಲ್ಲಿ ಎಲ್ಲರೂ ಬಾಳಿ ಬದುಕಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಸಂತೃಪ್ತ ಕುಟುಂಬ ಸೌಹಾರ್ದದ ವಿಚಾರವಾಗಿ ಭಾಳಷ್ಟು ಜನ ತಿಳಿದವರು ಮಾತಾಡಬೇಕು. ಆದರೆ ಇವತ್ತಿನ ಕಾರ್ಯಕ್ರಮ ಇದು ಸೌಹಾರ್ದಯುತವಾದ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ನಾನು ತಿಳ್ಕೊಂಡೆ. ಯಾಕಂದರೆ ನಾವು ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ಬಂಧುಗಳು ಒಂದೆಡೆ ಸೇರಿ ಇಂಥ ಕಾರ್ಯಕ್ರಮಗಳನ್ನು ಪದೇ ಪದೇ ಮಾಡೋದ್ರಿಂದ ಇದು ಸದೃಢ ಸಮಾಜ ನಿರ್ಮಾಣ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಸದೃಢ ಸಮಾಜ ನಿರ್ಮಾಣ ಆಗಬೇಕು. ಇವತ್ತಿನ ಕಾಲದಲ್ಲಿ ನಿಮಗೆ ಗೊತ್ತಿರಬೇಕು, ಅಲ್ಲಿ ಹೋದರೆ ಹಿಂದೂ, ಇವ ಮುಸ್ಲಿಮು, ಇವ ಕ್ರಿಶ್ಚಿಯನ್, ಇವ ಸಿಖ್, ಇವ ಇಸಾಯಿ ಇದೆಲ್ಲ ಆದರೆ ಸಮಾಜ ಸದೃಢ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣ ಹೇಳಿದ್ದಾರೆ, ಇವನಾರವ 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 ಎಂದೆಣಿಸಿದ್ರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆಣಿಸಯ್ಯ ಅಂತ ಬಸವಣ್ಣ, ಮಹಾಕವಿ ಬಸವಣ್ಣನವರು ಈ ರೀತಿ ಹೇಳಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಇವ ನಮ್ಮವ ಅಂತಕ್ಕಂಥ ಭಾವನೆಯಿಂದ ಹೋಗಬೇಕಾಗ್ತದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಇಸಾಯಿ ಪ್ರತಿಯೊಬ್ಬರು ಸೌಹಾರ್ದತೆ, ಪ್ರೀತಿ, ವಿಶ್ವಾಸದಿಂದ ಬಾಳಿ ಬದುಕಿ 4 ದಿವಸ ಇಲ್ಲಿಂದ ಹೋಗಬೇಕು. ಯಾಕಂತ ಹೇಳಿದರೆ ಬಂದವರೆಲ್ಲರೂ ಸಾಯಬೇಕು. 7 ದಿವಸ ಸೌಹಾರ್ದ ರೀತಿಯಲ್ಲಿ ಪ್ರೀತಿ ವಿಶ್ವಾಸದಿಂದ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗ್ತದೆ, ಪ್ರೀತಿ ವಿಶ್ವಾಸದಲ್ಲಿ ಬದುಕಬೇಕಾಗ್ತದೆ. ಹಾಗಾಗಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಿ ಬಾಳಿ ಸಮಾಜವನ್ನು ಕಟ್ಟಲಿಕ್ಕೆ ಸಹಾಯ ಆಗ್ತದೆ ಅಂತಕ್ಕಂಥ ಮಾತು ಮಾನವೀಯರು ಹಿಂದೆ ನಿಂತಿದ್ದಾರೆ. ಏನು ನಾನು ಎಳಿತಾರೆ ಏನಂತ ಗೊತ್ತಿಲ್ಲ, ಹೆಚ್ಚೊತ್ತಾಯಿತು ಅಂತ. ಈಗ ಮತ್ತೊಂದು ಮಾತು ಹೇಳ್ತೇನೆ ಇವರೇ, ಹಿಂದಿನ ಕಾಲದಿಂದ ಯಾವಾಗಲೂ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡಿ ನಮ್ಮ ಸಮಾಜದಲ್ಲಿ ಬಾಳಿ ಬದುಕಿದ್ದಾರೆ. ಇವತ್ತು ಅದು ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದು ಆಗಬಾರದು. ಯಾಕಂತ ಹೇಳಿದ್ರೆ ನಿಮಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲ, ನಾವು ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಹಿಂದೂ ಬಂಧುಗಳೆಲ್ಲರೂ ಹೋಗ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ವಾವರ ಸ್ವಾಮಿ ಅಂತ ದೇವಸ್ಥಾನಕ್ಕೆ, ಫಸ್ಟ್ ಮುಸ್ಲಿಂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸ್ಕೊಂಡು ಶಬರಿಮಲೆ ಅಯ್ಯಪ್ಪನ ಪ್ರಾರ್ಥನೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರು ನೆನಪಿಡಬೇಕು. ಇದು ಸೌಹಾರ್ದತೆ. ಹಿಂದಿನ ಸಮಾಜ ಹಿಂದಿನಿಂದ ನಡ್ಕೊಂಡು ಬಂದಂಥ ಪದ್ಧತಿ ಇವತ್ತು ಸಹ ಅದು ಚಾಲ್ತಿಯಲ್ಲಿದೆ. ಇವತ್ತು ಶಬರಿಮಲೆಗೆ ಹೋದವರೆಲ್ಲ ವಾವರ ಸ್ವಾಮಿ ಹತ್ರ ಹೋಗಿ ಕುಣಿದು ಕುಪ್ಪಳಿಸಿ ಬಣ್ಣ ಹಚ್ಕೊಂಡು ಎಲ್ಲ ಮಾಡಿ ನಂತರ ಅಯ್ಯಪ್ಪ ಸ್ವಾಮಿ ಹತ್ರ ಹೋಗ್ತಾರೆ. ಇದು ಸೌಹಾರ್ದತೆ ಸಲುವಾಗಿ ನಾನು ಹೇಳ್ತಾ ಇದ್ದೇನೆ. ಮತ್ತೊಂದು ವಿಚಾರ, ನಮ್ಮ ನೆತ್ರಾಣಿ ಗುಡ್ಡೆ ಅಂತ ಒಂದು ಐಲ್ಯಾಂಡ್ ಇದೆ ಸ್ವಾಮಿ. ನಾವು ಮೀನುಗಾರರು ಪೂಜೆ ಮಾಡಲಿಕ್ಕೆ ಅಲ್ಲೊಂದು ಜಟಗಿನ ಮನೆ ದೇವರೆಲ್ಲ ಇದೆ. ಅಲ್ಲಿ ಪೂಜೆಗೆ ಹೋಗುವಾಗ ಮೀನುಗಾರರು ನಮಗೆ ಮೀನುಗಾರಿಕೆ ಚೆನ್ನಾಗಿ ಆಗಬೇಕು, ನಮ್ಮ ಬದುಕು ಬಂಗಾರವಾಗಬೇಕು ಅಂತೇಳಿ ಪ್ರಾರ್ಥನೆ ಮಾಡಿ, ಎಲ್ಲ ದೇವರಿಗೂ ಪ್ರಾರ್ಥನೆ ಮಾಡಿ ನಂತರ ಅಲ್ಲಿ ನೆತ್ರಾಣಿಯಲ್ಲಿರುವ ಜಟಗೇಶ್ವರನಿಗೂ ಸಹ ಪೂಜೆ ಮಾಡಲಿಕ್ಕೆ ಎಲ್ಲ ಬೋಟ್ನವರು ಪ್ರತಿ ವರ್ಷ ಹೋಗ್ತಾರೆ 3-4 ಸಲ. ಅಲ್ಲಿ ಹೋದಾಗ ಪ್ರಥಮವಾಗಿ ಒಂದು ಕ್ರಿಶ್ಚಿಯನ್ ಕ್ರಾಸ್ ಇದೆ, ಅದಕ್ಕೆ ಮೇಣಬತ್ತಿ ಹಚ್ತಾರೆ. ನಾನು ಹೋಗಿ ನೋಡಿದ್ದಿದ್ದು, ನಾನೊಬ್ಬ ಮೀನುಗಾರನಾಗಿ ನಾನು ಹೋಗ್ತಿದ್ದೆ ಅಲ್ಲಿ ಮೊದಲು. ಕಡೆಗೆ ಒಂದು ದರ್ಗಾ ಇದೆ, ಅದಕ್ಕೆ ಚಾದರ್ ಹಾಸಿ ಹೂ ಹಾಕಿ ಕೈ ಮುಗಿದು ಬರಬೇಕು.
ಅದರ ನಂತರ ಜಟಗೇಶ್ವರನಿಗೆ ಪೂಜೆ. ಇದು ಸೌಹಾರ್ದತೆ. ಇದು ಇವತ್ತು ನಾವು ನೀವು ಮಾಡುವ ಸೌಹಾರ್ದತೆ ಅಲ್ಲ. ಇದು ಹಿಂದೆ ಸಾವಿರಾರು ವರ್ಷಗಳಿಂದ ನಡೆದು ಬಂದಂಥ ಪದ್ಧತಿ. ಆ ರೀತಿಯಾಗಿ ಪ್ರೀತಿ, ವಿಶ್ವಾಸ, ಸೌಹಾರ್ದತೆಯಿಂದ ಸದೃಢ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಸಂತಪ್ತ ಕುಟುಂಬಗಳಿದ್ದರೆ ಸದೃಢ ಸಮಾಜ ನಿರ್ಮಾಣ ಆಗ್ತದೆ. ಆ ದಿಶೆಯಲ್ಲಿ ಸದೃಢ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಗೊತ್ತಾಯಿತು, ಮಾನವೀಯರು ನನಗೆ ಸಿಗ್ನಲ್ ಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ಸದೃಢ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ವೇದಿಕೆಗೆ ಗೌರವ ರೀತಿಯಲ್ಲಿ ಕರೆದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರನ್ನ ಅಭಿನಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಇಲ್ಲಿ ನಮ್ಮ ಒಂದು ಮನವಿಗೆ ಅವರು ಸ್ಪಂದಿಸಿದ್ದಾರೆ. ಧನ್ಯವಾದಗಳು ಸರ್ ತಮಗೆ. ಈಗ ನಮ್ಮ ತಂಜೀಮ್ನ ಅಧ್ಯಕ್ಷರಾದಂಥ ಜನಾಬ್ ಇನಾಯತುಲ್ಲಾ ಶಾಬಂದ್ರಿ ಅವರು ಕೂಡ ನಿಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬಿಸ್ಮಿಲ್ಲಾಹಿರ್ ರಹಮಾನ್ ರಹೀಮ್. ನಾಮುದು ನಸಲ್ಲಿ ಅಲಾ ರಸೂಲ್ ಕರೀಮ್. ಅಮ್ಮಾಬಾದ್. ಸಭಾಧ್ಯಕ್ಷರೇ, ಇವತ್ತೇ ಮುಖ್ಯ ಅತಿಥಿಯಾಗಿ ಮೊಹಮ್ಮದ್ ಕುಂಜಿಯವರೇ, ರಾಮ ಮೊಗೇರವರೇ, RS ನಾಯ್ಕ ಅವರೇ, ವೇದಿಕೆಯರೇ ಇರುವರೆ ಎಲ್ಲ ಗಣ್ಯರೇ, ಬಂಧುಗಳೇ, ಪತ್ರಿಕಾ ಮಿತ್ರಗಳೇ, ಇವತ್ತು ಒಂದು ಕುರಾನ್ ಪ್ರವಚನ ಪ್ರೋಗ್ರಾಮ್ಗೆ ತುಂಬ ಸಂತೋಷ ಆಗ್ತಾ ಉಂಟು. ಇದಕ್ಕೆ ಮುಂಚೆನೂ ನಾವು ಪದೇ ಅವರು ಮಾಡ್ತಿದ್ದಾರೆ, ಜಮಾತ್ ಇಸ್ಲಾಮಿ ಅವರು, ನಾವೆಲ್ಲ ಸಪೋರ್ಟ್ ಮಾಡಬೇಕು. ಮತ್ತು ಮೊಹಮ್ಮದ್ ಕುಂಜಿಯವರು ಅಂದರೆ ಪದೇ ಭಟ್ಕಳ್ಳಿಯಲ್ಲಿ ಬರ್ತಿದ್ದಾರೆ, ಮತ್ತು ಅವ್ರಿಗೆ ಕೇಳಿಗೆ ಜನ ಈಗ ಬಂದಿರ್ತೀವಿ. ಆದರೆ ಒಂದು ಸಭೆಯಲ್ಲಿ ನಾವು ಮಂಗಳೂರಿನಲ್ಲಿ ಒಂದು ಇರ್ತೀವಿ. ನಾವು ವೀರೇಂದ್ರ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಅವ್ರ ಜೊತೆ ಇವರು ಭಾಷಣ ಇತ್ತಲ್ಲಿ. ಇವ್ರ ಭಾಷಣ ಆದ ನಂತರ ಅವ್ರ ಭಾಷಣ ಆಯಿತು. ಅವ್ರು ಹೇಳಬೇಕು ಮೊಹಮ್ಮದ್ ಕುಂಜಿಯವರು ಹೆಂಗೆ ಮಾತಾಡಿದ ನಮಗೇನೋ ಗೊತ್ತುಂಟು ಇಸ್ಲಾಂ ಬಗ್ಗೆ. ಆದರೆ ಇವ್ರ ಮಾತಿನಿಂದ ನನಗೆ ಮತ್ತೆ ಅವರು ತಿಳುವಳಿಕೆ, ಮತ್ತೆ ಮಾಹಿತಿ ಬಂತು, ಮತ್ತೆ ಅವರಿಗೆ ನಾಲೆಜ್ ಬಂತು ಅಂತ ಅವ್ರ ಮಾತಿನಲ್ಲಿ ಬಂದದ ಮಾತು ನಾನು ಕೇಳಿ ನಾನು ಸಾಕ್ಷಿ ಇತ್ತಲ್ಲ ಸಭೆಯಲ್ಲಿ. ಅಂದರೆ 3-4 ಸಲ ಎಷ್ಟು ಸಮಯ ಸಲ ಭಟ್ಕಲ್ನಲ್ಲಿ, ಒಂದು ಸಲ ಅವ್ರ ಜೊತೆ ಫಂಕ್ಷನಲ್ಲಿ, ಬೇರೆ ಕಡೆ ಉಡುಪಿ ಸೌತ್ ಕನ್ನಲ್ಲಿ ಸಾಕಷ್ಟು ಸೆಮಿನಲ್ಲಿ ಅವ್ರು ಹೋಗ್ತಾರೆ. ಒಳ್ಳೆ ಭಾಷಣಕಾರ, ಮತ್ತು ಒಳ್ಳೆ ನಮ್ಮ ಕುರಾನ್ ಬಗ್ಗೆ ಇರಲಿ, ನಮ್ಮ ಸೌಹಾರ್ದತೆ ಬಗ್ಗೆ ಇರಲಿ, ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ. ಇಂಥ ಕಾರ್ಯಕ್ರಮ ಆಗ್ತಾ ಇರಬೇಕು. ಆದರೆ ಈಗ ರಾಮಣ್ಣ ಅವರು ಹೇಳಿದರು ನಿತ್ರಾಣಿ ಬಗ್ಗೆ. ನಾನು ಕೂಡ ಹೋಗಿದ್ದೆ ನಿತ್ರಾಣಿಗೆ. ಅಲ್ಲೇನವರು ಮತ್ತು ಶಬರಿಮಲೆನ ಹಂಗೆ ಅವ್ರ ಕಾರ್ಯಕ್ರಮ ಇತ್ತು ಒಂದು ಇಲ್ಲಿ ಆಲ್ವೆಕೋಡಿನಲ್ಲಿ. ಅವ್ರು ನಮ್ಮ ಜನಕ್ಕೆ ಸುಮಾರು ಕರೆದಾರೆ. ಕೆಲವು ಜನ ಹೋಗಲಿಲ್ಲ, ಅವರು ಬೇಜಾರಿತ್ತು. ನಾನು ನಮ್ಮ ಜನಕ್ಕೆ ಏನು ಹೇಳಿದಂತೆ, हमारा आदमी को इतना बड़ा, उनका प्रोग्राम को भी हम जाना चाहिए. उनका भी वास्तव उत्सव रहते हैं, वर्ष के एक बार प्रोग्राम रहते हैं, देवस्थान का रहते हैं, उनका गुरु आता है, उनके सामने बैठते हैं, हमको जाके विश करके उनको बात करके आना चाहिए. ये वन साइड लोग हुआ तो बराबर होता नहीं, बराबर बोथ साइड हुआ तो करेक्ट होता है. हम भी जाना, वो भी आना, दोनों में कॉम्बिनेशन होना चाहिए. अभी हम जाते हैं, अभी कल एल ने का मर गया, अब उसका मंडली में जाके उसका माधी उसको डेड बॉडी दे के उसको विश करके उसके कुटुंब को बात करके उनको शांति करके, ये सब सिस्टम है. ये सब उसको थोड़ा पहले सब था, इसको हमें थोड़ा ज़्यादा करना चाहिए. अभी शादी में जाओ, किसी मरने होते जाओ, और सब जाते आते रहे तो हमारा कॉम्बिनेशन सब बराबर रहते, नहीं तो दूर होती है. दूर को दूर करना, उसको गैप को नज़दीक लाना चाहिए. हम लोगों को सब साथ में लेके जाना बोलते हैं सब लोग. और अच्छे देवस्थान को प्रोग्राम को इतना घर में आके हमारे को इन्विटेशन के आदमी की हाजिरी नहीं. नामदारी समाज का स्वामी जी का बड़ा प्रोग्राम होता है जामियाबाद में. मैं खुद उसको धर्मस्थल में जाके दावत लेके लाया जामियाबाद में. बहुत बड़ा प्रोग्राम था हमारे, काफ़ी हिंदू भाई 4-5 हज़ार लोग आए थे. बाद में उनका एक प्रोग्राम हो गया, वो पूरे हमारे जमात इस्लामी को जामियाबाद में हर मुस्लिम इदारे को जाके इन्विटेशन दे के आए कौन. बहरहाल वो सब बड़ी बात होती है. मेरा कहने का मतलब है पूरे जिम्मेदार लोग हैं यहाँ पे. मैं इतना ही कहूँगा कि आप लोगों को भी जितना इन्विटेशन रहता है आपको, मतलब आप लोग भी जाना चाहिए. 4 आदमी जाके बात करके उनके प्रोग्राम को विश करना, वो भी हमारे प्रोग्राम को आना चाहिए. अभी लास्ट टाइम भी हमारे अमीना हॉल में अच्छा प्रोग्राम हो गया. मोहम्मद कुंजी साहब आए थे, हमारे मौलाना भी इन्हों भी आए थे, अच्छी बात भी हुई और अच्छे लोग भी आए थे. मगर ऐसा होता रहना चाहिए, ये होने तक थोड़ा प्रॉब्लम होते हैं. बहरहाल मैं ज़्यादा बात नहीं करूँगा. ये प्रोग्राम हम लोग कभी भी सपोर्ट करते हैं, जमात इस्लामी के लोग कभी भी प्रोग्राम करते हैं. इंशाल्लाह अल्लाह ताला उनको और उनको तरक्की दें दे. और इंशाल्लाह हिंदू मुस्लिम भाइयों जो गैप हो रहे हैं उसको पूरा करने की जो कोशिश कर रहे हैं, तो उसके साथ में हम हमारा तंजीम भी कभी भी सपोर्ट रहता है इंशाल्लाह. और हमारे रज़ावान सब पूरे साथ सबको लेके जाते हैं इंशाल्लाह. और उन्होंने हमको यहाँ पे बुलाया और कुछ कहने का मौका दिया. मैं आपको सबका भी अभिनंदन करके मेरी बात को ख़त्म करता हूँ. जय हिंद, जय कर्नाटक. ಸೌಹಾರ್ದತಾ ವಾತಾವರಣ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಕುಟುಂಬಗಳಲ್ಲಿಯೂ ಕೂಡ ಶಾಂತಿ ನೆಮ್ಮದಿ ಬದುಕನ್ನು ಬರಬೇಕಾಗಿದೆ ಅನ್ನುವಂಥ ಮಾತುಗಳನ್ನು, ಅಂಥ ವಿಚಾರಗಳನ್ನು ನಿಮ್ಮ ಮುಂದೆ ಮಂಡಿಸೋದಕ್ಕಾಗಿ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ.
ಈಗ ನಮ್ಮ ಅಂಜುಮನ್ ಸಂಸ್ಥೆಯ ನಿವೃತ್ತ ಪ್ರಾಧ್ಯಾಪಕರಾಗಿರುವಂಥ ಪ್ರೊಫೆಸರ್ RS ನಾಯಕ್ ಸಾಹೇಬರು ನಮ್ಮನ್ನು ಉದ್ದೇಶಿಸಿ ಒಂದು ತಮ್ಮ ವಿಚಾರಗಳನ್ನು ಮಂಡಿಸಬೇಕಾಗಿ ನಾನು ವಿನಿಸ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಲೇಟಾಗಿ ಬಂದರೆ ಸಮಸ್ಯೆ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಮೊದಲೇ ಬಂದರೂ ಭಾಳ ಸಮಸ್ಯೆ ಆಗ್ತದೆ ಅಂತ ನನಗೆ ಈಗ ಗೊತ್ತಾಯಿತು. ಯಾಕೆಂದರೆ ಅನಿರೀಕ್ಷಿತವಾಗಿ ವೇದಿಕೆಗೆ ಕರೀತಾರೆ, ಮಾತಾಡಲಿಕ್ಕೆ ಹೇಳ್ತಾರೆ, ಆ ರೀತಿಯ ಸಮಸ್ಯೆಗಳು ಆಗ್ತವೆ. ಇರಲಿ, ಸಂತೃಪ್ತ ಕುಟುಂಬ ಸದೃಢ ಸಮಾಜ ಎನ್ನುವಂಥ ಒಂದು ಒಳ್ಳೆಯ ಟಾಪಿಕ್ಕು ಇವತ್ತು ನಮಗೆ ಕೇಳಲಿಕ್ಕೆ ಸಿಗ್ತಾ ಇದೆ. ಇವತ್ತು ನಮಗೆ ಎಲ್ಲ ಸಿಗ್ತಾ ಇದೆ, ಹಣ, ಅಧಿಕಾರ, ಅಂತಸ್ತು ಎಲ್ಲ ಸಿಗ್ತಾ ಇದೆ, ನೆಮ್ಮದಿ ಸಿಗ್ತಾ ಇಲ್ಲ. ಆ ನೆಮ್ಮದಿ ಇಲ್ಲದೇ ಇದ್ದರೆ ಏನಿದ್ದು ಪ್ರಯೋಜನ ಇಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತಿದ್ದ ವಿಚಾರವೇ. ರಾಮನಾಯ್ಕರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ನಾವೆಲ್ಲ ಹುಟ್ಟಿದವರು ಸಾಯಲೇಬೇಕು, ಅಲ್ಲಿಯವರೆಗೆ ನಾವೆಲ್ಲ ಪ್ರೀತಿಯಿಂದ ಸೌಹಾರ್ದತೆಯಿಂದ ಒಬ್ಬರನ್ನೊಬ್ಬರ ಅರ್ಥ ಮಾಡಿಕೊಂಡು ಬದುಕೋದು ಭಾಳ ಮುಖ್ಯ ಎನ್ನುವಂಥ ವಿಚಾರವನ್ನು ಅವರು ಹೇಳಿದರು. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತ. ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತಃ. ಈ ಶರೀರ ಶಾಶ್ವತ ಅಲ್ಲ. ಹುಟ್ಟಿದ್ದೀವಿ ಅಂದಮೇಲೆ ಆ ಹುಟ್ಟಿನ ಜೊತೆಗೆ ಸಾವು ಬಂದಿದೆ ಅಂತ ಅರ್ಥ. ಹುಟ್ಟಿದ ನಮಗೆ ಏನು ಸಿಗುತ್ತೋ ಸಿಗೋದಿಲ್ವೋ, ಸಾವು ಮಾತ್ರ ಸಿಕ್ಕೇ ಸಿಗುತ್ತೆ. ಈ ಶರೀರ ಶಾಶ್ವತ ಅಲ್ಲ, ಇವತ್ತಿದೆ, ನಾಳೆ ಬಿದ್ದೋಗ್ಬಿಡುತ್ತೆ. ವಿಭವೋ ನೈವ ಶಾಶ್ವತ. ವೈಭವ, ಅಧಿಕಾರ, ಅಂತಸ್ತು ಇವು ಸಹಿತ ಶಾಶ್ವತ ಅಲ್ಲ. ಇವತ್ತು ಕೋಟ್ಯಾಧಿಪತಿ ಆಗಿದ್ದವರು ನಾಳೆ ಭಿಕ್ಷೆ ಬೇಡುವ ಸ್ಥಿತಿ ಬಂದರೂ ಬರ್ಬೋದು. ನಿತ್ಯಂ ಸನ್ನಿಹಿತೋ ಮೃತ್ಯು. ಯಾವ ಕ್ಷಣದಲ್ಲಿ ಸಾವು ಬರ್ತದೆ ಅಂತ ಹೇಳಲಿಕ್ಕಾಗೋಲ್ಲ. ಎಷ್ಟೋ ಸಂದರ್ಭದಲ್ಲಿ ನಾವೇ ಹೇಳ್ತೀವಿ, ನಿನ್ನೆ ನಾವು ಜೊತೆಗೆ ಮಾತಾಡಿದ್ವಿ, ಒಟ್ಟಿಗೆ ಚಹಾ ಕುಡ್ದಿದ್ವಿ, ಇವತ್ತಿಲ್ಲ ಅಂತ ಹೇಳ್ತೀವಿ. ನಿತ್ಯಂ ಸನ್ನಿಹಿತೋ ಮೃತ್ಯು. ಕರ್ತವ್ಯೋ ಧರ್ಮ ಸಂಗ್ರಹ. ಧರ್ಮ ಸಂಗ್ರಹ ಅಂದರೆ ಇಸ್ಲಾಂ ಧರ್ಮ, ಮುಸ್ಲಿಂ ಧರ್ಮ, ಹಿಂದೂ ಧರ್ಮ, ಕ್ರೈಸ್ತ ಧರ್ಮ ಅಂತ ಅಲ್ಲ. ಧರ್ಮ ಸಂಗ್ರಹ ಅಂದರೆ ಮೌಲ್ಯ ಸಂಗ್ರಹ, ವ್ಯಾಲ್ಯೂಸ್. ಅವುಗಳನ್ನು ನಾವು ಆದಷ್ಟು ಸಂಗ್ರಹ ಮಾಡಬೇಕು. ಪ್ರೀತಿ ಒಂದು ಮೌಲ್ಯ, ಸೌಹಾರ್ದತೆ ಒಂದು ಮೌಲ್ಯ, ಪರಸ್ಪರ ಸಹಕಾರ ಒಂದು ಮೌಲ್ಯ, ಸಹನೆ ಒಂದು ಮೌಲ್ಯ. ಈ ಮೌಲ್ಯವನ್ನು ನಾವು ಆದಷ್ಟು ಬೇಗ ಸಂಗ್ರಹ ಮಾಡಬೇಕು. ಅದಕ್ಕೆ ಮಾತ್ರ ಯಾವತ್ತೂ ನಾವು ವಿಳಂಬ ಮಾಡಬಾರ್ದು. ಯಾಕೆಂದರೆ ನಾವು ಮೊದಲೇ ಹೇಳಿದ ಹಾಗೆ ಅನಿತ್ಯಾಣಿ ಶರೀರಾಣಿ ನಿತ್ಯಂ ಸನ್ನಿಹಿತೋ ಮೃತ್ಯು. ನಾಳೆಯೂ ಒಳ್ಳೆಯದನ್ನು ಸಂಗ್ರಹ ಮಾಡಬಹುದು, ಆದರೆ ನಾಳೆ ಇರಬೇಕಲ್ಲ. ನಾವು ಇವತ್ತಿದ್ದೀವಿ, ಇವತ್ತೇ ಸಂಗ್ರಹ ಮಾಡಬೇಕು. ನಾಳೆ ಇದ್ದರೆ ನಾಳೆಯೂ ಮಾಡೋಣ, ಆದರೆ ನಾಳೆ ನಮ್ಮ ಕೈಯಲ್ಲಿ ಇಲ್ಲ, ಇವತ್ತು ಮಾತ್ರ ಇದೆ. ಹಾಗಾಗಿ ಇವತ್ತು ನಾವೆಲ್ಲ ಪ್ರೀತಿಯಿಂದ ಸೌಹಾರ್ದತೆಯಿಂದ ಒಬ್ಬರನ್ನು ಒಬ್ಬರು ಅರ್ಥ ಮಾಡಿಕೊಂಡು ನಾವು ಬದುಕುವುದು ಬಹಳ ಮುಖ್ಯ. ಯಾಕೆಂದರೆ ಭಗವಂತನಿಗೆ ಪ್ರೀತಿ ಆಗುವುದು ಪ್ರೀತಿಯೇ, ಸೌಹಾರ್ದತೆಯೇ. ದ್ವೇಷವನ್ನು ಆತ ಯಾವತ್ತೂ ಇಷ್ಟಪಡೋದಿಲ್ಲ. ಆದರೆ ನಾವು ಭಗವಂತನ ಹೆಸರಿನಲ್ಲಿ ದ್ವೇಷವನ್ನು ಮಾಡ್ತಾ ಇರ್ತೀವಿ, ಧರ್ಮದ ಹೆಸರಿನಲ್ಲಿ ದ್ವೇಷವನ್ನು ಮಾಡ್ತಾ ಇದ್ದೀವಿ. ಆ ದ್ವೇಷವನ್ನೆಲ್ಲ ದೂರ ಸರಿಸಿಕೊಂಡು ನಾವು ಬದುಕಬೇಕು. ದ್ವೇಷ ಬಹಳ ಕೆಟ್ಟದ್ದು. ಅದೊಂದು ವಿಷ. ಅದು ನಾವು ಯಾರನ್ನೋ ದ್ವೇಷ ಮಾಡಿದರೆ ಯಾವ ರೀತಿ ಇರುತ್ತೆ ಅಂದರೆ, ನಾವು ವಿಷ ಕುಡಿದು ಇನ್ನೊಬ್ಬರು ಸಾಯಲಿ ಅಂತ ಕಾಯ್ತಾ ಕುಳಿತುಕೊಂಡು ಹಾಗಿರುತ್ತೆ ಅಷ್ಟೇ. ವಿಷ ಕುಡಿಯೋರು ನಾವು, ಇನ್ನೊಬ್ಬರು ಸಾಯಲಿ ಅಂತ ಕಾಯ್ತಾ ಕುಳಿತರೆ ಆ ರೀತಿ ಆಗುತ್ತೆ ದ್ವೇಷ ಮಾಡುವುದು.
ಅದಕ್ಕಾಗಿ ನಾವೆಲ್ಲ ಪ್ರೀತಿಯಿಂದಿರೋಣ, ಸೌಹಾರ್ದತೆಯಿಂದ ಇರೋಣ, ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಳ್ಳೋಣ. ನಾವೆಲ್ಲ ಗೋಡೆಗಳನ್ನು ಕೆಡವಿ ಹಾಕೋಣ, ಕಂದಕಗಳನ್ನು ಮುಚ್ಚೋಣ. ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಗೋಡೆ ಇದೆ, ಕಂದಕ ಇದೆ. ನಾವೆಲ್ಲ ಒಟ್ಟಾಗಿ ಸೇರಿ ಸೇತುವೆಯನ್ನು ನಿರ್ಮಾಣ ಮಾಡಬೇಕು. ಮನುಷ್ಯರ ಮಧ್ಯೆ ಸೇತುವೆ ನಿರ್ಮಾಣ ಆಗಬೇಕು. ಧರ್ಮಗಳ ಮಧ್ಯೆ ಸೇತುವೆ ನಿರ್ಮಾಣ ಆಗಬೇಕು. ಜಾತಿಗಳ ಮಧ್ಯೆ ಸೇತುವೆ ನಿರ್ಮಾಣ ಆಗಬೇಕು. ಇವತ್ತು ಗೋಡೆ ಕಟ್ಟುವ, ಕಂದಕ ನಿರ್ಮಿಸುವ ಕೆಲಸಗಳು ನಿರಂತರವಾಗಿ ನಡೀತಾ ಇವೆ. ಆದರೆ ನಿಮ್ಮಂಥ ಸಮಾನ ಮನಸ್ಕರೆಲ್ಲ ಸೇರಿ ಆ ಕಂದಕಗಳನ್ನು ಮುಚ್ಚಿ ಹಾಕುತ್ತಾ, ಗೋಡೆಗಳನ್ನು ಕೆಡವಿ ಹಾಕುತ್ತಾ, ಮನುಷ್ಯರ ಮಧ್ಯೆ ಧರ್ಮಗಳ ಮಧ್ಯೆ, ಭಾಷೆಗಳ ಮಧ್ಯೆ ಸೇತುವೆಯನ್ನು ನಿರ್ಮಿಸೋಣ ಅಂತ ಹೇಳ್ತಾ ನನಗೆ ಅವಕಾಶವನ್ನು ಒದಗಿಸಿಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಜೊತೆ ಕಾರ್ಮಿಕ ಮುಖಂಡರಾದಂಥ ಶ್ರೀ ರೇವಣ್ಕರ್ ಸಾವ್ರವರು ಇದ್ದಾರೆ. ಅವರು ಕೂಡ ತಮ್ಮ ವಿಚಾರಗಳನ್ನು 2 ನಿಮಿಷಗಳಲ್ಲಿ ಮಾಡಿ ಮುಗಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಗಣ್ಯರಿಗೂ ಅಭಿನಂದಿಸುತ್ತಾ, ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ 1-2 ನಿಮಿಷಗಳ ಕಾಲ ಅವಕಾಶ ಕೊಟ್ಟಿದ್ರಿ ಮಾತಾಡಲಿಕ್ಕೆ. ಅದು ನನ್ನ ವಿಚಾರ ಇಷ್ಟೇ. ಈ ದೇಶ ಭಾರತದಲ್ಲಿ ಸರ್ವ ಜಾತಿಯ ಜನರು ಒಂದೇ ಅಂಗಳದಲ್ಲಿ ಬದುಕುವಂಥ ದೇಶಕ್ಕೆ ನಾವು ಭಾರತ ಎಂದು ಕರೆಯುತ್ತೇವೆ. ಇದು ಸ್ಪಷ್ಟ. ಹೀಗಿರುವಾಗ ಭಾರತೀಯನಿಗೆ ಪಿತ್ರಾರ್ಜಿತ. ಭಾರತದಲ್ಲಿ ಜನಿಸಿದವನಿಗೆ, ಭಾರತದಲ್ಲಿ ಬದುಕುವವನಿಗೆ, ಭಾರತದಲ್ಲಿ ಒಂದು ತಲೆಮಾರಕ್ಕಿಂತಲೂ ಹಿಂದೆ ಅಥವಾ ಅದರ ನಂತರ ಬದುಕುವವನಿಗೆ ನೀನು ಯಾರೆಂದು ಯಾರು ಕೇಳುವಂತಿಲ್ಲ. ಭಾರತೀಯನಿಗೆ ಪಿತ್ರಾರ್ಜಿತ. ಇದು ಒಂದು ಚಿಕ್ಕ ವಿಷಯ. ಈ ಒಂದು ವಿಷಯವನ್ನು ಸರಿಯಾಗಿ ಅರ್ಥಿಸಿಕೊಂಡ್ರೆ ಯಾವುದೇ ರಾಜಕೀಯ ಆಗಲಿ, ಯಾವುದೇ ಪಕ್ಷದವರಾಗಲಿ, ಯಾವುದೇ ಒಂದು ಸಮಾಜ ಆಗಲಿ ಭಿನ್ನಾಭಿಪ್ರಾಯ ಮಾಡಲಿಕ್ಕೆ ಅವಕಾಶವೇ ಕೊಡುವುದಿಲ್ಲ. ಇದು ನಮಗೆ ಕ್ಲಿಯರ್ ಆಗಬೇಕು. ನೋಡಿ, ಒಂದು ದೇಶದಲ್ಲಿ ಹಲವಾರು ರಾಜ್ಯಗಳಿದೆ. ಅದರಲ್ಲಿ ನಾವು ಒಂದೇ ಒಂದು ರಾಜ್ಯವನ್ನು ಒಂದು ಸಣ್ಣ ವಿಷಯವನ್ನಾಗಿ ಮಾತಾಡೋದಾದರೆ, ಈ ಕಾಸರಗೋಡು ಬಾರ್ಡ್ರಿಂದ ಹಿಡಿದು ಕಾಸರಗೋಡು ನಮ್ಮ ಕರ್ನಾಟಕದ ಕೊನೆಯ ಬಾರ್ಡರ್ ಕಾಸರಗೋಡಿಂದ ಹಿಡಿದುಬಿಟ್ಟು ನಿಪ್ಪಾಣಿ ಅಲ್ಲಿ ಆ ಲಾಸ್ಟ್ವರೆಗೂ ಮಹಾರಾಷ್ಟ್ರ ಬಾರ್ಡರ್ವರೆಗೂ ನಾವು ಹೋದರೆ ನಡ್ಕೊಂಡು ನಾವು ತಿರುಗಾಡ್ತಾ ಹೋಗಬೇಕು. ಅಥವಾ ಆ ಒಂದು 15-20 ಕಿಲೋಮೀಟ್ರಿಗೆ ನಾವು ನಡ್ಕೊಂಡು ಸ್ಟಾಪ್ ಮಾಡ್ತಾ ಹೋದರೆ ನಾವು ಹೋಗ್ತಾ ಇರೋದು ಕರ್ನಾಟಕದ ಒಂದು ಪ್ರಾಂತ್ಯದಿಂದ ಕರ್ನಾಟಕ ಮುಗಿಯುವ ಇನ್ನೊಂದು ಪ್ರಾಂತ್ಯದಕ್ಕೆ. ನಾವಿನ್ನು ಬೇರೆ ರಾಜ್ಯಕ್ಕೆ ಕಾಲಿಡಲೇ ಇಲ್ಲ. ಆದರೆ ಆ ಕೇರಳ ಬಾರ್ಡ್ರಲ್ಲಿ, ಅಂದರೆ ನಮ್ಮ ಕರ್ನಾಟಕದ ತುದಿಯ ಬಾರ್ಡ್ರಲ್ಲಿ ಒಬ್ಬ ನಮ್ಗೆ ಕೇಳ್ತಾನೆ, ಆರಾಮಲೇ ಅಂತ. ಅದು ಕನ್ನಡ, ಆದರೆ ಅವು ಮಲಯಾಳಿ ಶೈಲಿನಲ್ಲಿ ಕನ್ನಡ ಮಾತಾಡ್ತಾನೆ. ಅದೇ ನೀವು 15-20 ಕಿಲೋಮೀಟರ್ ಬಂದರೆ ಅಥವಾ ಇನ್ನು ಸ್ವಲ್ಪ ಮುಂದೆ ಮಂಗಳೂರು ತಾಯ್ತು ಅಂತ ಹೇಳಿದ್ರೆ ಆರಾಮ ಅಂತ ಕೇಳ್ತಾನೆ. ಕುಂದಾಪುರದಲ್ಲಿ ಬಂದರೆ ಚೇಂಜ್ ಆಗ್ತದೆ, ಬೈಂದೂರು ಬಂದರೆ ಚೇಂಜ್ ಆಗ್ತದೆ, ಭಟ್ಕಳ ಭಾವ ಆರಾಮ ಕೇಳ್ತಾರೆ, ಅದಕ್ಕೆ ಭಾವ ಮತ್ತೆ ಆ್ಯಡ್ ಆಗಿಬಿಡ್ತಾರೆ. ಅದೇ ರೀತಿ ನೀವು ಹೊನ್ನಾವರ ಹೋದರೆ ಚೇಂಜ್ ಆಗ್ತದೆ, ಹೊನ್ನಾವರದ ಜಸ್ಟ್ ಕರ್ಕಿ ಹೋದರೆ ಆಯ್ತು, ಅಲ್ಲಿ ಕನ್ನಡ ಶೈಲಿ ಚೇಂಜ್ ಆಗ್ತದೆ. ಕನ್ನಡದಿಂದ ಜಸ್ಟ್ ನೀವು ಅಂಕೋಲ ತಾಕ್ಸ್ಬಿಟ್ರೆ ಸಾಕು, ಅಲ್ಲಿ ಶೈಲಿ ಚೇಂಜ್ ಆಗ್ತದೆ. ಅಂದರೆ ಒಂದು ರಾಜ್ಯಕ್ಕೆ ಪ್ರಾರಂಭದಿಂದ ಕೊನೆಯವರೆಗೂ ಒಂದು ಗಡಿಭಾಗದಲ್ಲಿ, ಒಂದು ರಾಜ್ಯಕ್ಕೆ ಅಷ್ಟದಿಕ್ಕದಲ್ಲಿ ಗಡಿಭಾಗ ಆಗತ್ತೆ. ನಾನು ಒಂದೇ ಒಂದು ಗಡಿಭಾಗದಿಂದ ಜನರ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಇದರೊಳಗೆ ಅಳವಡಿಸ್ಕೊಂಡು ಹೇಳುವುದಾದರೆ 40 ರೀತಿಯ ಭಾಷೆ ಶೈಲಿಗಳು ಬದಲಾಗ್ತದೆ. ಒಂದು ಕನ್ನಡ, ನಾನು ಹೇಳ್ತಾರೋ ಕರ್ನಾಟಕದ ರೋಡ್ ಇದು. ರಸ್ತೆಯಲ್ಲಿ ಬರುವ 15-20 ಕಿಲೋಮೀಟರಿಗೆ ಭಾಷೆ ಶೈಲಿ ಬದಲಾಗ್ತದೆ, ಭಾಷೆ ಅಲಂಕಾರಗಳು ಬದಲಾಗ್ತದೆ, ಜನರ ಆಸೆಗಳು ಬದಲಾಗ್ತದೆ, ಜನರ ವೇಷಗಳು ಬದಲಾಗ್ತದೆ, ಜನರ ರುಚಿಗಳು ಬದಲಾಗ್ತದೆ, ಜನರ ಆಹಾರ ಪದ್ಧತಿಗಳು ಬದಲಾಗ್ತದೆ, ಜನರ ವರ್ಣನೆಗಳು ಬದಲಾಗ್ತದೆ. ಹೀಗಿರುವಾಗ ನಾವು ಒಂದು ರಾಜ್ಯದ ವಿಷಯದಲ್ಲಿ ಹೀಗಿರುವಾಗ ನಮ್ಮ ದೇಶದಲ್ಲಿ ಎಷ್ಟು ರೀತಿಯ ವರ್ಣದ ಜನಗಳಿಲ್ಲ, ಎಷ್ಟು ರೀತಿಯ ಭಾಷೆ ಆಡುವರಿಲ್ಲ, ಎಷ್ಟು ಜಾತಿ ಜನಾಂಗದವರಿಲ್ಲ, ಎಷ್ಟು ವಿಚಾರವಂತರಿಲ್ಲ, ಎಷ್ಟು ಆಹಾರ ಪದ್ಧತಿಗಳಿಲ್ಲ, ಎಷ್ಟು ಅಲಂಕಾರಗಳಿಲ್ಲ, ಎಷ್ಟು ದೇವತೆಗಳು ನಂಬೋರಿಲ್ಲ, ಎಷ್ಟು ಧರ್ಮಗಳನ್ನು ಆಚರಿಸೋರಿಲ್ಲ, ಎಷ್ಟು ಧರ್ಮದ ಜನ ಇರಬಹುದು. ಹೀಗಿರುವಾಗ ಇಷ್ಟೆಲ್ಲ ದೊಡ್ಡ ಒಂದು ಕುಟುಂಬದ ಅಂಗಳದಲ್ಲಿ ನಾವು ಬದುಕ್ತಾ ಇರುವಾಗ ನಮಗೆ ಒಂದು ಮೀಸಲು ಇದೇ ಜಾತಿ ಅಂತಿದೆಯೇ? ಭಾರತವೇ ಒಂದು ಜಾತಿ.
ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರ ನಮ್ಮ ಭಾರತ. ಮುತ್ತು ವಜ್ರ ವೈಡೂರಿನ ರಸ್ತೆಯಲ್ಲಿ ಸಂತೆಯಲ್ಲಿ ಮಾರಿದ ದೇಶ ಇಡೀ ಪ್ರಪಂಚದಲ್ಲಿ ಇದೆ ಅಂತ ಹೇಳಿದರೆ ನಮ್ಮ ಭಾರತ. ಮುತ್ತು ವಜ್ರ ವೈಡೂರಗಳನ್ನು ಸಂತೆಯಲ್ಲಿ ರಾಜಾದಿ ರಾಜರ ಕಾಲದಲ್ಲಿ ರಸ್ತೆ ಬದಿಯಲ್ಲಿ ಮಾರಿದಂಥ ಶ್ರೀಮಂತ ದೇಶ ನಮ್ಮ ಭಾರತ. ಈ ದೇಶದಲ್ಲಿ ಇರಬೇಕಾದ್ರೆ, ಈ ದೇಶದಲ್ಲಿ ಬದುಕಬೇಕಾದ್ರೆ ಭಾರತನಿಗೆ ನೀನು ಯಾರೆಂದು ಯಾರೂ ಪ್ರಶ್ನಿಸುವಂತಿಲ್ಲ. ಭಾರತದಲ್ಲಿ ಬದುಕಿದವನಿಗೆ, ಭಾರತದಲ್ಲಿ ಹುಟ್ಟಿದವನಿಗೆ, ಭಾರತದಲ್ಲಿ ಒಂದು ತಲೆಮಾರಿಗಿಂತ ಈ ಕಡೆಗೆ ಭಾರತದಲ್ಲಿ ಹುಟ್ಟಿ ಬದುಕಿದವನಿಗೆ, ಅಥವಾ ಬೇರೆ ದೇಶದಲ್ಲಿ ಇದ್ದರೂ ಕೂಡ ಭಾರತದಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಬದುಕಿ ಭಾರತದ ಸಂವಿಧಾನಕ್ಕೆ ಬದ್ಧವಾಗಿದ್ದು ಆತ ಬದುಕಿ ಭಾರತ ತೆರಿಗೆಯನ್ನು ಭರಿಸಿ ಭಾರತದಲ್ಲಿ ಬದುಕುತ್ತಿರುವವನಿಗೆ ಕೂಡ ಭಾರತ ಪಿತ್ರಾರ್ಜಿತ, ನನ್ನ ಅನಿಸಿಕೆ. ಹೀಗಿರುವಾಗ ನಾವು ಕುವೆಂಪು ಅವರು ಹೇಳಿದ ಹಾಗೆ ಶಾಂತಿಯ ತೋಟವೇ ನಮ್ಮ ಭಾರತ. ನಮ್ಮ ನಡವಳಿಕೆ, ನಮ್ಮ ವಿಚಾರಗಳು, ನಮ್ಮ ಸಿದ್ಧಾಂತಗಳು, ನಮ್ಮ ಆಸೆಗಳು ಇನ್ನೊಬ್ಬರಿಗೆ ಈ ರೀತಿ ಇರಬೇಕು, ನಮ್ಮಾಗಿ ಇರಬೇಕು ಅನ್ನುವಂಥ ಒಂದು ಸಂತೋಷ ಕೂಡ ಅದು ಭಾರತೀಯ ಸಂಸ್ಕಾರ. ಭಾರತ ಅತ್ಯಂತ ಶ್ರೀಮಂತ ಭಾರತ ಅಂತ ಹೇಳಿ ನಮ್ಮ ಭಾರತದ ಎಲ್ಲರೂ ಒಟ್ಟಾಗಿ ಒಂದೇ ರೀತಿಯಿಂದ, ಒಂದೇ ಮನಸ್ಸಿನಿಂದ, ಪ್ರೀತಿ ಸೌಹಾರ್ದದಿಂದ ಬದುಕಿದ್ರೆ ಮಾತ್ರ ನಾವು ಈ ಭಾರತ ಭೂಮಿಯಲ್ಲಿ ಬದುಕಿರೋದಕ್ಕೂ ಸಾರ್ಥಕ ಆಗ್ತದೆ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ದೇಶ ಭಾಷೆಗಳ ಗಡಿಗಳನ್ನು ಮೀರಿ ನಾವು ಸೌಹಾರ್ದತೆಯೊಂದಿಗೆ ವರ್ತಿಸೋಣ ಅನ್ನುವಂಥ ಸಂದೇಶ ನೀಡಿದಂಥ ತಮಗೆ ಧನ್ಯವಾದಗಳು ಸರ್. ಈಗ ನಮ್ಮ ಮಧ್ಯೆ ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರು ನೂತನವಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ನಮ್ಮ ವೇದಿಕೆಗೆ ಆಗಮಿಸಬೇಕು. ನಾವು ಅವರನ್ನು ದಯಮಾಡಿ ವೇದಿಕೆಗೆ ಕರೆಕೊಳ್ತಾ ಇದ್ದೇವೆ ಸರ್. ನಮ್ಮ ಇಂದಿನ ಗೌರವ ಅತಿಥಿಗಳಾಗಿ ಅವರು ಸಿರಿಸಿಯಿಂದ ಆಗಮಿಸಿದ್ದಾರೆ. ತಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಗಳಿಗೆ ಒಂದ್ಸಲ ಫೇಮಸ್ ಆಗಿತ್ತು, ಆದರೆ ಇವತ್ತು ಮತ್ತೆ ಮೂಲ ಭಟ್ಕಳದಂತಾಗಿದೆ. ಇದು ಯಾರು ಏನು ಯಾವಾಗ ಹೇಗೆ ಏನು ಮಾಡಿದ್ರೋ ಗೊತ್ತಿಲ್ಲ, ಭಟ್ಕಳವನ್ನು ಒಂದಿಷ್ಟು ಕಲುಷಿತ ಮಾಡಿ ಅಸಹ್ಯ ಮಾಡಿದರು. ಆದರೆ ಇವತ್ತು ಆ ಭಟ್ಕಳ ತನ್ನ ಮೂಲ ನೆಲೆಯಲ್ಲಿ ತನ್ನ ಮಾನವೀಯತೆ ಮತ್ತು ಧಾರ್ಮಿಕ ಸಾಮರಸ್ಯತೆಯನ್ನು ನೀಡೋದ್ರ ಮೂಲಕ ಮತ್ತೆ ಜಗತ್ತಿಗೆ ಮಾದರಿಯಾಗಲಿಕ್ಕೆ ಹೊರಟಿದೆ. ಅದು ಬಹಳ ಸಂತಸದ ವಿಷಯ. ಇಂತಹ ಒಂದು ಕಾರ್ಯಕ್ರಮಗಳು ಇನ್ನಷ್ಟು ಜನರನ್ನು ಸೆಳೆದು ಜನರ ಮಧ್ಯದಲ್ಲಿ ಆಗಬೇಕು. ಎಲ್ಲ ಸಮಾಜ, ಎಲ್ಲ ಭಾತೃತ್ವಗಳೊಂದಿಗೆ ಆಗಬೇಕು. ಇಲ್ಲಿ ಯಾರು ಹೇಗೆ ಹುಳಿ ಹಿಂಡಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳೋದು ಎಲ್ಲರಿಗೂ ಗೊತ್ತಿದೆ. ಜಗತ್ತನ್ನು ಯಾವ ರೀತಿ ಒಡೆದು ಆಳುವ ನೀತಿ ಅಥವಾ ಅಧಿಕಾರ ದರ್ಪಗಳಿಂದ ಹೇಗೆ ತಮ್ಮ ಹಿಡಿತದಲ್ಲಿ ಇಡೀ ಜಗತ್ತನ್ನು ಇಟ್ಕೊಳ್ಬೇಕು ಅಂತ ಹೇಳುವ ಕೆಲವು ಶಕ್ತಿಗಳು ಇವತ್ತು ನಮ್ಮ ದೇಶವನ್ನು ಅದೇ ರೀತಿ ಒಡಿತಾ ಇದೆ. ಅದಕ್ಕೆ ನಾವು ಯಾರೂ ಅವಕಾಶ ಮಾಡಿಕೊಡ್ಬಾರ್ದು. ಹಿಂದೆ ತಿಳಿದೆಯೋ ಯಾರಿಂದನೋ ಆಗಿ ನಮ್ಮಲ್ಲಿ ಭಿನ್ನಾಭಿಪ್ರಾಯದಿಂದ ಒಡ್ಕೊಂಡಿದ್ವಿ. ಇನ್ನು ಮತ್ತೆ ಒಡಿಲಿಕ್ಕೆ ಬಿಡಬಾರ್ದು. ಭಾರತವನ್ನು ಒಗ್ಗೂಡಿಸ್ಬೇಕೇ ಹೊರತು ಒಡಿಲಿಕ್ಕೆ ಯಾವತ್ತೂ ಬಿಡಬಾರ್ದು. ಇಲ್ಲಿ ಯಾರೇ ಇರಲಿ, ಭಾರತದಲ್ಲಿ ಬಂದು ನೆಲೆಸಿ ಭಾರತೀಯರಾಗಿ ಭಾರತದಲ್ಲಿ ಹುಟ್ಟಿ ಬೆಳೆದವರು ಎಲ್ಲರೂ ಭಾರತೀಯರು. ಆ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸಬೇಕಾಗಿದ್ದು ನಮ್ಮೆಲ್ಲರ ಹೊಣೆ. ಸಮಾಜವನ್ನು ಒಡಿಲಿಕ್ಕೆ ನಮ್ಮ ಮನೆಯಲ್ಲಿ ಹೊಟ್ಟಿಕೊಳ್ಳುವ ಒಂದು ಕಿಡಿ ಸಾಕು. ನಮ್ಮ ಮನೆಯಲ್ಲಿ ಹೇಗೆ ಕುಟುಂಬವನ್ನು ಹೋಲಿಕ್ಕೆ ಆಗ್ತಾ ಇಲ್ಲ, ಸಮಾಜದಲ್ಲಿ ಹೇಗೆ ಹೊಂದ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ? ಹಾಗಾಗಿ ಮೊದಲು ನಮ್ಮ ಕುಟುಂಬವನ್ನು ಸಂತೃಪ್ತವಾಗಿ, ಸಂತುಷ್ಟವಾಗಿ, ನೆಮ್ಮದಿಯಿಂದ ಬದುಕುವಂತೆ ನಮ್ಮಲ್ಲಿಗೆ ಭಾತೃತ್ವವನ್ನು ಬೆಳೆಸ್ಕೊಳ್ಬೇಕು. ಅದೇ ರೀತಿ ಅದನ್ನು ನಮ್ಮ ಅಕ್ಕಪಕ್ಕದವ್ರ ಜೊತೆ ಹಂಚಿಕೊಂಡಾಗ, ಸಮಾಜದಲ್ಲಿ ಹಂಚಿಕೊಂಡಾಗ, ನಾಡಿನಲ್ಲಿ ಹಂಚಿಕೊಂಡಾಗ ಅದರ ಪಾಡಿಗೆ ಅದು ಬೆಳೀತದೆ. ಸಮಾಜವನ್ನು ಇವತ್ತು ನಾವು ಬೇರೆ ದೃಷ್ಟಿಗಳಿಂದ ನೋಡುವಂತಹ ಒಂದು ಕುಹಕಿಗಳನ್ನು ಆದಷ್ಟು ಸಮಾಜದಿಂದ ದೂರ ಇಡಬೇಕು. ಅಥವಾ ಅವರಿಗೆ ಯಾವ ರೀತಿ ಬುದ್ಧಿ ಕಲಿಸಬಹುದು ಅಂತ ಹೇಳೋದನ್ನು ಎಲ್ಲರೂ ಸೇರಿ ವಿಚಾರ ಮಾಡಬೇಕು. ಸಮಾಜ ಒಡಿಲಿಕ್ಕೆ ಎಷ್ಟೊತ್ತು ಬೇಡ, ಮನಸ್ಸನ್ನು ಒಡಿಲಿಕ್ಕೆ ಎಷ್ಟೊತ್ತು ಬೇಡ, ಆದರೆ ಕೂಡಿಸ್ಲಿಕ್ಕೆ ಈಗ ಭಟ್ಕಳದಲ್ಲೇ ಕಾಣ್ತಾ 25 ವರ್ಷ ಬೇಕಾಯಿತು ಒಂದು ಸಮಾಜವನ್ನು ಮತ್ತೆ ಒಗ್ಗೂಡಿಸಿ ಒಂದು ಸಂತೃಪ್ತಿಯ ನೆಲೆಯನ್ನಾಗಿ ಮಾಡಲಿಕ್ಕೆ. ಇಲ್ಲಿ ಭಟ್ಕಳದ ಮೂಲ ನಿವಾಸಿಗಳಿಗೆ ಯಾವತ್ತೂ ಆ ರೀತಿಯ ಒಂದು ಭಾವನೆ ಬೇಕಾಗಿರಲಿಲ್ಲ. ಎಲ್ಲರೂ ಅಣ್ಣ ತಮ್ಮಂದಿರಂತೆ ಇವತ್ತಿಗೂ ಇದ್ದಾರೆ, ಅವತ್ತೂ ಇದ್ರು. ಆ ಮಧ್ಯದಲ್ಲಿ ಮಾಡಿದಂಥ ಕೆಲಸ ಇವತ್ತು ಭಟ್ಕಳವನ್ನು ದೂರದಿಂದ ಒಂದಿಷ್ಟು ಸಣ್ಣ ಕೆಲಸ ಆದರೂ ಇವತ್ತು ಇಡೀ ದೇಶ, ಇಡೀ ನಾಡು ಮತ್ತೆ ಭಟ್ಕಳದ ಕಡೆ ನೋಡುತ್ತೆ. ಅಂತಹ ಪರಿಸ್ಥಿತಿ ಬರಲಿಕ್ಕೆ ನಾವು ಯಾರೂ ಕೊಡಬಾರದು. ನಮ್ಮ ಮಾಧ್ಯಮದವರು ಯಾವತ್ತೂ ಕೂಡ ಅಂತಹ ಒಂದು ಯಾವ ತಪ್ಪುಗಳನ್ನು ಮಾಡಲಿಲ್ಲ. ಸಮಾಜವನ್ನು ಕೂಡಿಸ್ಲಿಕ್ಕೆ ನನಗೆ ಗೊತ್ತಿದ ಮಟ್ಟಿಗೆ ನನ್ನಿಂದ ಹಿಡಿದು ಎಲ್ಲರೂ ಯಾರ್ಯಾರು ಹಿರಿಯರು ಮಾಡಿದ್ದಾರೆ ಕೆಲಸ. ಸಮಾಜವನ್ನು, ಭಟ್ಕಳವನ್ನು ಆ ಒಂದು ಉತ್ತಮ ಸಮಾಜವನ್ನಾಗಿ ಮಾಡಬೇಕು ಅನ್ನೋ ಒಂದೇ ಒಂದು ಹೋರಾಟದಲ್ಲಿ ನಮ್ಮ ಮಾನವೀಯವರು ಆಗಲಿ, ಬರ್ಮಾವರ್ ಸಾಹೇಬರಾಗಲಿ, ಪ್ರತಿಯೊಬ್ಬರೂ ಕೂಡ
ಈ ನೆಲ ಮೊದಲಿನ ಮೂಲ ಸಂಸ್ಕೃತಿಯ ಭಟ್ಕಳಾಗಬೇಕು ಹೇಳುವ ಒಂದು ದೃಷ್ಟಿಯಿಂದ ನಿಮ್ಮ ಏನು ಪರಿಶ್ರಮ ಇದೆ ಅದಕ್ಕೆ ಇನ್ನಷ್ಟು ಸಹಕಾರ ನಿಮ್ಮೆಲ್ಲರಿಂದನೂ ಸಿಗತ್ತೆ ಅಂತ ವಿಶ್ವಾಸ ಇದೆ. ಇದೇ ರೀತಿ ಭಾವನೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಎಲ್ಲರೂ ಸಿದ್ಧರಾಗಬೇಕು. ಅಂತಹ ಒಂದು ವ್ಯವಸ್ಥೆಯನ್ನು ಇನ್ನಷ್ಟು ನೀವು ಸೇರಿ ಮಾಡೋಣ ಅಂತ ಹೇಳ್ತಾ ನನಗೆ ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಸರ್, ನಿಜಕ್ಕೂ ತಮ್ಮ ಅದ್ಭುತ ವಿಚಾರಗಳು. ಭಟ್ಕಳ ಬದಲಾಗುತ್ತಿದೆ, ಭಟ್ಕಳದ ಮೂಲ ಮತ್ತೆ ಮರಳುತ್ತಾ ಇದೆ. ಎಲ್ಲವನ್ನು ಮರೆತು ನಾವೆಲ್ಲರೂ ಒಂದಾಗ್ತಾ ಇದ್ದೇವೆ, ಒಂದಾಗಿದ್ದೇವೆ. ಒಂದು ಆಗುವಂಥ ಸ್ಥಿತಿ ನಾವೆಲ್ಲರೂ ಕೂಡ ನಿರ್ಮಾಣ ಮಾಡಬೇಕು ಅನ್ನುವಂಥ ಮಾತುಗಳನ್ನು ತಾವಾಡಿದ್ದೀರಿ. ಈಗ ನಮ್ಮ ಮಧ್ಯೆ ಶ್ರೀ ಪೂಜಾರಿ ಸರ್ ಇವರಿದ್ದಾರೆ. ಅವರು ಕೂಡ ತಮ್ಮ ವಿಚಾರಗಳನ್ನು ಹೇಳಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತಿರುವ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ಬಂಧು ಮಿತ್ರರೇ, ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಈ ಒಂದು ಕಾರ್ಯಕ್ರಮ ಸದೃಢ ಸಮಾಜ, ಸಂತೃಪ್ತ ಕುಟುಂಬ ಸದೃಢ ಸಮಾಜ, ಈ ಒಂದು ಕಾರ್ಯಕ್ರಮಕ್ಕೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಹಾಗೆ ಇಂಥ ಹಲವು ಕಾರ್ಯಕ್ರಮವನ್ನು ಈ ಒಂದು ಸಂಸ್ಥೆ ಮಾಡಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾ ಅವರಿಗೆ ದೇವರು ಆಶೀರ್ವಾದ ಮಾಡಲಿ ಅಂತ ಆಶಿಸುತ್ತಾ, ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಈ ವೇದಿಕೆಗೆ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾನು ಅವರಿಗೆ ಧನ್ಯವಾದವನ್ನು ತಿಳಿಸುತ್ತಾ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್ ತಮ್ಮ ಶುಭ ಹಾರೈಕೆಗೆ. ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಭಟ್ಕಳ ಅಧ್ಯಕ್ಷರಾದಂಥ ಶ್ರೀ ಗಂಗಾಧರ್ ನಾಯ್ಕ್ ಸರ್ ಅವರು ಒಂದೆರಡು ನಿಮಿಷದಲ್ಲಿ ತಮ್ಮ ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಜಮಾತೆ ಇಸ್ಲಾಮಿ ಹಿಂದ್ ಮತ್ತು ಈ ನಾಡಿನ ಈ ನೆಲದ ಎಲ್ಲ ಸೌಹಾರ್ದತೆಯನ್ನು ಬಯಸ್ತಕ್ಕಂಥ ಮನಸ್ಸುಗಳು ಸೇರಿ ಆಯೋಜನೆ ಮಾಡಿರ್ತಕ್ಕಂಥ ಈ ಸುಂದರ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ಸಭಾಂಗಣದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಒಂದೆರಡು ಮಾತನಾಡೋದಕ್ಕೆ ಬಯಸ್ತೇನೆ. ನಾವು ಸೇರಿರ್ತಕ್ಕಂಥದ್ದು ಇವತ್ತಿಲ್ಲಿ ಬರೀ ಕಾರ್ಯಕ್ರಮ ಅನ್ನುವ ನೆಪದಲ್ಲಿ ಕೇವಲ ಕಾರ್ಯಕ್ರಮಕ್ಕಾಗಿ ಮಾತ್ರ ಅಲ್ಲ, ಮನಸ್ಸುಗಳ ನಡುವೆ ಹೃದಯಗಳ ನಡುವೆ ಸೇತುವೆಯನ್ನು ಕಟ್ಟೋದಕ್ಕಾಗಿ ನಾವಿಲ್ಲಿ ಸೇರ್ಕೊಂಡಿದ್ದೇವೆ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ವೇದಿಕೆಯಲ್ಲಿ ಮಾತಾಡ್ತಿರ್ತಕ್ಕಂಥ ಎಲ್ಲ ಮಹನೀಯರು ಭಾಳ ಅರ್ಥಪೂರ್ಣವಾದ ಚಿಂತನೆಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ತಹಸೀಲ್ದಾರ್ ಅವರು ಆಗಲೇ ಮಾತಾಡ್ತಾ ಕಲಾಂ ಅವರ ಒಂದು ಮಾತುಗಳನ್ನು ಭಾಳ ಸೂಕ್ತವಾಗಿ ಸಕಾಲಿಕವಾಗಿ ಉಲ್ಲೇಖ ಮಾಡಿದರು. ಒಂದು ಕುಟುಂಬ ಚೆನ್ನಾಗಿದೆ ಅಂತಂದರೆ ಒಂದು ಊರು ಚೆನ್ನಾಗಿರುತ್ತೆ, ಒಂದು ಊರು ಚೆನ್ನಾಗಿದೆ ಅಂತಂದರೆ ಒಂದು ತಾಲೂಕು ಚೆನ್ನಾಗಿದೆ ಅಂತಂದರೆ ಒಂದು ಜಿಲ್ಲೆ, ರಾಜ್ಯ, ರಾಷ್ಟ್ರ, ಒಂದು ರಾಷ್ಟ್ರ ಚೆನ್ನಾಗಿದೆ ಅಂತಂದರೆ ಇಡೀ ವಿಶ್ವವೇ ಚೆನ್ನಾಗಿರ್ತದೆ. ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ಆಯ್ದುಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ಶೀರ್ಷಿಕೆ ಏನಿದೆಯಲ್ಲ, ಸಂತೃಪ್ತ ಕುಟುಂಬ ಸದೃಢ ಸಮಾಜ. ನಿಜಕ್ಕೂ ಹೌದು. ಒಂದು ಕುಟುಂಬ ಸಂತೃಪ್ತವಾಗಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಅವನ ಮನೆಯಲ್ಲಿ ನೆಮ್ಮದಿಯಾಗಿದ್ದರೆ ಮಾತ್ರ ಹೊರಗಡೆ ಚೆನ್ನಾಗಿರೋಕ್ಕಾಗತ್ತೆ. ಇವತ್ತಿನ ಪ್ರಪಂಚದ ವಿಚಿತ್ರಗಳನ್ನು ನೋಡುವಾಗ ನಾವು ನಮ್ಮ ಮನೆಗಳು ಬಹಳ ದೊಡ್ಡದಾಗಿದೆ, ಬಹಳ ದೊಡ್ಡ ಮನೆ ಇದೆ ನಮ್ಮದು. ಆದರೆ ಮನೆಯಲ್ಲಿರ್ತಕ್ಕಂಥ ಮನಸ್ಸುಗಳು ಸಣ್ಣ ಆಗಿ ಹೋಗಿದ್ದಾವೆ. ಅದು ಬಹಳ ಕುಸಿತಿದೆ ಮನೆಯ ಮನಸ್ಸುಗಳು. ರಸ್ತೆಗಳು ಬಹಳ ದೊಡ್ಡದಾಗಿದೆ, ಅದು ಚತುಷ್ಪಥ, ಅಷ್ಟಪಥ, ಬಹಳ ದೊಡ್ಡ ರಸ್ತೆಗಳಾಗಿದ್ದಾವೆ. ರಸ್ತೆಗಳು ದೊಡ್ಡದಾಗಿದೆ, ದೃಷ್ಟಿಕೋನ ಬಹಳ ಚಿಕ್ಕದಾಗಿದೆ. ಅಣುವನ್ನು ಸಹಿತ ಖಂಡ ತುಂಡವಾಗಿ ನಾವು ಅದನ್ನು ತುಂಡರಿಸಿದ್ದೇವೆ. ನಮ್ಮ ಅಹಂಕಾರವನ್ನು ತುಂಡರಿಸ್ಲಿಕ್ಕೆ ನಮಗಾಗಲಿಲ್ಲ. ನಾನೇ ಶ್ರೇಷ್ಠ, ನನ್ನ ಧರ್ಮವೇ ಶ್ರೇಷ್ಠ ಅನ್ನುವಂಥ ಅಹಂಕಾರವನ್ನು ತುಂಡರಿಸೋದ್ರಲ್ಲಿ ನಾವೆಲ್ಲೋ ವಿಫಲರಾಗಿದ್ದೇವೆ ಅಂಥೇಳಿ. ಪ್ರಪಂಚದ ಪರಿಚಯ ಇದೆ ನಮಗೆ. ಎಷ್ಟೋ ಸಂದರ್ಭದಲ್ಲಿ ನಮ್ಮ ಪಕ್ಕದವರ ಮನೆಯವರ ಪರಿಚಯವೂ ಇಲ್ಲದೇ ಇರತಕ್ಕಂಥ ಸಂದರ್ಭ ಇದೆ. ಅದ್ರ ಜೊತೆಗೆ ಆಲೋಚನೆಯಲ್ಲಿ ಬಹಳ ದೊಡ್ಡ ಆಲೋಚನೆಗಳಿದ್ದಾವೆ ನಮ್ಮಲ್ಲಿ. ಆಚರಣೆಯಲ್ಲಿ ಮಾತ್ರ ಬಹಳ ಸಣ್ಣವರಾಗಿ ನಡ್ಕೊಳ್ತಿದ್ದೇವೆ ಅಂತ ನನಗನ್ನಿಸ್ತದೆ. ಸೊ ಇಂಥ ಒಂದು ವೈಚಿತ್ರ್ಯದ ಸನ್ನಿವೇಶದ ನಡುವೆ ನಮ್ಮ ಕುಟುಂಬವನ್ನು ಅದರ ಒಂದು ಮರುವಿನ್ಯಾಸಕ್ಕಾಗಿ ಇವತ್ತಿನ ಕಾರ್ಯಕ್ರಮ ಭಾಳ ಸೂಕ್ತವಾದ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ವೇದಿಕೆಯಲ್ಲಿ ಮತ್ತು ಇವತ್ತಿನ ಸಭಾಂಗಣದಲ್ಲಿ ಬೇರೆ ಬೇರೆ ನಂಬಿಕೆಗಳು ಕೂತ್ಕೊಂಡಿದ್ದಾವೆ. ಎಲ್ಲ ಧರ್ಮದವರನ್ನು ಇವತ್ತು ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡಿರೋದನ್ನು ನೋಡಿದಾಗ ಬೇರೆ ಬೇರೆ ನಂಬಿಕೆಗಳ ನಡುವೆಯೂ ಕೂಡ ಆ ಎಲ್ಲ ನಂಬಿಕೆಗಳ ಮೌಲ್ಯ ಕೂಡ
ಒಂದೇ. ಬೇರೆ ಬೇರೆ ನಂಬಿಕೆಗಳಿರ್ಬೋದು, ಅದರ ಮೌಲ್ಯ ಒಂದೇ. ಆ ಎಲ್ಲ ಧರ್ಮಗಳು ಎಲ್ಲ ಮೌಲ್ಯಗಳು ಹೇಳ್ತಕ್ಕಂಥದ್ದು ಮಾನವೀಯತೆಯ ಮೊದಲ ಧರ್ಮ ಅಂತ ಹೇಳುತ್ತೆ. ಸೊ ಅದನ್ನು ಮತ್ತೆ ಮತ್ತೆ ನಾವು ನೆನಪಿಸ್ಕೊಳ್ಬೇಕಾದಂಥ ಅಗತ್ಯ ಇವತ್ತಿನ ಕಾಲದಲ್ಲಿದೆ. ನಾವು ನಮ್ಮ ಮಕ್ಕಳಿಗೆ ಕಲಿಸ್ತಕ್ಕಂಥ ಪಾಠಗಳು ಕೇವಲ ಅದು ಗ್ರಂಥಗಳಿಗೂ ಪುಸ್ತಕಗಳಿಗೂ ಸೀಮಿತ ಆಗಬಾರ್ದು. ಅದು ನಮ್ಮ ಮಾತಿನಲ್ಲಿ ಮತ್ತು ಮೌನದಲ್ಲಿಯೂ ಕಾಣಿಸ್ಬೇಕು. ಅದು ಬರೀ ಮಾತಿನಲ್ಲಿ ಮಾತ್ರ ಅಲ್ಲ, ಮೌನದಲ್ಲೂ ಅದು ಕಾಣಿಸ್ಬೇಕು ಅಂತ ನಾನು ಹೇಳ್ತೇನೆ. ರಾಮ ಮೊಗೇರವರು ಇವತ್ತಿನ ಕಾಲಘಟ್ಟಕ್ಕೆ ಭಾಳ ಸೂಕ್ತವಾದ ಉದಾಹರಣೆಗಳನ್ನ ಉಲ್ಲೇಖಿಸಿದರು. ಅದು ಶಬರಿಮಲೆ ಉಲ್ಲೇಖ ಇರ್ಬೋದು ಅಥವಾ ನಮ್ಮ ನೇತ್ರಾಣಿಗೆ ಅಲ್ಲಿನ ಆಚರಣೆಯಲ್ಲಿ ಯಾವ ರೀತಿ ಒಂದು ಸಾಮರಸ್ಯದ ಆಚರಣೆ ಇದೆ ಅನ್ನೋದನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಹೀಗೆ ಧರ್ಮ ಅನ್ನುವಂಥದ್ದು ಅದು ಗೋಡೆ ಕಟ್ಟೋದಲ್ಲ, ಅದು ಕಿಟಕಿಯನ್ನು ತೆರೆಯೋದು. ಯಾವುದರ ಕಿಟಕಿ ಅಂತಂದರೆ ನಮ್ಮ ಮಿತಿಯ ಕಿಟಕಿಗಳನ್ನು ತೆರೆದು ಅದರ ಆಚೆಗೂ ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸೋದಕ್ಕೆ ನಮಗೆ ಧರ್ಮ ಸಹಕಾರ ಮಾಡಬೇಕಾಗ್ತದೆ. ಇಂಥ ಸೌಹಾರ್ದತೆಯ ಕಾರ್ಯಕ್ರಮಗಳು ನಮ್ಮ ದೃಷ್ಟಿಕೋನವನ್ನು ಅದು ವಿಸ್ತರಿಸಲಿ, ಅದು ಬೆಳಕನ್ನು ನೀಡಲಿ ಅಂತ ನಾನು ಭಾವಿಸ್ತೇನೆ. ನಾವು ಭೇದಗಳ ನಡುವೆ ಸೇತುವೆಯಾಗೋಣ, ಮಕ್ಕಳ ಕೈಯಲ್ಲಿ ದೀಪವನ್ನು ಕೊಟ್ಟು ಭವಿಷ್ಯವನ್ನು ಬೆಳೆಸೋದಕ್ಕೆ ಅವರನ್ನು ನಾವು ಸಿದ್ಧರನ್ನಾಗಿಸೋಣ. ಇಂಥ ಸೌಹಾರ್ದದ ಸುಗಂಧವನ್ನು ಹರಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಆ ಸಂಘಟನೆಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸೋದಕ್ಕೆ ಬಯಸ್ತೇನೆ. ನಮ್ಮೆಲ್ಲರ ಪ್ರಾರ್ಥನೆಗಳ ಭಾವನೆ ಬೇರೆ ಇದ್ದರೂ ಕೂಡ ಅದರ ವಿಶ್ವಾಸ ಒಂದೇ. ದೇವರನ್ನ ಹೆಸರಿನಲ್ಲೇ ಉಚ್ಚರಿಸ್ತಕ್ಕಂಥ ಶಬ್ದಗಳು ಬೇರೆ ಆದರೂ ಕೂಡ ನಮ್ಮ ಎಲ್ಲರ ಆ ಪೂಜೆಯ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಕರುಣೆ ಒಂದೇ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಒಂದು ಸುಂದರ ಕಾರ್ಯಕ್ರಮದ ಭಾಗವಾಗಿ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಅನಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಗಂಗಾಧರ್ ನಾಯ್ಕರವರೇ. ನಮ್ಮ ಮನೆಗಳು ತುಂಬ ದೊಡ್ಡದಾಗಿದ್ದಾವೆ, ನಮ್ಮ ಮನಸ್ಸು ಸಂಕುಚಿತಗೊಳ್ತಾ ಇದೆ. ಹಾಗೆ ನಮ್ಮ ರಸ್ತೆಗಳು ಕೂಡ ವಿಶಾಲವಾಗಿದ್ದಾವೆ, ಆದರೆ ನಮ್ಮ ದೃಷ್ಟಿಕೋನ ಮಾತ್ರ ಅದು ಕೂಡ ಸಂಕುಚಿತಗೊಳ್ತಾ ಇದೆ ಅನ್ನುವಂಥ ಮಾತುಗಳು, ಉಪಮೆಗಳ ಮೂಲಕ ತಾವು ಅತ್ಯಂತ ಅದ್ಭುತವಾಗಿ ನಮ್ಮ ಸಭಿಕರ ಮುಂದೆ ಇಟ್ಟಿದ್ದೀರಿ. ಬಂಧುಗಳೇ, ಈಗ ನಮ್ಮ ಈ ಇಂದಿನ ಕಾರ್ಯಕ್ರಮದ ಮೊದಲ ಭಾಗ ಈಗ ಸಂಪೂರ್ಣಗೊಂಡಿದೆ. ಇನ್ನು ಮಗ್ರಿಬ್ ನಮಾಜ್ ಈಗ ಸಮಯ, ಈಗ ಅಜಾನ್ ಆಗ್ತದೆ. ನಾವು ನಮಾಜ್ ಮಾಡಿಕೊಂಡು 10 ನಿಮಿಷಗಳಲ್ಲಿ ನಿಮ್ಮೊಟ್ಟಿಗೆ ಇರ್ತೀವಿ. ಅದರ ನಂತರ ಈ ಇಂದಿನ ಕಾರ್ಯಕ್ರಮದ ಬಹಳ ಪ್ರಮುಖವಾದಂಥ ಅಂಗ ಅದನ್ನು ಕೇಳಲಿಕ್ಕೆ ನಾವು ಇಲ್ಲಿ ಸೇರಿಕೊಂಡಿದ್ದೇವೆ. ಮೊಹಮ್ಮದ್ ಕುನ್ನಿಯವರನ್ನು ಆಲಿಸಲಿಕ್ಕಾಗಿ ಸಂತೃಪ್ತ ಕುಟುಂಬ ಸದೃಢ ಸಮಾಜ ಹೇಗಿರಬೇಕು ಅನ್ನೋದರ ಬಗ್ಗೆನೇ ನಾವು ಚಿಂತನೆ ಮಾಡಲಿಕ್ಕಾಗಿ ಇಲ್ಲಿ ನಾವು ಸೇರಿದ್ದೇವೆ. ಸೊ ಹಾಗಾಗಿ ದಯಮಾಡಿ ಯಾರು ಕೂಡ ಇಲ್ಲಿಂದ ಹೋಗದೆ ಎಲ್ಲರೂ ಕೂಡ 10 ನಿಮಿಷಗಳ ಕಾಲ ವಿರಾಮ ನಿಮಗಿರ್ತದೆ. ಮುಸ್ಲಿಂ ಬಾಂಧವರು ನಮಾಜ್ ಮಾಡಿಕೊಂಡು ಬರ್ತಾರೆ, ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಅವರು ನಮ್ಮೊಟ್ಟಿಗೆ ಸೇರ್ತಾರೆ. ಅಲ್ಲಿವರೆಗೆ ತಾವು ಇಲ್ಲೇ ಇದ್ದು ಸ್ವಲ್ಪ ಸಮಯ ಕಳಿಬೇಕು, ಮತ್ತು ಮುಂದಿನ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೇವೆ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನಾವು ಇಲ್ಲಿ ಇವತ್ತು ಸೇರಿರುವುದು ಒಂದು ಮಾತುಗಳನ್ನು ಅಥವಾ ಭಾಷಣಗಳನ್ನು ಆಲಿಸುವುದಕ್ಕಲ್ಲ, ಬದಲಾಗಿ ನಮ್ಮ ಮನೆಗಳ ನೆಮ್ಮದಿಯನ್ನು ಮರುಚಿಂತನೆ ಮಾಡಲು. ಸಮಾಜ ಬದಲಾಗಬೇಕಾದರೆ ಮೊದಲು ಕುಟುಂಬ ಬಲವಾಗಬೇಕು. ನಮ್ಮ ನಾಡಿನ ಚಿಂತಕರು ಹೇಳಿದಂತೆ ನಮ್ಮ ಮನೆಯೊಳಗಿನ ಶಾಂತಿಯೇ ಸಮಾಜದ ಶಕ್ತಿ. ಹಾಗೆ ಪವಿತ್ರ ಕುರಾನ್ ಕೂಡ ಹೇಳಿದೆ, ಮನೆಗಳು ಶಾಂತಿಯ ತಾಣಗಳಾಗಬೇಕು ಎನ್ನುವಂಥ ಮಾತುಗಳನ್ನು. ಇಂದಿನ ಬದುಕಿನ ಒತ್ತಡಗಳಲ್ಲಿ ಕುಟುಂಬ ಸಂಬಂಧಗಳು ಸಡಿಲವಾಗುತ್ತಿರುವ ಈ ಸಂದರ್ಭದಲ್ಲಿ ಸಂತೃಪ್ತ ಕುಟುಂಬ ಸದೃಢ ಸಮಾಜ ಎಂಬ ವಿಷಯ ನಮ್ಮೆಲ್ಲರಿಗೂ ಕೂಡ ಬಹಳ ಅಗತ್ಯವಾಗಿರುವಂಥ ವಿಷಯ. ಇದೀಗ ಈ ಮಹತ್ವದ ವಿಷಯದ ಮೇಲೆ ಕನ್ನಡದಲ್ಲಿ ಸರಳವಾಗಿ ನಮ್ಮ ಬದುಕಿಗೆ ತಕ್ಕಂತೆ ಮಾರ್ಗದರ್ಶನ ನೀಡಲು ರಾಜ್ಯದ ಖ್ಯಾತ ಪ್ರವಚನಕಾರರು, ಜಮಾತ್ ಇಸ್ಲಾಮಿ ಹಿಂದ್ ಕರ್ನಾಟಕದ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಮಂಗಳೂರು ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರು ಆಗಿರುವಂಥ ಜನಾಬ್ ಮೊಹಮ್ಮದ್ ಕುಂಯಿ ಅವರು ನಮ್ಮ ಮಧ್ಯೆ ಇದ್ದಾರೆ. ನಾವು ಮನಸ್ಸು ತೆರೆದು ಅವರ ಪ್ರವಚನವನ್ನು ಆಲಿಸೋಣ. ಈ ವೇದಿಕೆ ಮೊಹಮ್ಮದ್ ಕುಂಯಿ ಅವರಿಗೆ. أعوذ بالله من الشيطان الرجيم. بسم الله الرحمن الرحيم. وقضى ربك ألا تعبدوا إلا إياه وبالوالدين إحسانا إما يبلغن عندك الكبر أحدهما أو كلاهما فلا تقل لهما أف
فلا تقل لهما أف ولا تنهرهما وقل لهما قولا كريما واخفض لهما جناح الذل من الرحمة وقل رب ارحمهما كما ربياني صغيرا ربكم أعلم بما في نفوسكم إن تكونوا صالحين فإنه كان للأوابين غفورا. ಪರಮದಯಾಮಯನೂ ಕರುಣಾನಿಧಿಯೂ ಆದ ನಮ್ಮೆಲ್ಲರನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಸೃಷ್ಟಿಕರ್ತನೂ ಒಡೆಯನೂ ಆದ ಅಲ್ಲಾಹನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ನಮ್ಮೆಲ್ಲರನ್ನು ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಆ ಏಕೈಕ ದೇವನಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ನಿಮ್ಮ ಪ್ರಭು ಹೀಗೆ ವಿಧಿಸಿಬಿಟ್ಟಿದ್ದಾನೆ, ನೀವು ಕೇವಲ ಅವನೊಬ್ಬನ ಹೊರತು ಇನ್ನಾರ ದಾಸ್ಯ ಆರಾಧನೆಯನ್ನೂ ಮಾಡಬಾರದು. ಮಾತಾಪಿತರೊಡನೆ ಸೌಜನ್ಯದಿಂದ ವರ್ತಿಸಿರಿ. ಅವರ ಪೈಕಿ ಒಬ್ಬರು ಅಥವಾ ಅವರಿಬ್ಬರು ವೃದ್ಧರಾಗಿ ನಿಮ್ಮ ಬಳಿಯಲ್ಲಿದ್ದರೆ ಅವರ ಬಗ್ಗೆ ಚಕಾರವೆತ್ತಬೇಡಿರಿ ಮತ್ತು ಅವರನ್ನು ಜರೆಯಬೇಡಿರಿ. ಅವರೊಂದಿಗೆ ಗೌರವಪೂರ್ವಕವಾಗಿ ಮಾತಾಡಿ. ನಯ, ವಿನಯ ಮತ್ತು ಕರುಣೆಯೊಂದಿಗೆ ಅವರ ಮುಂದೆ ಬಾಗಿಕೊಂಡಿರಿ. ಓ ನನ್ನ ಪ್ರಭು, ಇವರು ನನ್ನ ಚಿಕ್ಕಂದಿನಲ್ಲಿ ದಯಾವಾತ್ಸಲ್ಯಗಳಿಂದ ನನ್ನನ್ನು ಸಾಕಿದಂತೆಯೇ ನೀನು ಅವರ ಮೇಲೆ ಕೃಪೆ ತೋರು ಎಂದು ಅವರಿಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಅಂತರಂಗದಲ್ಲಿ ಏನಿದೆ ಎಂಬುದನ್ನು ನಿಮ್ಮ ಪ್ರಭು ಚೆನ್ನಾಗಿ ಬಲ್ಲನು. ನೀವು ಸಜ್ಜನರಾಗಿ ಬಾಳಿಕೊಂಡಿದ್ದರೆ ತಮ್ಮ ಅಪರಾಧಗಳ ಬಗ್ಗೆ ಜಾಗೃತರಾಗಿ ದಾಸ್ಯ ಆರಾಧನೆಯ ಕಡೆಗೆ ಮರಳಿ ಬರುವಂತಹ ಸರ್ವರನ್ನು ಅವನು ಕ್ಷಮಿಸುವವನಾಗಿರುತ್ತಾನೆ. ಜಮಾಅತೆ ಇಸ್ಲಾಮಿ ಭಟ್ಕಳ ವತಿಯಿಂದ ಆಯೋಜಿಸಲ್ಪಟ್ಟಿರುವ ಕುರ್ಆನ್ ಪ್ರವಚನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿ ಬಹಳ ಸಂಕ್ಷಿಪ್ತವಾಗಿ ಅತ್ಯಂತ ಅರ್ಥಪೂರ್ಣವಾದ ವಿಚಾರಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಿರುವ ಇವತ್ತಿನ ಕಾರ್ಯಕ್ರಮದ ಎಲ್ಲ ಗಣ್ಯ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಇದು ಒಂದು ಪ್ರವಚನ ಕಾರ್ಯಕ್ರಮ ಎಂಬುದರ ಆಚೆ ಇವತ್ತಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಬಹಳ ಗಂಭೀರವಾಗಿ ಚರ್ಚಿಸಬೇಕಾದ, ಹೆಚ್ಚು ಹೆಚ್ಚು ಮಾತಾಡಬೇಕಾದ, ಹೆಚ್ಚು ಹೆಚ್ಚು ಜಾಗೃತಿಯನ್ನುಂಟು ಮಾಡಬೇಕಾದ ಒಂದು ವಿಷಯದ ಬಗ್ಗೆ ನಾವು ಚರ್ಚಿಸ್ತಾ ಇದ್ದೇವೆ. ಫ್ಯಾಮಿಲಿ ಎಂಬುದು ನಮಗೆಲ್ಲ ಗೊತ್ತಿದೆ. ಫ್ಯಾಮಿಲಿ ನಮ್ಮ ಆಶ್ರಯ, ಫ್ಯಾಮಿಲಿ ನಮ್ಮ ಸರ್ವಸ್ವ. ಆದರೆ ಇವತ್ತು ಕುಟುಂಬ ಕಲಹಗಳು ಈ ಸಮಾಜದಲ್ಲಿ ಸಾರ್ವತ್ರಿಕ ಆಗ್ತಾ ಇದೆ. ಪ್ರೀತಿ ಇಲ್ಲದ, ಹೊಂದಾಣಿಕೆ ಇಲ್ಲದ, ಕರುಣೆ ಇಲ್ಲದ ಒಂದು ರೀತಿಯ ವಿಚಿತ್ರವಾದ ಬದುಕು ನಮ್ಮದೆಲ್ಲ. ತಂದೆ ಮತ್ತು ಮಕ್ಕಳ ಮಧ್ಯೆ ಸಂಬಂಧ ಹಾಳಾಗಿದೆ. ಪತಿ ಮತ್ತು ಪತ್ನಿಯ ಮಧ್ಯೆ ಇರುವ ಸಂಬಂಧ ಬಹಳ ಯಾಂತ್ರಿಕವಾದದ್ದು. ಹೀಗೆ ಸಂಬಂಧಗಳು ಹಾಳಾಗಿರುವ, ಅಂದರೆ ಈ ಕಾಲದ ಬಹಳ ದೊಡ್ಡ ಶಾಪ ಏನೆಂದರೆ ಈ ಕಾಲ ವ್ಯಾಲ್ಯೂಸ್ಗಳಿಲ್ಲದ ಕಾಲ, ಮೌಲ್ಯಗಳಿಗೆ ಬೆಲೆ ಇಲ್ಲದ, ಮೌಲ್ಯಗಳು ಕಡೆಗಣಿಸಲ್ಪಡುತ್ತಿರುವ ಒಂದು ಕಾಲ ಇದು. ಹೊಸ ತಲೆಮಾರು ಅವರಿಗೆ ಈ ಕುಟುಂಬ, ದಾಂಪತ್ಯ ಇದೆಲ್ಲ ಅವರು ಇಷ್ಟಪಡುವುದೇ ಇಲ್ಲ. ನೀವು ನಿಮ್ಮ ಮಕ್ಕಳ ಜೊತೆ ಮಾತಾಡಿ, ಯುವಕರ ಜೊತೆ ಮಾತಾಡಿ, ಅವರೆಲ್ಲ ಬದಲಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಬದಲಾಗಬೇಕು ಅಂತ. ಬದಲಾಗಲೇಬಾರದ ಕೆಲವು ಮೌಲ್ಯಗಳಿವೆ, ಅದೆಂದು ಬದಲಾಗಬಾರದು. ಮತ್ತು ಬದಲಾಗದ ಕೆಲವು ಸತ್ಯಗಳು ಇವೆ. ಪ್ರಾಪಂಚಿಕ ನಿಯಮಗಳೆಲ್ಲ ಬದಲಾಗಲಿಲ್ಲಲ್ಲ. ಈ ಜಗತ್ತಿಗೆ ಬಂದ ಒಂದನೆಯ ಮನುಷ್ಯ, ಈ ಜಗತ್ತಿನಲ್ಲಿ ಶತಮಾನಗಳ ಆಚೆ ಹುಟ್ಟಿದ
ಈ ಭೂಮಿಯಲ್ಲಿ ಬದುಕಿದ ಒಂದನೆಯ ಮನುಷ್ಯ ಬೆಳಿಗ್ಗೆ ಎದ್ದು ಮೇಲೆ ನೋಡಿದಾಗ, ಆಕಾಶವನ್ನು ನೋಡಿದಾಗ ಸೂರ್ಯ ಉದಯಿಸ್ತಾ ಇದ್ದದ್ದು ಪೂರ್ವ ದಿಕ್ಕಿನಲ್ಲಿ. 21ನೆಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಕಾಲದಲ್ಲೂ ನಾವೆಲ್ಲ ಬೆಳಿಗ್ಗೆ ಎದ್ದು ಮೇಲೆ ನೋಡುವಾಗ ಸೂರ್ಯ ಉದಯಿಸ್ತಾ ಇರುವುದು ಅದೇ ಪೂರ್ವ ದಿಕ್ಕಿನಲ್ಲಿ, ಯಾವ ಬದಲಾವಣೆಯೂ ಆಗಲಿಲ್ಲ. ಈ ಭೂಮಿಗೆ ಬಂದ 1ನೆಯ ಮನುಷ್ಯ ಶತಮಾನಗಳ ಆಚೆ ಸಂಜೆ ಆಕಾಶವನ್ನು ನೋಡುವಾಗ ಸೂರ್ಯ ಅಸ್ತಮಿಸ್ತಾ ಇದ್ದದ್ದು ಪಶ್ಚಿಮ ದಿಕ್ಕಿನಲ್ಲಿ. 21ನೆಯ ಸೈನ್ಸಿನ ಟೆಕ್ನಾಲಜಿಯ ಕ್ರಾಂತಿಯ ನಡೆದಿರುವ ಈ ಕಾಲದಲ್ಲೂ ನೀವೆಲ್ಲ ಸಂಜೆ ಆಕಾಶ ನೋಡಿದರೆ ಸೂರ್ಯ ಅಸ್ತಮಿಸ್ತಾ ಇರುವುದು ಅದೇ ಪಶ್ಚಿಮ ದಿಕ್ಕಿನಲ್ಲಿ, ಯಾವ ಬದಲಾವಣೆಯೂ ಆಗಲಿಲ್ಲ. ಈ ಭೂಮಿಗೆ ಬಂದ 1ನೆಯ ಮಹಿಳೆ ನಮ್ಮೆಲ್ಲರ ಅಮ್ಮ. ಅವರು ಮಗುವಿಗೆ ಜನ್ಮ ಕೊಟ್ಟದ್ದು 9 ತಿಂಗಳ ಗರ್ಭಧಾರಣೆಯ ನಂತರ. 9 ತಿಂಗಳ ಗರ್ಭಧಾರಣೆಯ ನಂತರವೇ ಈ ಭೂಮಿಗೆ ಬಂದ 1ನೆಯ ಮಹಿಳೆ ಮಗುವಿಗೆ ಜನ್ಮ ಕೊಟ್ಟದ್ದು. ಅತ್ಯಾಧುನಿಕ ಶತಮಾನದಲ್ಲೂ ಒಬ್ಬ ಮಹಿಳೆ ಮಗುವಿಗೆ ಜನ್ಮ ನೀಡುವುದು 9 ತಿಂಗಳ ಗರ್ಭಧಾರಣೆಯ ನಂತರವೇ. ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಕಾಲದಲ್ಲಿ ಮದುವೆಯಾಗಿ ಪರಸ್ಪರ ಸಂಬಂಧ ಆಗಿ 3 ದಿನಗಳಲ್ಲಿ ಮಗು ಹುಟ್ಟುವ ಪ್ರಕ್ರಿಯೆ ಜಗತ್ತಿನಲ್ಲಿ ನಡೀತಾ ಇಲ್ಲಲ್ಲ. ಅತ್ಯಾಧುನಿಕ ಶತಮಾನದಲ್ಲೂ ನಮ್ಮ ಸಹೋದರಿಯರು, ನನ್ನ ಪತ್ನಿ, ನನ್ನ ಸಹೋದರಿ, ಅವಳು ಮಗುವಿಗೆ ಜನ್ಮ ನೀಡುತ್ತಾ ಇರುವುದು 9 ತಿಂಗಳ ಗರ್ಭಧಾರಣೆಯ ನಂತರವೇ. ಅಂದ್ರೆ ನಾನು ಹೇಳ್ತಾ ಇರುವುದು ಬದಲಾಗದ ಕೆಲವು ಸತ್ಯಗಳಿವೆ, ಅದೇ ರೀತಿ ಬದಲಾಗಬಾರದ ಕೆಲವು ಮೌಲ್ಯಗಳಿವೆ. ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅಂತ ಹೇಳುವುದು ಅದಕ್ಕೆ. ಅದೆಂದು ಕೂಡ ಬದಲಾಗಬಾರದು. ಸತ್ಯ, ನ್ಯಾಯ, ಪರೋಪಕಾರ, ಸಹನೆ, ಕರುಣೆ, ಇದೆಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂಸ್. ಅದೆಂದು ಬದಲಾಗಬಾರದು, ಬದಲಾಗಲೇಬಾರದು. ಕುಟುಂಬ, ಕುಟುಂಬದ ಭದ್ರತೆ, ಕುಟುಂಬದ ಪಾವಿತ್ರ್ಯತೆ, ಇದೆಲ್ಲ ಯಾವ ಕಾರಣಕ್ಕೂ ಬದಲಾಗಬಾರದ ಬಹಳ ಪವಿತ್ರವಾದಂತಹ ಸಂಬಂಧಗಳಾಗಿ. ಆದರೆ ಇವತ್ತು ಈ ಸಂಬಂಧಗಳೆಲ್ಲ ಹಾಳಾಗ್ತಾ ಇದೆ. ಹಾಳಾಗುತ್ತಾ ಇದೆ ಎಂಬುದರ ಆಚೆ ಸಂಬಂಧಗಳೆಲ್ಲ ಇವತ್ತು ಬಿಸ್ನೆಸ್ ಆಗ್ತಾ ಇದೆ, ಎಲ್ಲವೂ ವ್ಯಾಪಾರ. ಇತ್ತೀಚೆಗೆ L&T ಕಂಪನಿಯ ಮುಖ್ಯಸ್ಥರು ಒಂದು ಹೇಳಿಕೆ ಕೊಟ್ಟಿದ್ದರು, ನೀವು ಆದಿತ್ಯವಾರವೂ ಕೆಲಸ ಮಾಡಬೇಕು ಅಂತ. ನೀವು ಸಂಡೇ ಯಾಕೆ ರಜೆ ಮಾಡ್ತೀರಾ? ನೀವೆಷ್ಟು ನಿಮ್ಮ ಹೆಂಡತಿಯ ಮುಖವನ್ನು ನೋಡಿ ಕೂತ್ಕೊಳ್ತೀರಾ ಅಂತ ಮನುಷ್ಯ ಕೇಳಿದ. ಅಥವಾ ನಿಮ್ಮ ಹೆಂಡತಿಯರು ನಿಮ್ಮ ಮುಖ ನೋಡಿ ಎಷ್ಟು ಕೂತ್ಕೊಳ್ಬೇಕು? ಇಡೀ ಸಂಡೇ ನಿಮ್ಮ ಮುಖ ನೋಡಿ ಕೂತ್ಕೊಳ್ಬೇಕಲ್ಲ ಅವರು, ಸಂಡೇ ಕೂಡ ಕೆಲಸ ಮಾಡಿ ಅಂತ. ಇದು ಒಂದು ಸ್ಟೇಟ್ಮೆಂಟ್ ಮಾತ್ರ ಅಲ್ಲ, ಇದು ಒಂದು ಸಂಸ್ಕಾರ, ಒಂದು ಸಂಸ್ಕಾರ. ಅಂದರೆ ಸಂಬಂಧಗಳೇ ಇಲ್ಲದ ಒಂದು ಬದುಕು. ನಮಗೆಲ್ಲ ಆದಿತ್ಯವಾರ ಅಂದರೆ ಬಹಳ ಖುಷಿ. ಆದಿತ್ಯವಾರ ಅಂದರೆ ನಾವು ಸಂಭ್ರಮಿಸ್ತೇವೆ. ಯಾಕೆಂದರೆ ಅವತ್ತು ನಮ್ಮ ಕುಟುಂಬದ ಜೊತೆಗೆ, ಪತ್ನಿ ಮಕ್ಕಳ ಜೊತೆಗೆ, ನನ್ನ ಅಪ್ಪ ಅಮ್ಮನ ಜೊತೆಗೆ ಬಹಳ ಸಣ್ಣ ಒಂದು ಅವಧಿ. ಆದಿತ್ಯವಾರ ಎಂಬುದು ನಮಗೆ ಸಾಕಾಗುವುದೇ ಇಲ್ಲ ನಮಗೆಲ್ಲ. ಆದರೆ ಜಗತ್ತಿನಲ್ಲಿ ಕಲಿಸಿಕೊಡಲಾಗುವ ಸಂಸ್ಕಾರ ಏನೆಂದರೆ ಆದಿತ್ಯವಾರವೂ ನೀವು ಮನೆಯಲ್ಲಿರಬಾರ್ದು. ಅಂದರೆ ಕುಟುಂಬ ಸಂಬಂಧ, ತಂದೆ ತಾಯಿಯೊಂದಿಗೆ ಜೊತೆಯಲ್ಲಿರುವುದು, ಪತ್ನಿ ಮಕ್ಕಳ ಜೊತೆಯಲ್ಲಿರುವುದು, ಇದೆಲ್ಲ ಬೇಡ ಅಂತ. ಇದೆಲ್ಲ ಬೇಡ ಎಂಬ ಬಹಳ ಅಸಹ್ಯವಾದ, ಅತ್ಯಂತ ಕ್ರೂರವಾದ ಒಂದು ಸಂಸ್ಕಾರವನ್ನು ಇಡೀ ಜಗತ್ತಿನಲ್ಲಿ ಕಲಿಸಿಕೊಡಲಾಗುತ್ತಾ ಇದೆ. ಶಿಕ್ಷಣ ವ್ಯವಸ್ಥೆಯೂ ಅದೇ, ನಮ್ಮ ಮಕ್ಕಳು ಕಲಿಯುತ್ತಿರುವ ಕ್ಯಾಂಪಸ್ಗಳಲ್ಲೂ ಅದೇ ಸಿಗ್ತಾ ಇರು. ಆದ್ದರಿಂದಲೇ ಈ ಸಮಾಜಕ್ಕೆ ಕುಟುಂಬದ ಮೌಲ್ಯಗಳನ್ನು, ಕುಟುಂಬದ ಭದ್ರತೆ, ಅದರ ಅನಿವಾರ್ಯತೆ, ಅದರ ವ್ಯಾಲ್ಯೂಸ್ಗಳು, ಇವುಗಳ ಬಗ್ಗೆ ಹೆಚ್ಚು ಹೆಚ್ಚು ನಾವು ಮಾತಾಡಬೇಕು, ಹೆಚ್ಚು ಹೆಚ್ಚು ಜಾಗೃತಿ ಮೂಡಿಸಬೇಕು. ಇದು ಹೇಳುವಾಗ ನಿಮಗೆ ಗೊತ್ತಿರಬೇಕು, ಇದು ಯಾವುದೋ ಒಂದು ಸಮುದಾಯದ ಸಮಸ್ಯೆ ಅಲ್ಲ, ಇದು ಹಿಂದೂಗಳ ಸಮಸ್ಯೆ ಮಾತ್ರ ಅಲ್ಲ, ಮುಸ್ಲಿಮರ ಸಮಸ್ಯೆ ಮಾತ್ರ ಅಲ್ಲ, ಇದು ಒಟ್ಟು ಮನುಷ್ಯರ ಸಮಸ್ಯೆ. ಇದು ಸಂಬಂಧಗಳು ಹಾಳಾಗ್ತಾ ಇರುವುದು ಎಲ್ಲ ಮನುಷ್ಯರ ಸಮಸ್ಯೆ. ಎಲ್ಲ ಮನೆಯ ದೋಸೆಯು ತೂತು ಅಂತ ಹೇಳ್ತೇವೆ ಅಲ್ಲ, ಅದೇ ರೀತಿ ನೀವು ಯಾವ ಮನೆಗೆ ಹೋದರೂ ಈ ಪರಿಸ್ಥಿತಿ ಇವತ್ತು ಇರುವುದು. ಆದ್ದರಿಂದಲೇ ಸಂತೃಪ್ತ ಕುಟುಂಬ ಮತ್ತು ಸದೃಢ ಸಮಾಜ ಎಂಬುದು ನಾವು ಹೆಚ್ಚು ಚರ್ಚಿಸಬೇಕಾದ, ಹೆಚ್ಚು ಜನರಲ್ಲಿ ಜಾಗೃತಿ ಮೂಡಿಸಬೇಕಾದ, ಮತ್ತೆ ಮತ್ತೆ ಮಾತಾಡಬೇಕಾದ, ಜೋರಾಗಿ ಮಾತಾಡಬೇಕಾದ ಬಹಳ ಪ್ರಬಲವಾದಂತಹ ಒಂದು ಸಂದೇಶ. ಪವಿತ್ರ ಕುರ್ಆನ್ನ ಶಿಕ್ಷಣದಂತೆ ಕೌಟುಂಬಿಕ ವ್ಯಾಲ್ಯೂಸ್ಗಳ ಬಗ್ಗೆ ಸ್ವಲ್ಪ ಅವಧಿಯಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೇನೆ. ಸಹೋದರ ಸಹೋದರಿಯರೇ, ಕುಟುಂಬ ಎಂಬುದು ದೇವನ ಬಹಳ ದೊಡ್ಡ ಅನುಗ್ರಹ.
ನಮ್ಮೆಲ್ಲರ ಅತ್ಯಂತ ದೊಡ್ಡ ಅನುಗ್ರಹ ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ. ದೇವನ ಔದಾರ್ಯ ಅದು, ದೇವನ ಕೊಡುಗೆ ಅದು. ಮತ್ತು ಕುಟುಂಬ ಎಂಬುದು ದೇವನಿರ್ಮಿತ ವ್ಯವಸ್ಥೆ, ಡಿವೈನ್ಲಿ ಎಸ್ಟಾಬ್ಲಿಷ್ಡ್ ಸಿಸ್ಟಮ್ ಅಂತ. ಕುಟುಂಬ ವ್ಯವಸ್ಥೆ ಎಂಬುದು ಜಗತ್ತಿನ ಯಾವ ಕಾನೂನುಗಳೋ ಸಂವಿಧಾನಗಳೋ ರಚಿಸಿದ್ದಲ್ಲ. ತಂದೆ ಮತ್ತು ಮಕ್ಕಳ ಮಧ್ಯೆ ಇರುವ ಸಂಬಂಧ, ಪತಿ ಮತ್ತು ಪತ್ನಿಯ ಮಧ್ಯೆ ಇರುವ ಸಂಬಂಧ, ಇದು ಜಗತ್ತಿನ ಯಾವುದೋ ಸಂವಿಧಾನ ಹೀಗೆ ಬರೆದು ಸೇರಿಸಿದ್ದಲ್ಲ. ನಿಮ್ಮ ಸಂಬಂಧ ಹೀಗಿರಬೇಕು ಅಂತ ಜಗತ್ತಿನ ಯಾವುದೋ ಕಾನೂನುಗಳು ಬರೆದು ರೆಡಿ ಮಾಡಿದ್ದಲ್ಲ, ಅದೆಲ್ಲ ಒಂದು ದೇವ ನಿರ್ಮಿತವಾದ ವ್ಯವಸ್ಥೆ. ಅದು ಕುಟುಂಬ ಸಂಬಂಧ ಎಂಬುದು, ಕುಟುಂಬದ ವ್ಯಾಲ್ಯೂಸ್ಗಳೆಂಬುದು ಅದು ದೈವಿಕ ವ್ಯವಸ್ಥೆ, ದೇವ ನಿರ್ಮಿತವಾದ ಒಂದು ವ್ಯವಸ್ಥೆ ಅದು. ಪವಿತ್ರ ಕುರ್ಆನ್ನಲ್ಲಿ ಮನುಷ್ಯನ ಆರಂಭವೇ ಕುಟುಂಬದೊಂದಿಗೆ ಅಂತ ಹೇಳಲಾಯಿತು. ಕುಲ್ನಾಯ ಆದಮಸ್ಕುನ್ ಅಂತವ ಜೌಜುಕಲ್ ಜನ್ನ. ಪ್ರಪ್ರಥಮ ಮನುಷ್ಯನೊಂದಿಗೆ ಪ್ರಪ್ರಥಮ ಮನುಷ್ಯನಿಗೆ ಕುಟುಂಬ ಇತ್ತು ಅಂತ ದೇವ ಹೇಳು, ಮತ್ತು ಅವರೊಂದಿಗೆ ನೀವು ಸ್ವರ್ಗದಲ್ಲಿರಿ ಎಂದು ಆ ಕುಟುಂಬದೊಂದಿಗೆ ನಾವು ಆದೇಶಿಸಿದೆವು. ಅಂದರೆ ಮಾನವ ಕುಲದ ಆರಂಭ ಆಗುವುದೇ ಕುಟುಂಬದೊಂದಿಗೆ ಅಂತ ಕುರ್ಆನ್ ಹೇಳುತ್ತದೆ. ಮತ್ತು ಪವಿತ್ರ ಕುರ್ಆನ್ನಲ್ಲಿ ಕುಟುಂಬವನ್ನು ದೇವನ ನಿದರ್ಶನ ಅಂತ ಹೇಳಲಾಗಿದೆ. ದೇವನ ನಿದರ್ಶನ ಅಂತ ಕುರ್ಆನ್ನಲ್ಲಿ ಇರುವುದು ಬಹಳ ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ. ಅಮಿನ್ ಆಯಾತಿಹಿ ಖಲ್ಕುಸ್ ಸಮಾವಾತಿ ವಲ್ ಅರ್ಲಿ ಅಂತ ಹೇಳಿತ್ತು ಕುರ್ಆನ್. ಆಕಾಶ, ಭೂಮಿ, ಗ್ಯಾಲಕ್ಸಿಗಳು, ಬ್ರಹ್ಮಾಂಡ, ಈ ಯೂನಿವರ್ಸ್, ಇದು ದೇವನ ನಿದರ್ಶನ ಅಂತ ಕುರ್ಆನ್ ಹೇಳುತ್ತದೆ. ಇದು ಒಬ್ಬ ದೇವನ ನಿದರ್ಶನ. ಅದ್ಭುತ ಇದಲ್ಲ. ಇನ್ನು ಕೂಡ ಈ ಬ್ರಹ್ಮಾಂಡದ ಸತ್ಯಗಳನ್ನು ಮನುಷ್ಯ ಕಂಪ್ಲೀಟ್ ಕಂಡು ಹುಡುಕಿಲ್ಲಲ್ಲ. ಇನ್ನೂ ಸಂಶೋಧನೆಗಳು ನಡೀತಲೇ ಇದೆ. ಇನ್ನೂ ಈ ಬ್ರಹ್ಮಾಂಡದ ಬಗ್ಗೆ ಮನುಷ್ಯ ಮತ್ತಷ್ಟು ಅಧ್ಯಯನ ನಡೆಸ್ತಾರೆ, ಮುಗಿಲಿಲ್ಲ. ಮತ್ತಷ್ಟು ಅಧ್ಯಯನಗಳು ನಡೀತಲೇ ಇದೆ. ಅಂದ್ರೆ ಬಹಳ ಅದ್ಭುತ ಈ ಬ್ರಹ್ಮಾಂಡ. ಈ ಬ್ರಹ್ಮಾಂಡದ ಬಗ್ಗೆ ದೇವ ಹೇಳುವುದು, ಕುರ್ಆನ್ ಹೇಳುವುದು, ವಮಿನ್ ಆಯಾತಿಹಿ ಖಲ್ಕುಸ್ ಸಮಾವಾತಿ ವಲ್ ಅರ್ಲ್. ಇದೆಲ್ಲ ದೇವನ ನಿದರ್ಶನಗಳು, ದೇವನ ಅದ್ಭುತ ಇದಲ್ಲ. ಅದೇ ಪದದಲ್ಲಿ ಕುರ್ಆನ್ ಹೇಳಿತು, ವಮಿನ್ ಆಯಾತಿಹಿ ಅನ್ ಖಲಕ ಲಕುಂ ಮಿನ್ ಅನ್ಫುಸಿಕುಂ ಅಜ್ವಾಜ. ದೇವ ನಿಮ್ಮನ್ನು ಜೋಡಿಗಳಾಗಿ ಸೃಷ್ಟಿಸಿರುವುದು ಕೂಡ ದೇವನ ನಿದರ್ಶನ ಅಂತ ದೇವ ಹೇಳು. ಜಗತ್ತಿನಲ್ಲಿ ಯಾವ ಕಾಲದಲ್ಲೂ ಯಾವುದಾದರೂ ಒಂದು ಗ್ರಾಮದಲ್ಲಿ ಪುರುಷರು ಮಾತ್ರ ಇದ್ದದ್ದು, ಮಹಿಳೆಯರು ಇರಲೇ ಇಲ್ಲ. ಅಂತಹ ಒಂದು ಐತಿಹಾಸಿಕ ಘಟನೆ ಜಗತ್ತಿನಲ್ಲಿ ಇಲ್ವೇ ಇಲ್ಲ. ಇತಿಹಾಸದಲ್ಲಿ ಎಂದೂ ಹಾಗೆ ಆಗಲಿಲ್ಲ. ಅಥವಾ ಜಗತ್ತಿನ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಕುಗ್ರಾಮದಲ್ಲಿ ಪುರುಷರು ಇರಲೇ ಇಲ್ಲ, ಮಹಿಳೆಯರು ಮಾತ್ರ ಇದ್ದದ್ದು ಎಂಬ ಒಂದು ಸ್ಥಿತಿ ಇತಿಹಾಸದಲ್ಲಿ ಎಲ್ಲೂ ನೀವು ಓದುವುದೇ ಇಲ್ಲ. ಜಗತ್ತಿನಲ್ಲಿ ಮನುಷ್ಯನನ್ನು ದೇವ ಜೋಡಿಗಳನ್ನಾಗಿಯೇ ಸೃಷ್ಟಿಸಿದ್ದಾನೆ. ಮನುಷ್ಯರನ್ನು ಮಾತ್ರ, ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ದೇವ ಜೋಡಿಗಳನ್ನಾಗಿ ಸೃಷ್ಟಿಸಿದ್ದಾನೆ. ಮತ್ತು ಈ ಜೋಡಿಗಳನ್ನಾಗಿ ಸೃಷ್ಟಿಸಿ ನಿಮಗೆ ಕುಟುಂಬ ವ್ಯವಸ್ಥೆಯನ್ನು ದೇವ ನಿಶ್ಚಯಿಸಿರುವುದು. ಹೇಗೆ ಭೂಮಿ, ಆಕಾಶ, ಈ ಬ್ರಹ್ಮಾಂಡ ದೇವನ ಅದ್ಭುತವಾದ ನಿದರ್ಶನಗಳೋ ಅದೇ ರೀತಿ ಇದು ಕೂಡ ದೇವನ ನಿದರ್ಶನ ಅಂತ ದೇವ ಹೇಳಿದ. ಈ ಬ್ರಹ್ಮಾಂಡದ ವ್ಯವಸ್ಥೆಯಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆದ್ರೆ ಏನಾಗ್ತದೆ? ಅದರ ಪರಿಣಾಮ ಬಹಳ ಮಾರಕ. ದೇವನ ವ್ಯವಸ್ಥೆಯಲ್ಲಿ ಸೂರ್ಯ, ಚಂದ್ರ, ಬ್ರಹ್ಮಾಂಡದಲ್ಲಿ ಒಂದು ಸಣ್ಣ ಅಲ್ಲೋಲ ಕಲ್ಲೋಲ ಆದ್ರೆ ಏನಾಗ್ಬೋದು? ಒಂದು ಸಣ್ಣ ಬದಲಾವಣೆ ಆದ್ರೆ ಏನಾಗ್ತದೆ? ಅದರ ಪರಿಣಾಮ ಬಹಳ ಮಾರಕವಾಗಿರುತ್ತದೆ. ಅದೇ ರೀತಿಯಲ್ಲಿ ಕುಟುಂಬ ಸಂಬಂಧಗಳು ಕೂಡ ಹಾಳಾದರೆ ಅದರ ಪರಿಣಾಮ ಸಮಾಜದಲ್ಲಿ ಬಹಳ ಮಾರಕ ಆಗಿರುತ್ತದೆ. ಇವತ್ತೆಷ್ಟು ಅಧ್ಯಯನಗಳು ನಡೀತಾ ಇದೆ. ಸಮಾಜದಲ್ಲಿ ಕ್ರಿಮಿನಲ್ಸ್ಗಳು ಹೆಚ್ಚಾಗಲಿಕ್ಕೆ ಸೋಷಿಯಲ್ ಸ್ಟಡಿ, ಅದು ಯಾವುದೋ ಧಾರ್ಮಿಕ ಗ್ರಂಥದ ಸ್ಟಡಿ ಅಲ್ಲ, ಒಂದು ಸೋಷಿಯಲ್ ಸ್ಟಡಿ. ಕ್ರಿಮಿನಲ್ಸ್ಗಳಾಗಲಿಕ್ಕೆ ಯುವಕರು ಕ್ರಿಮಿನಲ್ಸ್ಗಳಾಗ್ತಾ ಇರುವುದು, ಸಮಾಜಕ್ಕೆ ಮಾರಕ ಆಗ್ತಾ ಇರುವುದು, ಅದಕ್ಕೆ ಬಹಳ ದೊಡ್ಡ ಕಾರಣ ಅವರ ಕುಟುಂಬದಲ್ಲಿ ನಡೆಯುತ್ತಿರುವ ಸಂಘರ್ಷಗಳು ಅಂತ. ಬಹಳ ಸಣ್ಣ ಪ್ರಾಯದಲ್ಲೇ ಅವರು ಕುಟುಂಬದಲ್ಲಿ ನಡೆಯುತ್ತಿರುವ ಕಲಹಗಳನ್ನು ನೋಡಿ ಬೆಳೆಯುತ್ತಾ ಇದ್ದಾರೆ. ತನ್ನ ತಂದೆ ಮತ್ತು ತನ್ನ ತಾಯಿಯ ಮಧ್ಯೆ ನಡೆಯುತ್ತಿರುವ ಕಲಹ, ಪ್ರೀತಿ ಇಲ್ಲದ ಬದುಕು, ಕರುಣೆ ಇಲ್ಲದ ಬದುಕು, ಆ ಬದುಕನ್ನು ನೋಡಿ ಅನುಭವಿಸಿ ಬೆಳೆಯುತ್ತಿರುವ ಮಕ್ಕಳು ಹೆಚ್ಚಿನವರು ಕ್ರಿಮಿನಲ್ಸ್ಗಳಾಗ್ತಾ ಇದ್ದಾರೆ. ಸೋಷಿಯಲ್ ಸ್ಟಡಿ ಇದು, ಸಾಮಾಜಿಕ ಅಧ್ಯಯನ ಇದು. ಬಹಳ ವಿದ್ಯಾವಂತರೆಲ್ಲ ಎದುರಿನಲ್ಲಿದ್ದೀರಾ. ಅಂದರೆ ನಿಮ್ಮ ಕುಟುಂಬ ಹಾಳಾದರೆ, ಕುಟುಂಬ ಛಿದ್ರ ಆದರೆ ಸಮಾಜ, ಆ ಮೂಲಕ ದೇಶ ಹಾಳಾಗ್ತದೆ. ಆದ್ದರಿಂದಲೇ ಪವಿತ್ರ ಕುರ್ಆನ್ನಲ್ಲಿ ಕುಟುಂಬ ಜೀವನದ ಬಗ್ಗೆ ಅತಿ ಹೆಚ್ಚು ವಿವರಣೆಗಳಿವೆ. ನೀವು ಕುರ್ಆನನ್ನು ತೆರೆದ ಅಧ್ಯಯನ ನಡೆಸಿದರೆ ಆರಾಧನೆಗಳ ಬಗ್ಗೆ ಎಷ್ಟು ಕುರ್ಆನ್ನಲ್ಲಿ ಚರ್ಚೆ ಇದೆಯೋ, ಆರಾಧನೆಗಳ ಬಗ್ಗೆ ಎಷ್ಟೆಲ್ಲ ಮಾರ್ಗದರ್ಶನಗಳಿವೆಯೋ,
ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಚರ್ಚೆ ಇರುವುದು ಸಂಬಂಧಗಳ ಬಗ್ಗೆ. ಸಂಬಂಧಗಳ ಬಗ್ಗೆ ಇರುವಷ್ಟು ಮಾರ್ಗದರ್ಶನ, ಸಂಬಂಧಗಳ ಬಗ್ಗೆ ಇರುವಷ್ಟು ಚರ್ಚೆ ಕುರಾನ್ನಲ್ಲಿ ಆರಾಧನೆಗಳ ಬಗ್ಗೆ ಖಂಡಿತ ಇಲ್ಲ. ಯಾಕೆಂದರೆ ಆರಾಧನೆಗಳಿಗಿಂತಲೂ ಹೆಚ್ಚು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ಹೇಳಿದರು, ನಾನು ನಿಮಗೆ ನಮಾಜ್ಗಿಂತ, ಉಪವಾಸಕ್ಕಿಂತ, ಹಜ್ಜಿಗಿಂತ ಶ್ರೇಷ್ಠವಾದ ಒಂದು ಕರ್ಮವನ್ನು ತಿಳಿಸಿಕೊಡಲೆ. ಪ್ರವಾದಿಯವರು ಹೇಳಿದ್ದರು, ಇಸ್ಲಾಹು ದಾತಿಲ್ ಬೈನ್, ನೀವು ಮಾಡುವ ಆರಾಧನೆಗಳಿಗಿಂತ ಶ್ರೇಷ್ಠವಾದ ಕರ್ಮ ಯಾವುದೆಂದರೆ ನಿಮ್ಮ ಸಂಬಂಧವನ್ನು ಬಲಪಡಿಸಬೇಕು. ಫೈನ್ನ ಫಸಾದ ದಾತಿಲ್ ಬೈನಿ ಹಿಯಲ್ ಹಾಲಿಕಾನ್, ಸಂಬಂಧ ಕೆಟ್ಟು ಹೋದರೆ ಅದು ಸರ್ವನಾಶಕ್ಕೆ ಕಾರಣ ಆಗುತ್ತದೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಅಂದರೆ ಪವಿತ್ರ ಕುರಾನ್ನಲ್ಲಿ ಅತಿ ಹೆಚ್ಚು ಚರ್ಚೆ ಇರುವುದು ಸಂಬಂಧಗಳ ಬಗ್ಗೆ. ಸಂಬಂಧ ಬಲಪಡಿಸಲಿಕ್ಕೆ, ಅದರಲ್ಲೂ ಮುಖ್ಯವಾಗಿ ದಾಂಪತ್ಯ ಬದುಕು, ಕುಟುಂಬ ಜೀವನ, ಆ ಸಂಬಂಧವನ್ನು ಬಲಪಡಿಸಲಿಕ್ಕೆ ಯಾವುದೆಲ್ಲ ಅಗತ್ಯ ಇದೆಯೋ ಆ ಎಲ್ಲ ಮಾರ್ಗದರ್ಶನಗಳು ಪವಿತ್ರ ಕುರ್ಆನ್ನಲ್ಲಿ ನಿಮಗೆ ಸಿಗ್ತದೆ. ಅದರಿಂದಲೇ ಕುರ್ಆನ್ನಲ್ಲಿ ಕುಟುಂಬ ಎಂಬುದು ಬಹಳ ಬಹಳ ದೊಡ್ಡ ಜವಾಬ್ದಾರಿ ಅಂತ ಹೇಳಲಾಗಿದೆ. ಬಹಳ ದೊಡ್ಡ ಜವಾಬ್ದಾರಿ ಅದು. ನಮಗೆಲ್ಲ ಗೊತ್ತಿದೆ, ಕುಟುಂಬ ಆರಂಭ ಆಗುವುದು ಮದುವೆಯೊಂದಿಗೆ. ಕುಟುಂಬ ಎಲ್ಲ ಇವತ್ತು ಭಾರ ಆಗುತ್ತಿರುವ ಕಾಲ. ರೋಗಿಯಾದ ಪತ್ನಿ ಒಬ್ಬ ಪತಿಗೆ ಭಾರ ಆಗ್ತಾ ಇದ್ದಾಳೆ. ಸಂಪಾದನೆ ಇಲ್ಲದ ಪತಿ, ಆರೋಗ್ಯ ಕ್ಷೀಣಿಸಿದ ಪತಿ ಒಬ್ಬ ಪತ್ನಿಗೆ ಭಾರ ಆಗ್ತಾ ಇದ್ದಾಳೆ ಇವತ್ತು. ನನ್ನ ತಂದೆ, ರೋಗಿಯಾದ ನನ್ನ ತಂದೆ, ಕಣ್ಣು ಕಾಣಿಸದ ನನ್ನ ಅಪ್ಪ ನನಗೆ ಭಾರ ಆಗ್ತಾ ಇದ್ದಾರೆ. ಸಹೋದರರ ಕುಟುಂಬದಲ್ಲಿ ಯಾರು ಯಾರಿಗೂ ಭಾರ ಆಗಬಾರದು. ರೈಲ್ವೆ ಪ್ಲಾಟ್ಫಾರಂನಲ್ಲಿ ಒಬ್ಬಳು ಹೆಣ್ಣು ಮಗಳು, ನಡೆದ ಘಟನೆ ಇದು. ಒಂದು ರೈಲ್ವೆ ಪ್ಲಾಟ್ಫಾರಂನಲ್ಲಿ 12 ವಯಸ್ಸಿನ ಒಬ್ಬಳು ಹೆಣ್ಣು ಮಗಳು ತನಗಿಂತ 1 ವರ್ಷ ಪ್ರಾಯ ಕಡಿಮೆ ಇರುವ ತನ್ನ ತಮ್ಮನನ್ನು ಹೆಗಲ ಮೇಲೆ ಹೀಗೆ ಏರಿಸಿಕೊಂಡು ಕಷ್ಟಪಟ್ಟು ರೈಲ್ವೆ ಟ್ರ್ಯಾಕ್ ದಾಟ್ತಾ ಇದ್ದಾಳೆ. ಅದನ್ನು ನೋಡಿದ ನಮ್ಮಂತಹ ಒಬ್ಬ ವಿದ್ಯಾವಂತ, ಅವಳಿಗೆ ಡಿಗ್ರಿ ಇಲ್ಲ ಹೆಣ್ಣು ಮಗಳಿಗೆ, ಆ ಹೆಣ್ಣು ಮಗಳ ಅಪ್ಪ ಅಮ್ಮ ಕೂಡ ಯಾವುದೋ ಕಾಲೇಜಿನಲ್ಲಿ ಕಲ್ತವರು ಅಲ್ಲ, ರೈಲ್ವೆ ಸ್ಟೇಷನ್ನಲ್ಲಿ ಭಿಕ್ಷೆ ಬೇಡಿ ಬದುಕುತ್ತಿರುವ ಒಂದು ಅಸಹಾಯಕ ಕುಟುಂಬದಲ್ಲಿ ಹುಟ್ಟಿದ ಹೆಣ್ಣು ಮಗಳವಳು. ಅವಳು ತನ್ನ 12 ವರ್ಷದ ಹೆಣ್ಣು ಮಗಳು ತನ್ನ 11 ವಯಸ್ಸಿನ ತಮ್ಮನನ್ನು ಹೀಗೆ ಹೆಗಲ ಮೇಲೆ ಏರಿಸಿಕೊಂಡು ಕಷ್ಟಪಟ್ಟು ರೈಲ್ವೆ ಟ್ರ್ಯಾಕ್ ದಾಟ್ತಾ ಇದ್ದಾಳೆ. ನಮ್ಮಂತಹ ಒಬ್ಬ ವಿದ್ಯಾವಂತ ಕೇಳಿದರೆ ಅಂತ, ಅಲ್ಲ ಮಗಳೇ, ಯಾಕೆ ಅವನನ್ನು ನೀನು ಹೀಗೆ ಹೆಗಲ ಮೇಲೆ ಏರಿಸಿಕೊಂಡು ಹೋಗ್ತಾ ಇದ್ದೀಯಾ? ಅವನನ್ನು ನಡೆಸಿಕೊಂಡು ಹೋಗಬಹುದಲ್ಲ, ಅವನು ನಿನಗೆ ಭಾರ ಆಗುವುದಿಲ್ಲವೇ ಅಂತ ಕೇಳಿದೆವು. ನಿನಗೆ ಭಾರ ಅನಿಸುವುದಿಲ್ಲವಾ ಅಂತ. ಆ ಹೆಣ್ಣು ಮಗಳು ತಿರುಗಿ ನಿಂತು ಆ ವ್ಯಕ್ತಿಯೊಂದಿಗೆ ಒಂದು ಪ್ರಶ್ನೆ ಕೇಳ್ತಾಳೆ. ನಾವೆಲ್ಲ ಎದೆಯಲ್ಲಿ ಬರೆದಿರ್ಬೇಕು ಆ ಪ್ರಶ್ನೆಯನ್ನು. ಆ ಹೆಣ್ಣು ಮಗಳು ಕೇಳಿದಳು, ಇವ ನನಗೆ ಭಾರ ಆಗುವುದೇ, ಇವ ನನ್ನ ತಮ್ಮನಲ್ಲವೇ ಅಂತ ಕೇಳ್ತಾಳೆ. ಇವ ನನ್ನ ತಮ್ಮನಲ್ಲವೇ, ನನಗೆ ಹೇಗೆ ಭಾರ ಆಗಲಿಕ್ಕೆ ಸಾಧ್ಯ? ಬಹಳ ದೊಡ್ಡ ಪಾಠ ಇದೆ. ನಮ್ಮ ಸಂಬಂಧಗಳಲ್ಲಿ ಯಾರು ನಮಗೆ ಭಾರ ಆಗಬಾರ್ದು ಸಹೋದರರೇ. ನನ್ನ ಅಪ್ಪ ಅವರು ಎಷ್ಟು ರೋಗಿಯಾಗಲಿ, ಎಂತಹ ಅಸಹಾಯಕ ಸ್ಥಿತಿಯಲ್ಲಿರುವಾಗಲೂ ನನ್ನ ಅಪ್ಪ ನನಗೆ ಭಾರ ಆಗಬಾರದು. ನನ್ನ ಪತ್ನಿ ಅವಳು ರೋಗಿಯಾಗಿದ್ದಾಳೆ, ಅವಳು ಸೌಂದರ್ಯವನ್ನು ಕಳಕೊಂಡಿದ್ದಾಳೆ, ಖಂಡಿತ ಯಾವ ಕಾರಣಕ್ಕೂ ಅವಳು ನನಗೆ ಭಾರ ಆಗಬಾರದು. ಇವತ್ತು ಕುಟುಂಬದ ಸ್ಥಿತಿ ಹೇಗೆಂದರೆ ಕುಟುಂಬಗಳೆಲ್ಲ ಭಾರ ಆಗ್ತಾ ಇದೆ. ಎಲ್ಲವೂ ಭಾರ, ಎಲ್ಲರೂ ಭಾರವೇ ನಮಗೆ. ಫಾದರ್ಲೆಸ್ ಅಮೇರಿಕಾ ಅಂತ ಜಗತ್ತಿನಲ್ಲಿ ಒಂದು ಪುಸ್ತಕವೇ ಬಂದಿದೆ, ಫಾದರ್ಲೆಸ್ ಅಮೇರಿಕಾ ಅಂತ. ಒಂದು ಕಾಲದಲ್ಲಿ ಅನಾಥರು ಅಂತ ಯಾರಂದರೆ ತಂದೆ ಅಥವಾ ತಾಯಿ ಇಲ್ಲದವರನ್ನು ಸಮಾಜ ಅನಾಥರು ಅಂತ ಗುರುತಿಸ್ತಾ ಇದ್ದದ್ದು. ಇವತ್ತು ಸಮಾಜದಲ್ಲಿ ಅನಾಥರಂದರೆ ತಂದೆ ಯಾರು ಅಂತ ಗೊತ್ತಿಲ್ಲದವರು. ತಂದೆ ಯಾರು ಅಂತ ಗೊತ್ತಿಲ್ಲದ ಅಮೇರಿಕಾದ ಜನಸಂಖ್ಯೆಯಲ್ಲಿ 40% ಜನರಿಗೆ ಒಂದು ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಥವಾ ಅಮ್ಮ ಯಾರು ಅಂತ ಗೊತ್ತಿಲ್ಲ. ಫಾದರ್ಲೆಸ್ ಅಮೇರಿಕಾ ಎಂಬ ಪುಸ್ತಕದಲ್ಲಿ ನಡೆದಿರುವ ಚರ್ಚೆ ಅದು. ಅದರ ಪರಿಣಾಮಗಳು, ಅದುಂಟು ಮಾಡುತ್ತಿರುವ ಸಾಮಾಜಿಕ ಪಿಡುಗು, ಇದೆಲ್ಲ ಫಾದರ್ಲೆಸ್ ಅಮೇರಿಕಾದ ಚರ್ಚೆಯ ವಿಷಯಗಳು. ಅಂದರೆ ತಂದೆ ಯಾರು ಅಂತ ಗೊತ್ತಿಲ್ಲದ ಮಕ್ಕಳು, ಅಮ್ಮ ಯಾರು ಅಂತ ಗೊತ್ತಿಲ್ಲದ ಮಕ್ಕಳು. ಇಂತಹ ಒಂದು ಬಾರಕ ಸ್ಥಿತಿ ನಮ್ಮ ಸಮಾಜದಲ್ಲಿ ಇದೆ ಎಂದು ಮಾತ್ರ ಅಲ್ಲ, ಆ ಕಲ್ಚರನ್ನು ಪ್ರಮೋಟ್ ಮಾಡಲಾಗುತ್ತಾಯಿತು. ಆ ಕಲ್ಚರನ್ನು ಎಲ್ಲ ರೀತಿಯಲ್ಲೂ ಎಲ್ಲ ಮಾಧ್ಯಮಗಳ ಮೂಲಕ ಅದನ್ನು ಪ್ರಮೋಟ್ ಮಾಡಲಾಗುತ್ತಾಯಿತು. ಹಾಗೆ ಕೌಟುಂಬಿಕ ಸಂಬಂಧವನ್ನು ಒಡೆದು ಹಾಕಿ ಎಲ್ಲವನ್ನು ವ್ಯಾಪಾರೀಕರಣಗೊಳಿಸುವ ಒಂದು ದೊಡ್ಡ ಷಡ್ಯಂತರ ಎಲ್ಲ ಕಡೆ ನಡೀತಾ ಇದೆ. ಸಹೋದರ ಸಹೋದರಿಯರೇ, ನಾವು ಅಳುತ್ತಾ ಬಂದವರು ಭೂಮಿಗೆ ಬರುವಾಗ
ನಾವೆಲ್ಲ ಅಳುತ್ತಾ ಬಂದವರು. ನಾವೆಲ್ಲ ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಂದು ಮಗು ಹೇಳಿದ ಒಂದನೆಯ ಮಾತು ಅಮ್ಮ ಎಂಬುದು, ಅವರವರ ಭಾಷೆಯಲ್ಲಿ. ಈ ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಂದು ಮಗು ಪ್ರಥಮವಾಗಿ ಹೇಳುವ ಮಾತು ಅಮ್ಮ ಅಂತ. ನಾವೆಲ್ಲ ಅಳುತ್ತಾ ಬಂದವರು. ಅದೇ ರೀತಿ ನಾವೆಲ್ಲ ಸೇವಿಸಿರುವ ಅತ್ಯಂತ ಪ್ರೋಟೀನ್ ಇರುವ ಆಹಾರ ಯಾವುದು? ತಾಯಿಯ ಎದೆ ಹಾಲು. ಅದಕ್ಕಿಂತ ಶ್ರೇಷ್ಠವಾದ ಒಂದು ಆಹಾರ ಜಗತ್ತಿನಲ್ಲಿ ಇಲ್ಲಿನ ತನಕ ಯಾವುದೂ ಇಲ್ಲ. ನಾವೆಲ್ಲ ಕೆಲವು ಸೆಲೆಬ್ರಿಟಿಗಳ ಬಗ್ಗೆ ಎಲ್ಲ ಓದ್ತೇವೆ, 4 ಲಕ್ಷ ರೂಪಾಯಿಯ ಜ್ಯೂಸ್ ಕುಡಿತಾರೆ, 4 ಲಕ್ಷ ರೂಪಾಯಿ ಬೆಲೆ ಬಾಳುವ ಏನೇನೋ ಆಹಾರಗಳೆಲ್ಲ ಸೇವಿಸ್ತಾರೆ, 4-8 ಲಕ್ಷದ್ದಲ್ಲ. ನಿಮಗೆ ಗೊತ್ತಿರಬೇಕು, ಜಗತ್ತಿನಲ್ಲಿ ಇಲ್ಲಿನ ತನಕ ಅಮ್ಮನ ಎದೆ ಹಾಲಿಗಿಂತ ಪ್ರತಿರೋಧ ಶಕ್ತಿ ಇರುವ, ಇಮ್ಯುನಿಟಿ ಪವರ್ ಇರುವ, ಪ್ರೋಟೀನ್ ಇರುವ ಒಂದು ಆಹಾರವನ್ನು ಜಗತ್ತಿನಲ್ಲಿ ಇಲ್ಲಿಯ ತನಕ ಕಂಡು ಹುಡುಕಲಾಗಿಲ್ಲ. ಅದೇ ರೀತಿ ನಾಳೆ ನಾವು ಹೊರಟು ಹೋಗುವುದು ಬೇರೆಯವರನ್ನು ಅಳಿಸಿ ನಾವು ಅಳುತ್ತಾ ಬಂದವರು. ನಾವು ನಾಳೆ ಹೋಗುವಾಗ ಬೇರೆಯವರು ಅಳುತ್ತಾ ಇರ್ತಾರೆ. ಹೀಗೆ ನಮ್ಮನ್ನು ಅಳುತ್ತಾ ಬರುವಾಗ ಸ್ವಾಗತಿಸಲಿಕ್ಕೂ, ನಾಳೆ ನಾವು ಹೊರಟು ಹೋಗುವಾಗ ವಿದಾಯ ಹೇಳಲಿಕ್ಕೂ ನಮಗಿರುವ ಏಕೈಕ ಸಂಸ್ಥೆ ಯಾವುದು ಅಂತ ಕೇಳಿದರೆ ನಮ್ಮೆಲ್ಲರ ಫ್ಯಾಮಿಲಿ, ನಮ್ಮೆಲ್ಲರ ಕುಟುಂಬ. ಆದ್ದರಿಂದ ಕುಟುಂಬ ಜೀವನದ ಭದ್ರತೆಯ ಬಗ್ಗೆ, ಅದರ ಜವಾಬ್ದಾರಿಗಳ ಬಗ್ಗೆ ನಾವು ಅತಿ ಹೆಚ್ಚು ಗಮನ ಹರಿಸಬೇಕು ಎಂದು ಮಾತ್ರ ಅಲ್ಲ, ನಮ್ಮ ಮಕ್ಕಳಿಗೆ ಈ ವಿಷಯದಲ್ಲಿ ನಿರಂತರವಾಗಿ ಅವರ ಜೊತೆಗೆ ನಾವು ಮಾತಾಡಬೇಕು. ಕುಟುಂಬದ ಆರಂಭ ಮದುವೆಯೊಂದಿಗೆ. ಮದುವೆಯ ಬಗ್ಗೆ ಪವಿತ್ರ ಕುರ್ಆನ್ನಲ್ಲಿ ಮದುವೆಯನ್ನು ಮೀಸಾಕುನ್ ಗಲೀಲ್ ಅಂತ ಹೇಳಲಾಗಿದೆ. ಬಹಳ ಸ್ಟ್ರಾಂಗ್ ಅಗ್ರಿಮೆಂಟ್ ಅಂತ, ಪ್ರಬಲವಾದ ಕರಾರು ಅಂತ. ಕುರ್ಆನ್ನಲ್ಲಿ 3 ಕಡೆಗಳಲ್ಲಿ ಮೀಸಾಕುನ್ ಗಲೀಲ್ ಎಂಬ ಪದ ಇದೆ, ಬಲಿಷ್ಠವಾದ ಕರಾರು ಅದು. ಅದರಲ್ಲಿ 2 ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ಹೇಳಲಾಗಿರುವುದು ಬಲಿಷ್ಠವಾದ ಕರಾರು. 2 ವಿಷಯ ತನ್ನ ಪ್ರವಾದಿಗಳೊಂದಿಗೆ ದೇವ ಮಾಡಿರುವ ಕರಾರುಗಳ ಬಗ್ಗೆ ಮೀಸಾಕುನ್ ಗಲೀಲ್ ಅಂತ ಹೇಳಲಾಗಿದೆ. ಅದೇ ರೀತಿ 3ನೆಯ ವಿಷಯ ಕುಟುಂಬದ ಬಗ್ಗೆ, ಮದುವೆಯ ಬಗ್ಗೆ ಪವಿತ್ರ ಕುರ್ಆನ್ನಲ್ಲಿ ಮೀಸಾಕುನ್ ಗಲೀಲ್ ಅಂತ ಹೇಳಲಾಗಿದೆ. ಬಹಳ ಭದ್ರವಾದ ಕರಾರದು, ಬಲಿಷ್ಠವಾದ ಕರಾರದು. ದಾಂಪತ್ಯದ ಮ್ಯಾಥಮೆಟಿಕ್ಸ್ ಹೇಳಲಾಗುವುದು, ಅದರ ಗಣಿತಶಾಸ್ತ್ರ ಏನೆಂದರೆ 1+1 ಅಂದರೆ ದೊಡ್ಡ 1 ಅಂತ. 1+1 ಅಂದರೆ 2 ಅಲ್ಲ, ದೊಡ್ಡ 1 ಅಂತ. ಅದು ದಾಂಪತ್ಯ ಜೀವನದ ಗಣಿತಶಾಸ್ತ್ರ, ಮ್ಯಾಥಮೆಟಿಕ್ಸ್ ಅದು. ಅಂದರೆ ನನಗೆ ಒಬ್ಬಳು ಮಗಳಿದ್ದಾಳೆ, ಆ ಮಗಳಿಗೆ ನಾನು ಮದುವೆ ಮಾಡಿಸಿದೆ, ಅಳಿಯ ಬಂದ ಮನೆಗೆ. ಮತ್ತೆ ನನಗೆ ಒಬ್ಬ ಮಗ ಅಲ್ಲ, ನನಗೆ 2 ಮಕ್ಕಳು. ದಾಂಪತ್ಯದ ಮ್ಯಾಥಮೆಟಿಕ್ಸ್ ಹಾಗೆ, ಕುಟುಂಬ ಜೀವನದ ಮ್ಯಾಥಮೆಟಿಕ್ಸ್ ಹಾಗೆ. ನನಗೆ ಒಬ್ಬ ಮಗ ಇದ್ದ, ನಾನು ಅವನಿಗೆ ಮದುವೆ ಮಾಡಿಸಿದೆ. ನನ್ನ ಸೊಸೆ ಮನೆಗೆ ಬಂದರೆ ಮತ್ತೆ ನನಗೆ ಅಲ್ಲಿನ ತನಕ ಒಬ್ಬ ಮಗ ಇದ್ದದ್ದು, ಇನ್ನು ನನಗೆ 2 ಮಕ್ಕಳು. ದಾಂಪತ್ಯಕ್ಕೆ ಪ್ರವೇಶಿಸಿದ ಮೇಲೆ ನಾನು ಮತ್ತು ನೀನು ಎಂಬುದಿಲ್ಲ, ನಾವು ಅಂತ. ದಾಂಪತ್ಯಕ್ಕೆ ಪ್ರವೇಶಿಸಿದ ಮೇಲೆ ನನ್ನ ಅಪ್ಪ ಮತ್ತು ನಿನ್ನ ಅಪ್ಪ ಎಂಬುದಿಲ್ಲ, ನಮ್ಮ ಅಪ್ಪ ಎಂಬುದಾಗಬೇಕು. ನನ್ನ ಅಮ್ಮ ಮತ್ತು ನಿನ್ನ ಅಮ್ಮ ಎಂಬುದಲ್ಲ, ನಮ್ಮ ಅಮ್ಮ ಎಂಬುದು. ನನ್ನ ಮನೆ ನಿನ್ನ ಮನೆ ಎಂಬುದಲ್ಲ, ನಮ್ಮ ಮನೆ ಎಂಬುದು ಕುಟುಂಬ ಜೀವನದ ಬುನಾದಿ. 1+1 ಅಂದರೆ ದೊಡ್ಡ 1 ಅಂದರೆ ಅದು ಕುಟುಂಬ ಜೀವನದ ಮ್ಯಾಥಮೆಟಿಕ್ಸ್. ಹಾಗೆ ನಿಮ್ಮ ಕುಟುಂಬದಲ್ಲಿರಬೇಕಾದ ಸಂಬಂಧಗಳ ಬಗ್ಗೆ ವಿವರಣೆ ಇರುವುದು ಹಾಗೆ. ಪವಿತ್ರ ಕುರ್ಆನ್ನಲ್ಲಿ ದಾಂಪತ್ಯ ಜೀವನಕ್ಕೆ ಇರಬೇಕಾದ 3 ಅಡಿಪಾಯಗಳನ್ನು ಹೇಳಿಕೊಡಲಾಗಿದೆ. ಒಂದು, ومن آياته أن خلق لكم من أنفسكم أزواجا لتسكنوا إليها وجعل بينكم مودة ورحمة. ದಾಂಪತ್ಯ ಜೀವನದಲ್ಲಿರಬೇಕಾದ 3 ಅಡಿಪಾಯಗಳನ್ನು ಕುರಾನ್ ಹೇಳುತ್ತದೆ, ನಿಮ್ಮ ಕುಟುಂಬ ಜೀವನ ಹೇಗಿರಬೇಕು ಅಂತ. ಕುಟುಂಬದಲ್ಲಿ 1ನೆಯದು ಸುಕೂನ್ ಇರಬೇಕು ಅಂತ ಕುರಾನ್ ಹೇಳುತ್ತದೆ. ಸುಕೂನ್ ಅಂದರೆ ಶಾಂತಿ ಅಂತ ಅರ್ಥ. ಮನೆ ಅಂದರೆ ಗಾಳಿಯಿಂದ, ಚಳಿಯಿಂದ, ಮಳೆಯಿಂದ ರಕ್ಷಣೆ ಕೊಡುವ ಸ್ಥಳದ ಹೆಸರಲ್ಲ. ಮನೆ ಅಂದರೆ ನಿಮಗೆ ನೆಮ್ಮದಿಯನ್ನು ಕೊಡುವ ಕೇಂದ್ರ. ಮನೆ ಅಂದರೆ ನಿಮಗೆ ಸಾಂತ್ವನವನ್ನು ಕೊಡುವ ಕೇಂದ್ರ. ಮನೆ ಅಂದರೆ ನಿಮಗೆ ಸಮಾಧಾನವನ್ನು ಕೊಡುವ ಕೇಂದ್ರ. ಅದಕ್ಕೆ ಹೇಳುವುದು ಸುಕೂನ ಅಂತ. ಅಲ್ಲಿ ನಿಮಗೆ ಅದು ಸಿಗಬೇಕು.
ಅಲ್ಲಿ ಸಮಯಕ್ಕೆ ಸರಿಯಾಗಿ ಚಾ ಕಾಫಿ ತಿಂಡಿ ಊಟ ಸಿಗ್ತದೆ ಎಂಬುದಲ್ಲ ಮನೆ. ಮನೆಯಲ್ಲಿ ನಿಮಗೆ ಶಾಂತಿ ಸಿಗಬೇಕು, ಮನೆಯಲ್ಲಿ ನಿಮಗೆ ನೆಮ್ಮದಿ ಸಿಗಬೇಕು. ಅದಕ್ಕೆ ಹೇಳುವುದು ಸುಕೂನ್ ಅಂತ. ಮನೆಯಲ್ಲಿ ಸುಕೂನ್ ಇರುವುದು ಯಾವಾಗ ಅಂದರೆ, ಈ ಶಾಂತಿ ಯಾವಾಗ ಸಿಗ್ತದೆ ಅಂದರೆ, ಕುಟುಂಬದಲ್ಲಿ ಪ್ರತಿಯೊಬ್ಬರು ಕೂಡ ನಾನೇನು ಕೊಡಬೇಕು ಎಂಬುದು ನಮ್ಮ ಆಲೋಚನೆಯಾಗುವಾಗ ಮಾತ್ರ ಕುಟುಂಬದಲ್ಲಿ ಶಾಂತಿ ಇರುತ್ತದೆ. ನನ್ನ ಪತ್ನಿಗೆ ನನ್ನಿಂದ ಏನು ಸಿಗಬೇಕು, ಅವಳಿಂದ ನನಗೇನು ಸಿಗಬೇಕು ಎಂಬುದಲ್ಲ, ನನ್ನ ಮಕ್ಕಳಿಂದ ನನ್ನ ಅಣ್ಣ ತಮ್ಮಂದಿರಿಂದ ನನಗೇನು ಸಿಗಬೇಕು ಎಂಬುದಲ್ಲ, ನಾನು ಅವರಿಗೇನು ಕೊಡಬೇಕಾಗಿದೆ, ಅದರಲ್ಲಿ ನನಗೆ ನಿಷ್ಠೆ ಇದೆಯೇ, ನನ್ನ ಅಪ್ಪನಿಗೆ ನನ್ನಿಂದೇನು ಸಿಗಬೇಕು, ನನ್ನ ಅಮ್ಮನಿಗೆ ನನ್ನಿಂದೇನು ಸಿಗಬೇಕಾಗಿದೆ, ನನ್ನ ಪತ್ನಿಗೆ, ನನ್ನ ಮಕ್ಕಳಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ ನನ್ನಿಂದ ನಾನೇನು ಕೊಡಬೇಕಾಗಿದೆ. ಇದು ನಮ್ಮ ಚರ್ಚೆಯಾದರೆ, ಇದು ನಮ್ಮ ಯೋಚನೆಯಾದರೆ ಮಾತ್ರ ಕುಟುಂಬದಲ್ಲಿ ಸುಕೂನ್ ಎಂಬುದು ಇರುತ್ತದೆ. ಅದೇ ರೀತಿ ಕುಟುಂಬ ಜೀವನದ ಎರಡನೆಯ ಅಡಿಪಾಯ ಕುರಾನ್ ಹೇಳೋದು ಮವದ್ದತ್ ಅಂತ, ಪ್ರೀತಿ ಇರಬೇಕು ಅಂತ. ಅರಬಿ ಭಾಷೆಯಲ್ಲಿ ಪ್ರೀತಿಗೆ ಸುಮಾರು 90ಕ್ಕಿಂತ ಹೆಚ್ಚು ಪದ ಇದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಶಬ್ದಗಳಿರುವ ಭಾಷೆ ಅರಬಿ ಭಾಷೆ. ಅರಬ್ಬಿ ಭಾಷೆಯಲ್ಲಿ ಇರುವಷ್ಟು ಪದಗಳು ಜಗತ್ತಿನ ಯಾವ ಭಾಷೆಯಲ್ಲೂ ಇಲ್ಲ. ಅಷ್ಟು ಸಮೃದ್ಧವಾದ ಭಾಷೆ ಅರಬ್ಬಿ ಎಂಬುದು. ಸುಮಾರು 6 ಲಕ್ಷಕ್ಕಿಂತ ಹೆಚ್ಚು ಪದಗಳಿವೆ ಅಂತ ಹೇಳಲಾಗುತ್ತದೆ ಅರಬ್ಬಿ ಭಾಷೆಯಲ್ಲಿ. ಅರಬ್ಬಿ ಭಾಷೆಯಲ್ಲಿ ಪ್ರೀತಿಗೆ 90ಕ್ಕಿಂತ ಹೆಚ್ಚು ಪದಗಳಿವೆ. ಆ ಪದಗಳ ಪೈಕಿ ಅತ್ಯಂತ ಸಮಗ್ರವಾದದ್ದು ಮವದ್ದತ್ ಅಂತ. ಕುಟುಂಬದಲ್ಲಿರಬೇಕಾದದ್ದು ಮವದ್ದತ್ ಅಂದರೆ ಅದು ಸೌಂದರ್ಯವನ್ನು ಪ್ರೀತಿಸುವುದಲ್ಲ, ಅದು ಸಂಪತ್ತಿನೊಂದಿಗಿರುವ ಪ್ರೀತಿ ಅಲ್ಲ, ಬದಲಾಗಿ ಅದು ಮನಸ್ಸು ಮತ್ತು ಮನಸ್ಸುಗಳ ಮಧ್ಯೆ ಇರುವ ಪ್ರೀತಿ. ಮವದ್ದತ್ ಅಂತ ಹೇಳಿತ್ತು ಕುರ್ಆನ್. ಕುಟುಂಬದಲ್ಲಿರಬೇಕಾದದ್ದು ಫ್ರೆಂಡ್ಶಿಪ್ ಅಂತ ಹೇಳಲಾಗುತ್ತದೆ. ನನ್ನ ಪತ್ನಿ ಯಾರು ಅಂತ ಕೇಳಿದರೆ, ನನ್ನ ಅತ್ಯಂತ ಒಳ್ಳೆಯ ಫ್ರೆಂಡ್ ನನ್ನ ಪತ್ನಿ. ನನ್ನ ಮಗಳು ನನ್ನ ಅತ್ಯಂತ ದೊಡ್ಡ ಫ್ರೆಂಡ್ ಯಾರು ಅಂದರೆ ನನ್ನ ಮಗಳು, ನನ್ನ ಮಗ. ಯಾಕೆಂದರೆ ಫ್ರೆಂಡ್ಶಿಪ್ನಲ್ಲಿ ಎಲ್ಲ ಸಂಬಂಧಗಳು ಬಹಳ ಬಲಿಷ್ಠವಾಗಿರುತ್ತದೆ. ಗೆಳೆತನ ಅಂದರೆ ಹಾಗೆ ಅಲ್ವ, ನಾವು ಇಲ್ಲಿಂದ ಭಟ್ಕಳದಿಂದ ಹೋಗುವುದು ಅಂತ ಇಟ್ಕೊಳ್ಳಿ, ಸುತ್ತಾಡಲಿಕ್ಕೆ ಮೈಸೂರಿಗೆ ಒಂದು 4-5 ಫ್ರೆಂಡ್ಸ್ಗಳು ಹೀಗೆ ಹೋಗ್ತೇವೆ. ಹೋಗಿ ಅಲ್ಲಿ ಕುಂದಾಪುರಕ್ಕೆ ಅವು ಅಲ್ಲಿ ಶಿರೂರೆಲ್ಲ ಪಾಸಾದ ಮೇಲೆ ಒಬ್ಬ ಹೇಳಿದ, ನಾನು ಮೊಬೈಲ್ ಬಿಟ್ಟು ಬಂದಿದ್ದೇನಲ್ಲ, ಏನು ಮಾಡೋದು ಅಂತ. ನಾವೇನು ಮಾಡ್ತೇವೆ ಫ್ರೆಂಡ್ಸ್ಗಳಾದರೆ, ಏನು ಅಸಹನೆ ಏನಿಲ್ಲ, ಸಂತೋಷದಿಂದ ಜೋಕು ಮಾಡಿಕೊಂಡು ವಾಪಸ್ ಭಟ್ಕಳಕ್ಕೆ ಬಂದು ಮೊಬೈಲ್ ತಗೊಂಡು ವಾಪಸ್ ಹೋಗ್ತೇವೆ, ಏನು ಸಮಸ್ಯೆ ಇರುವುದಿಲ್ಲಲ್ಲ. ಪತ್ನಿಯ ಜೊತೆ ಹೊರಟದ್ದು ಮೈಸೂರಿಗೆ. ಶಿರೂರಿಗೆ ತಲುಪಿದಾಗ ಅವಳು ಹೇಳ್ತಾಳೆ, ಓ ಮೊಬೈಲ್ ಬಿಟ್ಟು ಬಂದಿದ್ದೇನೆ ಅಂತ. ಏನಾಗ್ತದೆ ಆಗಲೇ ಕಾರ್ನಲ್ಲಿ ಕೆಲವೊಮ್ಮೆ ಯುದ್ಧ ಆರಂಭ ಆಗ್ತದೆ, ಆಗಲೇ ಸ್ಟಾರ್ಟ್ ಆಗ್ತದೆ ಗಲಾಟೆ. ಯಾಕೆಂದರೆ ಎಲ್ಲಿ ಫ್ರೆಂಡ್ಶಿಪ್ ಇಲ್ಲವೋ ಅಲ್ಲಿ ಸಂಬಂಧಗಳು ಗಟ್ಟಿ ಇರುವುದಿಲ್ಲ, ಎಲ್ಲಿ ಗೆಳೆತನ ಇರುತ್ತದೆ ಅಲ್ಲಿ ಸಂಬಂಧಗಳು ಬಹಳ ಗಟ್ಟಿ ಇರ್ತದೆ ಅಂತ. ಆದ್ದರಿಂದ ದಾಂಪತ್ಯದಲ್ಲಿ ಇರಬೇಕಾದದ್ದು ಫ್ರೆಂಡ್ಶಿಪ್ ಅಂತ ಹೇಳಲಾಗುತ್ತೆ. ನನ್ನ ಅತ್ಯಂತ ಒಳ್ಳೆಯ ಗೆಳೆಯರು ಯಾರೆಂದರೆ ನನ್ನ ಮಕ್ಕಳು. ನನ್ನ ಅತ್ಯಂತ ಬೆಸ್ಟ್ ಫ್ರೆಂಡ್ಸ್ ನನ್ನ ಮಕ್ಕಳು. ನನ್ನ ಅತ್ಯಂತ ಒಳ್ಳೆಯ ಗೆಳೆಯರು ನನ್ನ ಪತಿ, ನನ್ನ ಪತ್ನಿ. ಮವದ್ದತ್ ಅಂತ ಹೇಳಿತ್ತು ಕುರ್ಆನ್. ಆ ಪ್ರೀತಿ ನಿಮ್ಮ ಕುಟುಂಬದಲ್ಲಿ ಇರಬೇಕು ಅಂತ ಕುರ್ಆನ್ ಹೇಳೋದು. ಅದೇ ರೀತಿ 3ನೆಯದು ಕುರ್ಆನ್ ಹೇಳಿತ್ತು, ನಿಮ್ಮ ಕುಟುಂಬ ಜೀವನದಲ್ಲಿ ರಹ್ಮತ್ ಇರಬೇಕು ಅಂತ. ಕರುಣೆ ಎಂಬುದು ಕುಟುಂಬದ ಬುನಾದಿಯದು. ಎಲ್ಲಿ ಕರುಣೆ ಇರುತ್ತದೆಯೋ ಅಲ್ಲಿ ಮಾತ್ರ ಸೇವೆ, ಆರೈಕೆ ಇದೆಲ್ಲವೂ ಇರಲಿಕ್ಕೆ ಸಾಧ್ಯ. ಕರುಣೆ ಇಲ್ಲ ಎಂದಾದರೆ ಅಲ್ಲಿ ಸೇವೆ, ಆರೈಕೆ ಎಂಬುದು ಅರ್ಥವನ್ನು ಕಳ್ಕೊಳ್ಳುತ್ತದೆ. ಆದ್ದರಿಂದಲೇ ಕುಟುಂಬದಲ್ಲಿ ಪೀಸ್, ಲವ್ ಆ್ಯಂಡ್ ಮರ್ಸಿ, ಕುಟುಂಬದ ಬುನಾದಿಗಳು ಇದು ಅಂತ ಕುರ್ಆನ್ ವಿವರಿಸೋದು. ನಿಮ್ಮ ಕುಟುಂಬದ ಅಡಿಪಾಯ ಇದಾಗಿರಬೇಕು. ಪೀಸ್, ಲವ್ ಆ್ಯಂಡ್ ಮರ್ಸಿ, ಶಾಂತಿ, ಪ್ರೀತಿ ಮತ್ತು ಕರುಣೆ. ಇದಿರುವಾಗ ನಿಮ್ಮ ಕುಟುಂಬ ಬಹಳ ಬಲಿಷ್ಠವಾಗಿರುತ್ತದೆ ಎಂದು ಮಾತ್ರ ಅಲ್ಲ, ಆ ಕುಟುಂಬವು ಬಹಳ ಸಮೃದ್ಧಿಯಿಂದ ಕೂಡಿರುತ್ತದೆ ಅಂತ. ಮೈಕೆಲ್ ಫ್ಯಾರಡೆ ಅಂತ ನಿಮಗೆಲ್ಲ ಗೊತ್ತಿದೆ, ಜಗತ್ತು ಕಂಡ ಶ್ರೇಷ್ಠ ವಿಜ್ಞಾನಿ. ವಿಜ್ಞಾನಕ್ಕೆ ಆ ಮನುಷ್ಯನ ಕೊಡುಗೆ ಅಗಾಧವಾದದ್ದು. ವಿಜ್ಞಾನಿಗಳ ಪೈಕಿ ಅತಿ ಹೆಚ್ಚು ಗೌರವಿಸಲ್ಪಡುವ ಮನುಷ್ಯ ಮೈಕೆಲ್ ಫ್ಯಾರಡೆ. ಮೈಕೆಲ್ ಫ್ಯಾರಡೆಗೆ ವಯಸ್ಸಾದಾಗ, ಆ ಮನುಷ್ಯನ ಬದುಕಿನ ಕೊನೆಯ ದಿನಗಳು, ಒಮ್ಮೆ ಅವರೊಂದಿಗೆ ಕೆಲವರೊಂದು ಪ್ರಶ್ನೆ ಕೇಳಿದ್ರು, ದ ಮೋಸ್ಟ್ ಬ್ಯೂಟಿಫುಲ್ ಮೊಮೆಂಟ್ ಆಫ್ ಯುವರ್ ಲೈಫ್ ಯಾವುದು ಅಂತ. ನಿಮ್ಮ ಬದುಕಿನ ಅತ್ಯಂತ ಆನಂದದಾಯಕವಾದ ಘಟನೆ ಯಾವುದು ಅಂತ ಒಬ್ಬ ಶ್ರೇಷ್ಠ ವಿಜ್ಞಾನಿಯೊಂದಿಗೆ ಪ್ರಶ್ನೆ ಮಾಡುವುದು.
ಏನೆಲ್ಲ ಹೇಳಲಿಕ್ಕಿರ್ಬೋದು ಆ ಮನುಷ್ಯನಿಗೆ. ಎಂತೆಂತಹ ವೇದಿಕೆಗಳನ್ನು ಹಂಚಿಕೊಂಡ ಮನುಷ್ಯ, ಎಷ್ಟೆಷ್ಟು ಸಮ್ಮಾನಗಳನ್ನು ಸ್ವೀಕರಿಸಿರುವ ಮನುಷ್ಯ, ಎಂತೆಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳೊಂದಿಗೆ ಬೆರೆತಂತಹ ವ್ಯಕ್ತಿ. ದ ಮೋಸ್ಟ್ ಬ್ಯೂಟಿಫುಲ್ ಮೊಮೆಂಟ್ ಆಫ್ ಯುವರ್ ಲೈಫ್. ನಮ್ಮಲ್ಲಿ ಕೇಳಿದರೆ ನಮಗೆ ಏನೆಲ್ಲ ಹೇಳಲಿಕ್ಕೆ ಇದೆ, ನಾವೆಲ್ಲ ಬಹಳ ಸಣ್ಣ ಸಣ್ಣವರಲ್ಲ, ಏನು ಸಾಧನೆ ಮಾಡಿದವರೇನಲ್ಲ. ನಮ್ಮಲ್ಲಿ ಪ್ರಶ್ನೆ ಕೇಳಿದರೆ ನಮಗೆ 100 ಘಟನೆಗಳೆಲ್ಲ ಹೇಳಲಿಕ್ಕೆ ಇದೆ. ಮೈಕೆಲ್ ಫ್ಯಾರಡೆ ಎಂಬ ಶ್ರೇಷ್ಠ ವಿಜ್ಞಾನಿಯೊಂದಿಗೆ ಒಬ್ಬ ಪತ್ರಕರ್ತ ಕೇಳುವ ಪ್ರಶ್ನೆ ಅದು, ನಿಮ್ಮ ಬದುಕಿನ ಅತ್ಯಂತ ಸುಂದರವಾದ ಘಟನೆ ಯಾವುದು? ಮೈಕೆಲ್ ಫ್ಯಾರಡೆ ಕೊಟ್ಟ ಉತ್ತರ, ನನ್ನ ಸಾರಾಳೊಂದಿಗೆ ನಾನು ವ್ಯಯಿಸಿದ ಸಂಜೆಗಳು ಅಂತ ಹೇಳ್ತಾರೆ. ಸಾರಾ ಬರ್ನಾರ್ಡ್ ಅಂತ ಅವರ ಪತ್ನಿಯ ಹೆಸರು. ಮೈಕೆಲ್ ಫ್ಯಾರಡೆಯ ಪತ್ನಿಯ ಹೆಸರು ಸಾರಾ ಬರ್ನಾರ್ಡ್. ಅವರು ಹೇಳುವುದು, ನನ್ನ ಬದುಕಿನ ಅತ್ಯಂತ ಆನಂದದ ಘಟನೆ ಯಾವುದೆಂದರೆ ನಾನು ನನ್ನ ಪತ್ನಿಯೊಂದಿಗೆ ಸಂಜೆ ವಾಕಿಂಗ್ ಮಾಡುತ್ತಾ ಇದ್ದ ಆ ಘಟನೆಗಳು ಅಂತ ಹೇಳುವುದೊಬ್ಬ ವಿಜ್ಞಾನಿ. ಬದುಕಿನಲ್ಲಿರುವ ಸಂತೋಷ, ಬದುಕನ್ನು ನಾವು ಹಾಗೆ ಸ್ವೀಕರಿಸಬೇಕು ಸಹೋದರರೇ. ನನಗೆ ಅತಿ ಹೆಚ್ಚು ಸಂತೋಷವನ್ನು ಕೊಡುವ ಸ್ಥಳ ಯಾವುದು ಅಂತ ಕೇಳಿದರೆ ಪ್ರಾಮಾಣಿಕವಾಗಿ ಹೇಳಬೇಕು, ನನ್ನ ಮನೆ. ದುಬೈ ಕೊಡುವುದಕ್ಕಿಂತ, ಸಿಂಗಾಪುರ್ ಹೋಗುವುದಕ್ಕಿಂತ, ಬೇರೆ ಯಾವುದೋ ಟೂರಿಸ್ಟ್ ಪ್ಲೇಸ್ಗಳಿಗೆ ಕೊಡುವುದಕ್ಕಿಂತ ನನಗೆ ಸಂತೋಷವನ್ನು ಕೊಡುವ ಸ್ಥಳ ಅಂದರೆ ನನ್ನ ಮನೆ. ನಾನು ಅತಿ ಹೆಚ್ಚು ಇಷ್ಟಪಡುವ ಆಹಾರ ಯಾವುದು ಅಂತ ಕೇಳಿದರೆ ನನ್ನ ಮನೆಯ ಆಹಾರ. ಅದಕ್ಕೆ ಕೆಲವೊಮ್ಮೆ ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕಿರ್ಲಿಕ್ಕಿಲ್ಲ, ಅಜಿನೋಮೋಟೊ ಕೂಡ ಅದಕ್ಕೆ ಹಾಕಿರ್ಲಿಕ್ಕಿಲ್ಲ. ಎಲ್ಲೋ ನೀವು ಫಾಸ್ಟ್ ಫುಡ್ ತಿನ್ನುವ ರೀತಿಯಲ್ಲಿ ಅದಕ್ಕೆ ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕಿರ್ಲಿಕ್ಕಿಲ್ಲ. ಆದರೆ ನನ್ನ ಅಮ್ಮ ಮಾಡಿದ, ನನ್ನ ಪ್ರೀತಿಯ ಪತ್ನಿ ಮಾಡಿದ, ನನ್ನ ಮಗಳು ಮಾಡಿದ ಆ ಆಹಾರ ಇದೆ ಅಲ್ಲ, ಅದರಲ್ಲಿ ಕಾಳಜಿ ಇದೆ, ಅದರಲ್ಲಿ ಪ್ರೀತಿ ಇದೆ, ಅದರಲ್ಲಿ ಪ್ರಾರ್ಥನೆ ಇದೆ, ಎಲ್ಲವೂ ಇದೆ. ಆದ್ದರಿಂದಲೇ ನಾನು ಅತಿ ಹೆಚ್ಚು ಇಷ್ಟಪಡುವ ಆಹಾರ ಯಾವುದು ಅಂತ ಕೇಳಿದರೆ ನನ್ನ ಮನೆಯ ಆಹಾರ ಎಂಬುದಾಗಬೇಕು. ಒಂದು ಕುಟುಂಬ ವ್ಯವಸ್ಥೆಯ ಅಡಿಪಾಯಗಳು ಎಂಬುದು ಕುರ್ಆನ್ ಕಲಿಸಿಕೊಟ್ಟಿರುವಂತಹ ಮಾರ್ಗದರ್ಶನ. ಸಹೋದರರೇ, ಕುಟುಂಬ ಜೀವನದ ಬಗ್ಗೆ ಪವಿತ್ರ ಕುರ್ಆನ್ನಲ್ಲಿ ಹುನ್ನ ಲಿಬಾಸುಲ್ಲಕುಂ ವ ಅಂತುಲ್ ಲಿಬಾಸುಲ್ಲಹುನ್ನ ಅಂತ ಹೇಳಲಾಗಿದೆ. ಪತಿ ಮತ್ತು ಪತ್ನಿಯಂದಿರು ಪರಸ್ಪರ ಉಡುಪುಗಳು ಅಂತ. ಉಡುಪಂದರೆ ಉಡುಪಿಗೆ ಬೇರೆ ಬೇರೆ ಯಾಕೆ ಉಡುಪಂದರೆ ನಮಗೆ ರಕ್ಷಣೆಯನ್ನು ಕೊಡುತ್ತದೆ. ಉಡುಪು ನಮ್ಮ ಕುಂದುಕೊರತೆಗಳನ್ನು ಮುಚ್ಚಿ ಹಾಕುತ್ತದೆ. ಉಡುಪು ನಮ್ಮ ಸೌಂದರ್ಯ. ಹಾಗೆ ಪತಿಗೆ ಪತ್ನಿ ಇದೆಲ್ಲವೂ ಆಗಬೇಕು. ಪರಸ್ಪರ ರಕ್ಷಣೆ ಮಾಡುವವರು. ಕುರ್ಆನ್ ಕೊಟ್ಟ ವ್ಯಾಖ್ಯಾನ ಬಹಳ ಅರ್ಥಪೂರ್ಣವಾದದ್ದಲ್ಲ. ಸಣ್ಣ ಸಣ್ಣ ಪದಗಳಲ್ಲಿ ಕುರ್ಆನ್ನ ವಿವರಣೆ. ಹುನ್ನ ಲಿಬಾಸುಲ್ಲಕುಂ ವ ಅಂತುಲ್ ಲಿಬಾಸುಲ್ಲಹುನ್ನ. ಅವರ ಉಡುಪು ನೀವು, ನಿಮ್ಮ ಉಡುಪು ಅವರು. ಉಡುಪು ನಿಮಗೆ ರಕ್ಷಣೆಯನ್ನು ಕೊಡುತ್ತದೆ. ಉಡುಪು ನಿಮ್ಮ ಕುಂದುಕೊರತೆಗಳನ್ನು ಮುಚ್ಚುತ್ತದೆ. ಉಡುಪು ನಿಮಗೆ ಸೌಂದರ್ಯ, ನಿಮ್ಮ ಘನತೆ, ನಿಮ್ಮ ಗಾಂಭೀರ್ಯ, ಇದೆಲ್ಲ ನಿಮ್ಮ ಉಡುಪು. ನೀವು ಹಾಕಿರುವ ಡ್ರೆಸ್ಸಿನಿಂದ ನಿಮ್ಮ ವ್ಯಕ್ತಿತ್ವವನ್ನು ಜನರು ಅರ್ಥ ಮಾಡುತ್ತಾರೆ. ಪತಿ ಮತ್ತು ಪತ್ನಿಯ ಮಧ್ಯೆ ಇರಬೇಕಾದ ಸಂಬಂಧ. ಅದರ ಜೊತೆಗೆ ಉಡುಪು ನಮ್ಮ ಎಲ್ಲವನ್ನು ಮುಚ್ಚುತ್ತದೆ. ಉಡುಪಿನಿಂದ ಮುಚ್ಚಿಡುವಂತಹದ್ದು ಯಾವುದೂ ಇಲ್ಲಲ್ಲ. ನನ್ನ ಡ್ರೆಸ್ ನನ್ನ ಎಲ್ಲ ಕುಂದುಕೊರತೆಗಳನ್ನು ಮುಚ್ಚುತ್ತದೆ. ಇದರಿಂದ ನನ್ನ ಡ್ರೆಸ್ಸಿನಿಂದ ನಾನು ಮುಚ್ಚಿಡುವಂಥದ್ದು ಏನೂ ಇಲ್ಲ. ಅದೇ ರೀತಿ ಒಬ್ಬ ಕುಟುಂಬದಲ್ಲಿ ಪತಿ ತನ್ನ ಪತ್ನಿಯಿಂದ ಮುಚ್ಚಿಡುವಂತಹದ್ದು ಯಾವುದೂ ಇರಬಾರದು. ಒಬ್ಬ ಪತ್ನಿ ತನ್ನ ಪತಿಯಿಂದ ಮುಚ್ಚಿಡುವಂತಹದ್ದು ಯಾವುದೂ ಇರಬಾರದು. ನನ್ನ ಮೊಬೈಲ್ ಯಾವ ಪಾಸ್ವರ್ಡು ಇಲ್ಲದೆ ವಾರಗಟ್ಟಲೆ ನನ್ನ ಪತ್ನಿಯ ಕೈಯಲ್ಲಿ ಕೊಟ್ಟು ಹೋಗಲಿಕ್ಕೆ ನನಗೆ ಧೈರ್ಯ ಇರಬೇಕು. ಅಥವಾ ನನ್ನ ಪತ್ನಿ ಯಾವ ಪಾಸ್ವರ್ಡು ಇಲ್ಲದೆ ಅವಳ ಮೊಬೈಲನ್ನು ನನ್ನ ಕೈಯಲ್ಲಿ ಕೊಟ್ಟು ವಾರಗಟ್ಟಲೆ ಎಲ್ಲಿಗಾದರೂ ಹೋಗಲಿಕ್ಕೆ ಅವಳಿಗೆ ಧೈರ್ಯ ಇರಬೇಕು. ಯಾಕೆಂದರೆ ಯಾವ ಕೆಟ್ಟ ಮೆಸೇಜು, ಯಾರ ಅಪರಿಚಿತರ ಕಾಲು ನನಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಜನರಿಗೆ ಈ ಧೈರ್ಯ ಇದೆ ಇವತ್ತು? ಒಬ್ಬೊಬ್ಬರ ಮೊಬೈಲಿಗೆ 8-10 ಪಾಸ್ವರ್ಡ್ಗಳೆಲ್ಲ ಇದೆ. ವಾಟ್ಸಪ್ಪಿಗೆ ಬೇರೆ, ಮೊಬೈಲಿಗೆ ಬೇರೆ. ಅಂದರೆ ಪರಸ್ಪರ ಸಂಶಯಗಳು, ಪ್ರಾಮಾಣಿಕತೆ ಇಲ್ಲ ನಮ್ಮ ಸಂಬಂಧದಲ್ಲಿ. ಪವಿತ್ರ ಕುರ್ಆನ್ನಲ್ಲಿ ವಲಾ ಮುತ್ತಖಿದಾತಿ ಅಖ್ದಾನ್ ಅಂತ ಇದೆ. ಬಹಳ ದೊಡ್ಡ ಎಚ್ಚರಿಕೆ ಅದು. ಅನೈತಿಕ ಸಂಬಂಧ ಇರಿಸಿಕೊಳ್ಳಬೇಡಿ, ಅದರ ಪರಿಣಾಮ ಬಹಳ ಮಾರಕ. ಅನೈತಿಕ ಸಂಬಂಧದ ಪರಿಣಾಮ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತದೆ ಮತ್ತು ನಿಮ್ಮ ಆತ್ಮಹತ್ಯೆಗೆ ಕೂಡ ಅದು ಕಾರಣ ಆಗ್ಬೋದು. ಎಷ್ಟೆಷ್ಟು ಆತ್ಮಹತ್ಯೆಗಳು ನಡೀಲಿಕ್ಕೆ ಕಾರಣ ಏನು? ಅನೈತಿಕ ಸಂಬಂಧಗಳು. ಜಗತ್ತಿನಲ್ಲಿ ಎಷ್ಟೋ ಜನರು ನೆಮ್ಮದಿ ಕಳ್ಕೊಳ್ಳಿಕ್ಕೆ ಕಾರಣ ಏನು? ಅನೈತಿಕ ಸಂಬಂಧ. ವಲಾ ಮುತ್ತಖಿದಾತಿ ಅಖ್ದಾನ್. ಅನೈತಿಕ ಸಂಬಂಧದ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ನೀವು. ಆದ್ದರಿಂದ ಸಹೋದರರೇ, ಪವಿತ್ರ ಕುರ್ಆನ್ ಕಲಿಸಿಕೊಟ್ಟ ಬದುಕು ಬಹಳ ಪ್ರಾಮಾಣಿಕವಾದ, ಅತ್ಯಂತ ಸ್ವಚ್ಛವಾದ,
ನಿಷ್ಕಳಂಕವಾದ ಸಂಬಂಧ ಆಗಿರಬೇಕು ನಿಮ್ಮ ದಾಂಪತ್ಯ ಸಂಬಂಧ ಎಂಬುದು. ಇವತ್ತು ನಮ್ಮ ಸಂಬಂಧವನ್ನು ಹಾಳು ಮಾಡುವಲ್ಲಿ ಬಹಳ ದೊಡ್ಡ ಪಾತ್ರ ಇರುವುದು ಟೆಕ್ನಾಲಜಿಗೆ. ನಮ್ಮ ಸಂಬಂಧವನ್ನು ಹಾಳು ಮಾಡುವಲ್ಲಿ ಬಹಳ ದೊಡ್ಡ ಪಾತ್ರ ಇರುವುದು ನಮ್ಮ ಮೊಬೈಲಿಗೆ. ನಮ್ಮ ಸ್ಥಿತಿ ಹೇಗೆ ಅಂದರೆ, ವೈಫ್ ಇಲ್ಲದಿದ್ದರೂ ಪರವಾಗಿಲ್ಲ, ವೈಫೈ ಇಲ್ಲದ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ಸ್ಥಿತಿಯಲ್ಲಿ ಇದ್ದೇವೆ. ವೈಫ್ ಇಲ್ಲದೆ ಒಂದು ತಿಂಗಳು ಬದುಕಬಹುದು, ನಮಗೆ ಏನು ಸಮಸ್ಯೆ ಇಲ್ಲ. ಆದರೆ ವೈಫೈ ಇಲ್ಲದೆ ಒಂದು 5 ನಿಮಿಷ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ಸ್ಥಿತಿಯಲ್ಲಿ ನಾವೆಲ್ಲ ಇವತ್ತು ಇರುವುದು. ನೀವು ಪರಸ್ಪರ ಮಾತಾಡ್ತಾ ಇದ್ದೀರೋ ಮನೆಯಲ್ಲಿ ಅಂತ ಕೇಳಿದರೆ ಉತ್ತರ ಇಲ್ಲ. ನೀವು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀರೋ ಪತಿ ಪತ್ನಿ ಮಕ್ಕಳು ಎಲ್ಲ ಅಂತ ಕೇಳಿದರೆ ಇಲ್ಲ. ಅಥವಾ ಒಟ್ಟಿಗೆ ಊಟ ಮಾಡಿದ್ರೂ ನೀವು ಪರಸ್ಪರ ಮುಖ ನೋಡ್ತೀರೋ ಅಂತ ಕೇಳಿದರೆ ಇಲ್ಲ. ನಿಮಗೆ ಆಹಾರದ ಟೇಸ್ಟ್ ನೀವು ಅನುಭವಿಸ್ತೀರಾ ಅಂತ ಕೇಳಿದರೆ ಖಂಡಿತ ಇಲ್ಲ. ಮೊಬೈಲ್ ನೋಡ್ತಾ ತಿಂದರೆ ಆಹಾರಕ್ಕೆಲ್ಲಿ ಟೇಸ್ಟ್ ಇರ್ತದೆ? ಮೊಬೈಲ್ ನೋಡ್ತಾ ತಿನ್ನುವವನಿಗೆ ಮಾತುಕತೆಗಳಿಗೆ ಅಲ್ಲಿ ಸಮಯ ಇರ್ತದೆ. ಪತ್ನಿ ಜೊತೆ ಮಾತಾಡಲಿಕ್ಕೆ, ವೃದ್ಧರಾದ ತಂದೆ ತಾಯಿ ಜೊತೆ ಮಾತಾಡಲಿಕ್ಕೆ, ಮಕ್ಕಳ ಜೊತೆ ಮಾತಾಡಲಿಕ್ಕೆ ಅಲ್ಲಿ ಸಮಯ ಇದೆ. ಅಂದರೆ ನಮ್ಮ ಕೈಯಲ್ಲಿರುವ ಟೆಕ್ನಾಲಜಿ ನಮ್ಮ ಬದುಕನ್ನು ಹಾಳು ಮಾಡುತ್ತಾ ಇದೆ. ಸಹೋದರರು, ನಾನು ಹೇಳ್ತಾ ಇರೋದು, ನಮ್ಮ ಕುಟುಂಬ ಜೀವನ ಬಹಳ ಮಾದರಿಪೂರ್ಣವಾಗಿರಬೇಕು. ನನ್ನ ಮಕ್ಕಳಿಗೆ ನಾನು ಕೊಡಬಹುದಾದ ಬಹಳ ದೊಡ್ಡ ಎಜುಕೇಷನ್ ಯಾವುದು? ನನ್ನ ಮಗನನ್ನು ನಾನು ಡಾಕ್ಟರ್ ಮಾಡುವುದಕ್ಕಿಂತ, ನನ್ನ ಮಗನನ್ನು ನಾನು ಎಂಜಿನಿಯರ್ ಮಾಡುವುದಕ್ಕಿಂತ, ಅಥವಾ ಬೇರೆ ಏನೋ ಮಾಡುವುದಕ್ಕಿಂತ, ನಾನು ನನ್ನ ಮಕ್ಕಳಿಗೆ ಕೊಡಬಹುದಾದ ಅತ್ಯಂತ ದೊಡ್ಡ ಎಜುಕೇಷನ್ ಒಳ್ಳೆಯ ದಾಂಪತ್ಯ ಎಂಬುದು. ಯಾಕೆಂದರೆ ನನ್ನ ಮಕ್ಕಳು ಪ್ರೀತಿ, ಕರುಣೆ, ವಾತ್ಸಲ್ಯ ಇದೆಲ್ಲವೂ ಎಲ್ಲಿ ಕಲಿಬೇಕು? ಇದೆಲ್ಲ ನನ್ನನ್ನು ನೋಡಿ ಅವರು ಕಲಿಬೇಕಾಗ್ತದೆ. ನನ್ನ ಮಗ, ನನ್ನ ಮಗಳು ಪ್ರೀತಿ ಕಲಿಬೇಕಾದದ್ದು, ಕರುಣೆ ಕಲಿಬೇಕಾದದ್ದು, ಸಹನೆ ಕಲಿಬೇಕಾದದ್ದು, ಅವರು ಸುಕೂನು, ಮವದ್ದತ್ ಇದೆಲ್ಲ ಕಲಿಬೇಕಾದದ್ದು ಎಲ್ಲಿ? ಅದು ಯಾವುದೋ ಪಾಠ ಪುಸ್ತಕ ಹೇಳಿಕೊಡುವುದಿಲ್ಲಲ್ಲ. ಅದೆಲ್ಲವೂ ಕಲಿಬೇಕಾದದ್ದು ನಾನು ಮತ್ತು ನನ್ನ ಪತ್ನಿಯನ್ನು ನೋಡಿ ಅನುಭವಿಸಿ ಕಲಿಬೇಕಷ್ಟವರು. ಆದ್ದರಿಂದಲೇ ನನ್ನ ಮಕ್ಕಳಿಗೆ ನಾನು ಕೊಡಬಹುದಾದ ಅತ್ಯಂತ ದೊಡ್ಡ ಎಜುಕೇಷನ್ ಯಾವುದೆಂದರೆ ಒಳ್ಳೆಯ ದಾಂಪತ್ಯ, ಬಹಳ ಪ್ರೀತಿಯಿಂದ ಕೂಡಿದ ದಾಂಪತ್ಯ. ಅದು ನಿಮ್ಮನ್ನು ಬೆಳೆಸ್ತದೆ. ಅಬುಲ್ ಕಲಾಂ ಆಜಾದ್ ರವರು ತನ್ನ ಬಯೋಗ್ರಫಿಯಲ್ಲಿ ತನ್ನ ಬಾಲ್ಯದ ಒಂದು ಘಟನೆಯನ್ನು ವಿವರಿಸ್ತಾರೆ. ಇದು ದೊಡ್ಡ ವಿಷಯ ಈ ಕುಟುಂಬ. ನಾನು ಮುಗಿಸ್ತೇನೆ ಬೇಗ, ಒಂದು 10 ನಿಮಿಷದಲ್ಲಿ ಮುಗಿಸ್ತೇನೆ. ಅಬುಲ್ ಕಲಾಂ ಆಜಾದ್ ರವರು ತನ್ನ ಬಯೋಗ್ರಫಿಯಲ್ಲಿ ತನ್ನ ಕುಟುಂಬದ ಝೈನುಲ್ ಆಬಿದೀನ್ ಅಂತ ಅವರ ಅಪ್ಪ, ಒಬ್ಬ ಸಣ್ಣ ಗೂಡಂಗಡಿ ವ್ಯಾಪಾರ ಮಾಡುತ್ತಿರುವ ಮನುಷ್ಯ. ಎಲ್ಲ ದಿವಸ ಕಷ್ಟಪಟ್ಟು ಕೆಲಸ ಮಾಡಿ ಸಂಜೆ ಮನೆಗೆ ಬರ್ತಾರೆ. ಅಮ್ಮ ಚಪಾತಿ ಮಾಡಿ ಕೊಡ್ತಾರೆ, ತಿಂದು ಆರಾಮವಾಗಿ ನಿದ್ದೆ ಮಾಡ್ತಾರೆ. ಒಂದು ದಿವಸ ಝೈನುಲ್ ಆಬಿದೀನ್ ಮನೆಗೆ ಬಂದಾಗ, ಸಂಜೆ ಮನೆಗೆ ಬಂದಾಗ, ಅಮ್ಮ ಕೊಟ್ಟ ಚಪಾತಿ ಅದು ಕರಿದು ಹೋಗಿತ್ತು ಅಂತ, ಕಪ್ಪು ಕಪ್ಪಾಗಿದೆ, ಮಸಿ ಹಿಡಿದು ಕರಿದು ಹೋಗಿತ್ತು ಅವತ್ತು ಚಪಾತಿ. ನನ್ನ ತಂದೆ ಅಬುಲ್ ಕಲಾಂ ಹೇಳುವುದು, ಅಬ್ದುಲ್ ಕಲಾಂ ಆಜಾದ್ ಅಬ್ದುಲ್ ಕಲಾಂ ಹೇಳುವುದು, ನನ್ನ ತಂದೆ ತಿಂತಾ ಇದ್ರು ಚಪಾತಿ. ಈ ಕರಿದ ಚಪಾತಿಯನ್ನು ಹಾಗೆ ತಿಂದರು, ಏನು ಮಾತಾಡದೆ ತೃಪ್ತಿಯಿಂದ ತಿಂದರು ನನ್ನ ಅಪ್ಪ. ಅಮ್ಮ ಬಂದು ಕೂತ್ಕೊಂಡು ಹೇಳಿದ್ರು, ಇವತ್ತು ಚಪಾತಿ ಸ್ವಲ್ಪ ಕರಿದು ಹೋಗಿತ್ತು. ಏನೋ ಹಾಗೆ ಒಂದು ಕರೆದ್ರೆ ಮತ್ತೆ ಇನ್ನೊಂದು ಹೆಚ್ಚು ಮಾಡಲಿಕ್ಕೆ ಇರುವ ಆರ್ಥಿಕ ಸ್ಥಿತಿಯೆಲ್ಲ ಇಲ್ಲಲ್ಲ ಆಗದ ಕಾಲ, ಬಹಳ ಕಷ್ಟದ ಕಾಲ ಅದು. ಏನೋ ಚಪಾತಿ ಇವತ್ತು ತುಂಬ ಕರಿದು ಹೋಗಿತ್ತು, ಕಪ್ಪು ಕಪ್ಪಾಗಿತ್ತು, ಬೇಸರ ಮಾಡಬೇಡಿ ಅಂತ ಹೇಳಿದರು. ಅದಕ್ಕೆ ನನ್ನ ಅಪ್ಪ ಹೇಳಿದ್ರು, ನನಗೆ ಕರಿದ ಚಪಾತಿ ಅಂದರೆ ಬಹಳ ಇಷ್ಟ ಅಂತ ಹೇಳಿದರು ನನ್ನ ಅಪ್ಪ. ನನಗೆ ಬಹಳ ಇಷ್ಟ, ಅದೇನು ಬೇಸರ ಇಲ್ಲ ಅಂತ. ಹಾಗೆ ನನಗೊಂದು ಅಭ್ಯಾಸ ಇದೆ, ಎಲ್ಲ ರಾತ್ರಿ ನಾನು ಮಲಗುವಾಗ ನನ್ನ ಅಪ್ಪನಿಗೆ ಒಂದು ಮುತ್ತು ಕೊಟ್ಟು ನಾನು ಮಲಗಲಿಕ್ಕೆ ಹೋಗುವುದು. ಅಬ್ದುಲ್ ಕಲಾಂ ರವರ ಅಭ್ಯಾಸ ಅದು. ನನ್ನ ಅಪ್ಪನಿಗೆ ಒಂದು ಮುತ್ತು ಕೊಟ್ಟು ನಾನು ನನ್ನ ರೂಮಿಗೆ ಹೋಗಿ ಮಲಗುವುದು. ನಾನು ಅವತ್ತು ಕೂಡ ನನ್ನ ಅಪ್ಪನ ಬಳಿಗೆ ಹೋದೆ. ನಾನು ನನ್ನ ಅಪ್ಪನಲ್ಲಿ ಕೇಳಿದೆ, ನಿಮಗೆ ಈ ಕರಿದ ಚಪಾತಿ ಅಂದರೆ ಬಹಳ ಇಷ್ಟವೇ ಅಂತ ಕೇಳಿದೆ. ನನ್ನ ಅಪ್ಪ ಹೇಳಿದರು, ಇಲ್ಲ ಮಗನೇ, ನನಗದು ಆಗುವುದಿಲ್ಲ, ನನಗೆ ತಿನ್ನಲಿಕ್ಕೆ ಆಗುವುದಿಲ್ಲ. ಮತ್ತು ಆಗ ಹೇಳಿದ್ದೀರಲ್ಲ ಅಮ್ಮನ ಬಳಿ ಬಹಳ ಇಷ್ಟ ಅಂತ. ನನ್ನ ಅಪ್ಪ ಹೇಳಿದರು, ಮಗನೇ, ನಿನ್ನಮ್ಮ ಬೆಳಗಿನಿಂದ ಸಂಜೆಯ ತನಕ ಎಷ್ಟು ಕಷ್ಟಪಡ್ತಾಳೆ. ಅವಳು ಮಾಡುವ ಕೆಲಸಗಳಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ? ಅವಳು ಮಾಡುತ್ತಿರುವ ಕೆಲಸಗಳಿಗೆ ಸಂಬಳ ಕೊಡಲಿಕ್ಕೆ ಸಾಧ್ಯವೇ? ಒಂದು, ಅವಳು ಮಾಡಿದ ಚಪಾತಿ ಕರಿದು ಹೋಗಿದೆ, ಅದಕ್ಕೆ ನಾನು ಅವಳೊಂದಿಗೆ ಅಸಹನೆ ತೋರಿದ್ದರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗಬಹುದು ಮಗನೇ, ನಿನ್ನ ಅಮ್ಮನ ಮನಸ್ಸಿಗೆ ನೋವಾಗಬಾರದು. ಅಬ್ದುಲ್ ಕಲಾಂ ಹೇಳುವುದು, ನಾನು ಬದುಕಿನ ಸಣ್ಣ ಪ್ರಾಯದಲ್ಲಿ ನಡೆದ ಇಂತಹ ಅನುಭವಗಳಿಂದಲೇ ನಾನೊಬ್ಬ ಶ್ರೇಷ್ಠ ವ್ಯಕ್ತಿಯಾದೆ. ನಾನು ಹೇಳುತ್ತಿರುವುದು, ಬದುಕಿನಲ್ಲಿ ನಮ್ಮ ಮಕ್ಕಳಿಗೆ ಸಿಗಬೇಕಾದದ್ದು ಒಳ್ಳೆಯ ಅನುಭವಗಳು. ಇವತ್ತು ಮಕ್ಕಳಿಗೆ ಅದು ಸಿಗ್ತಾ ಇಲ್ಲ.
ಮಕ್ಕಳಿಗೆ ಒಳ್ಳೆಯ ಅನುಭವಗಳು ಸಿಗ್ತಾ. ನಾನು ಹೇಳಿದಲ್ಲ, ನಾವೆಲ್ಲ ಮೊಬೈಲ್ನ ಜಗತ್ತಿನಲ್ಲಿ ಇರೋದು. ಖಲೀಲ್ ಜಿಬ್ರಾನ್ ಅಂತ ಒಬ್ಬ ಶ್ರೇಷ್ಠ ಫಿಲಾಸಫರ್ ಇದ್ದರು. ಆ ಮನುಷ್ಯ ಹೇಳುವುದು, ನೀವು ಮನೆಗೆ ಹೋಗುವಾಗ ನಿಮ್ಮ ಎಲ್ಲ ಪೋಸ್ಟ್ಗಳನ್ನು ಹೊರಗೆ ಇಟ್ಟು ಹೋಗಬೇಕು ಅಂತ. ನಮಗೆಲ್ಲ ದೊಡ್ಡ ದೊಡ್ಡ ಪೋಸ್ಟ್ ಇದೆ ಅಲ್ಲ, ಖ್ಯಾತ ಪ್ರವಚನಕಾರ, MLA, MP, ಸಂಘಟನೆಯ ಮುಖ್ಯಸ್ಥ, ಬೇರೆ ಬೇರೆ ಪೋಸ್ಟ್ ಎಲ್ಲ ಇದೆಲ್ಲ ನಮಗೆ. ಈ ಪೋಸ್ಟ್ಗಳನ್ನೆಲ್ಲ ಮನೆಯ ಹೊರಗೆ ಇಟ್ಟು ಮನೆಗೆ ಒಳಗೆ ಹೋಗಿ. ಮನೆಗೆ ಹೋದರೆ ನೀವು ನಿಮ್ಮ ತಂದೆಯ ಮಗ, ನಿಮ್ಮ ಪತ್ನಿಯ ಪತಿ, ನಿಮ್ಮ ಮಕ್ಕಳ ಅಪ್ಪ, ಅದು ಮಾತ್ರ ಆಗಿರಬೇಕು ಅನ್, ಅದು ಮಾತ್ರ ಆಗಿರಬೇಕು ಅನ್. ಎಷ್ಟು ದೊಡ್ಡ ಫಿಲಾಸಫಿ ಇದಲ್ಲ. ಯಾಕೆಂದ್ರೆ ನಾವು ಎಲ್ಲ ಭಾರಗಳನ್ನು ಹೊತ್ತುಕೊಂಡು ಹೋಗಿ ಸುರಿಸುವುದು ಪತ್ನಿ ಮಕ್ಕಳ ಮೇಲೆ, ಅಪ್ಪ ಅಮ್ಮನ ಮೇಲೆ. ಅದರಿಂದಾಗಿಯೇ ದಾಂಪತ್ಯಗಳು ಹಾಳಾಗ್ತಾ ಇರುವುದು. ದಾಂಪತ್ಯ ಹಾಳಾದಾಗ ಮಕ್ಕಳು ಹಾಳಾಗ್ತಾರೆ, ಸಮಾಜ ಹಾಳಾಗ್ತದೆ, ದೇಶ ಹಾಳಾಗ್ತದೆ. ನಾವು ಇದರ ಬಗ್ಗೆ ಎಲ್ಲ ಮಾತಾಡುವುದಿಲ್ಲಲ್ಲ, ಇದರ ಬಗ್ಗೆ ಚರ್ಚೆಗಳೇ ಇಲ್ಲಲ್ಲ ನಮ್ಮಲ್ಲಿ. ಖಲೀಲ್ ಜಿಬ್ರಾನ್ ಕಲಿಸಿಕೊಟ್ಟ ಮಾತು ಬಹಳ ಮಾದರಿಯೋಗ್ಯವಾದ. ಆದ್ದರಿಂದ ಸಹೋದರ ಸಹೋದರಿಯರೇ, ನಮ್ಮ ದಾಂಪತ್ಯ ಜೀವನ, ಕುಟುಂಬ ಜೀವನ ಬಹಳ ಮಾದರಿಯೋಗ್ಯವಾಗಿರಬೇಕು. ನಮ್ಮ ಮಕ್ಕಳು ಒಳ್ಳೆಯದನ್ನು ಮಾತ್ರ ನೋಡುವ, ಒಳ್ಳೆಯದನ್ನು ಮಾತ್ರ ಆಲಿಸುವ, ಒಳ್ಳೆಯದನ್ನು ಮಾತ್ರ ಅನುಭವಿಸುವ ಒಂದು ವಾತಾವರಣ ನಮ್ಮ ಮನೆಯಲ್ಲಿ ಇರಬೇಕು. ನಾನು ಮುಗಿಸುವುದಕ್ಕಿಂತ ಮುಂಚೆ, ಕುಟುಂಬದಲ್ಲಿ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳು ಯಾರು ಅಂತ ಕೇಳಿದರೆ ನಿಮ್ಮ ಅಪ್ಪ ಮತ್ತು ನಿಮ್ಮ ಅಮ್ಮ. ಅವರಿಗಿಂತ ದೊಡ್ಡ ವ್ಯಕ್ತಿಗಳು ಕುಟುಂಬದಲ್ಲಿ ಖಂಡಿತ ಇಲ್ಲ. ನನ್ನ ಬದುಕಿನಲ್ಲಿ ಅತ್ಯಂತ ದೊಡ್ಡ ವ್ಯಕ್ತಿಗಳೆಂದರೆ ನನ್ನ ಅಪ್ಪ ಮತ್ತು ನನ್ನ ಅಮ್ಮ. ಮತ್ತು ಈ ಬದುಕಿನಲ್ಲಿ ನೀವು ಮಾಡಬಹುದಾದ ಅತ್ಯಂತ ಶ್ರೇಷ್ಠ ಕೆಲಸ ಯಾವುದೆಂದರೆ ನಿಮ್ಮ ತಂದೆ ಮತ್ತು ನಿಮ್ಮ ತಾಯಿಯ ಸೇವೆ ಮಾಡುವುದು, ಅವರ ಆರೈಕೆ ಮಾಡುವುದು. ಈ ಬದುಕಿನಲ್ಲಿ ನಿಮಗೆ ಸಿಗಬಹುದಾದ ಅತ್ಯಂತ ದೊಡ್ಡ ಶಾಪ ಯಾವುದೆಂದರೆ ನಿಮ್ಮ ಕಾರಣಕ್ಕಾಗಿ ನಿಮ್ಮ ತಂದೆ ಮತ್ತು ತಾಯಿ ಕಣ್ಣೀರು ಹರಿಸುವುದು. ಈ ಬದುಕಿನ ಬಹಳ ದೊಡ್ಡ ಶಾಪ ಅದು. ನೀವು ಈ ಬದುಕಿನಲ್ಲಿ ಮಾಡಬಹುದಾದ ಅತ್ಯಂತ ದೊಡ್ಡ ಕೆಲಸ ನಿಮ್ಮ ತಂದೆ ಮತ್ತು ನಿಮ್ಮ ತಾಯಿಯ ಸಂಪ್ರೀತಿಯನ್ನು ಗಳಿಸುವುದು. ಪವಿತ್ರ ಕುರ್ಆನ್ನಲ್ಲಿ ವಖಲಾ ರಬ್ಬುಕ ಅಲ್ಲಾ ತಅಬುದು ಇಲ್ಲಾ ಇಯ್ಯಾಹು ವಬಿಲ್ ವಾಲಿದೈನಿ ಇಹ್ಸಾನ, 6 ಕಡೆಗಳಲ್ಲಿ ಕುರ್ಆನ್ನಲ್ಲಿ ಏಕದೇವ ವಿಶ್ವಾಸವನ್ನು ಕಲಿಸಿಕೊಡುವುದರ ಜೊತೆಗೆ ತಂದೆ ತಾಯಿಯೊಂದಿಗೆ ಸದ್ವರ್ತನೆ ತೋರಬೇಕು ಅಂತ ಹೇಳಿಕೊಡಲ್ಲ. 6 ಕಡೆಗಳಲ್ಲಿದೆ ಈ ಪ್ರಸ್ತಾಪ. ಏಕದೇವತ್ವ ಎಂಬುದು ಕುರ್ಆನ್ನ ಅಡಿಪಾಯ. ಕುರ್ಆನ್ನ ಮೂಲ ಶಿಕ್ಷಣ ನಿಮಗೊಬ್ಬ ದೇವನಿದ್ದಾನೆ, ನಿಮ್ಮನ್ನು ಸೃಷ್ಟಿಸಿರುವ, ನಿಮ್ಮನ್ನು ಇಡೀ ಬ್ರಹ್ಮಾಂಡವನ್ನು, ಯೂನಿವರ್ಸ್ ಅನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಒಬ್ಬ ದೇವ. ಆ ದೇವನನ್ನು ಮಾತ್ರ ಆರಾಧಿಸಬೇಕು, ಅವನು ಮಾತ್ರ ನಿಮ್ಮ ಸೃಷ್ಟಿಕರ್ತ ಎಂಬುದು ಕುರ್ಆನ್ನ ಮೂಲ ಶಿಕ್ಷಣ. ಆ ಮೂಲ ಶಿಕ್ಷಣವನ್ನು ಕಲಿಸಿಕೊಡುವುದರ ಜೊತೆಗೆ ಕುರ್ಆನ್ನಲ್ಲಿ 6 ಕಡೆಗಳಲ್ಲಿ ವಬಿಲ್ ವಾಲಿದೈನಿ ಇಹ್ಸಾನ, ನಿಮ್ಮ ತಂದೆ ಮತ್ತು ನಿಮ್ಮ ತಾಯಿಯೊಂದಿಗೆ ಸದ್ವರ್ತನೆ ತೋರಬೇಕು ಅಂತ ಹೇಳಲಾಗಿದೆ. ಅದರಲ್ಲೂ ಕುರ್ಆನ್ನಲ್ಲಿ ಇಮ್ಮ ಯಬ್ಲುಗನ್ನ ಇಂದಕಲ್ ಕಿಬರ ಅಹದುಹುಮಾ ಔ ಕಿಲಾಹುಮಾ ಫಲಾ ತಕುಲ್ ಲಹುಮಾ ಉಫ್ಫಿನ್ ವಲಾ ತನ್ಹರ್ಹುಮಾ ವಕುಲ್ ಲಹುಮಾ ಕೌಲನ್ ಕರೀಮ. ನಮ್ಮ ತಂದೆ ತಾಯಿಗೆ ಕುರ್ಆನ್ ವಿವರಿಸಿರು ನಿಮ್ಮ ಸೇವೆ ಅಗತ್ಯ ಇರುವುದು, ನಿಮ್ಮ ಪರಿಗಣನೆ ಅಗತ್ಯ ಇರುವುದು ಅವರು ವೃದ್ಧಾಪ್ಯದ ದಿನಗಳಲ್ಲಿ. ಅವರ ಆರೋಗ್ಯ ಹಾಳಾಗಿದೆ, ಅವರಿಗೆ ಸಂಪಾದನೆ ಇಲ್ಲ, ನಿಮ್ಮ ಮೇಲೆ ಅವರು ಅವಲಂಬಿತರು. ಅಂತಹ ಸ್ಥಿತಿಯಲ್ಲಿ ನಿಮ್ಮ ತಂದೆಗೆ ಮತ್ತು ನಿಮ್ಮ ತಾಯಿಗೆ ಅತಿ ಹೆಚ್ಚು ಪರಿಗಣನೆ ಇರಬೇಕು, ಅತಿ ಹೆಚ್ಚು ಪರಿಗಣನೆ ಇರಬೇಕು. ಪ್ರತಿಯೊಂದು ವಿಷಯಗಳನ್ನು ನೀವು ಅವರ ಜೊತೆ ಸಮಾಲೋಚನೆ ನಡೆಸಬೇಕು. ವಲಾ ತಕುಲ್ಲಹುಮಾ ಉಫ್ಫಿನ್ ಅಂತ ಕುರ್ಆನ್ ಹೇಳಿದ್ದು. ಛೇ ಎಂಬ ಒಂದು ಮಾತು ಕೂಡ ನೀವು ಹೇಳಬಾರ್ದು ಅವರೊಂದಿಗೆ. ಛೇ ಅಂದ್ರೇನು? ವ್ಯಾಖ್ಯಾನಕಾರರು ಈ ಛೇಯ ಬಗ್ಗೆ ಹೇಳುವುದು, ನಿಮ್ಮ ಅಸಹನೆಯನ್ನು ವ್ಯಕ್ತಪಡಿಸಲಿಕ್ಕೆ ನೀವು ಉಪಯೋಗಿಸಬಹುದಾದ ಅತ್ಯಂತ ಸಣ್ಣ ಪದ ಛೇ ಎಂಬುದು. ಅದಕ್ಕಿಂತ ಸಣ್ಣ ಪದ ಇಲ್ಲ. ಒಂದು ಛೇ, ನೀವು ಯಾಕೆ ಹೀಗೆ ಮಾಡುತ್ತೀರಾ ಎಂಬ ಅಸಹನೆಯ ಒಂದು ನೋಟ, ಅಸಹನೆಯ ಒಂದು ಮಾತು, ಅಸಹನೆಯ ಒಂದು ವರ್ತನೆ ನಿಮ್ಮ ತಂದೆ ಮತ್ತು ತಾಯಿಯ ಬಗ್ಗೆ ಇರಬಾರದು ಎಂದು ಕುರ್ಆನ್ ಕಲಿಸಿಕೊಡುವುದು. ಅವರೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಮಾತ್ರ ಮಾತಾಡಬೇಕು. ಯಾವ ಕಾರಣಕ್ಕೂ ನನ್ನ ಮಕ್ಕಳಿಗೆ ನಾನು ಭಾರ ಆಗಿದ್ದೇನೆ ಎಂದು ನಿಮ್ಮ ವೃದ್ಧ ತಂದೆಗೆ, ನಿಮ್ಮ ವೃದ್ಧ ತಾಯಿಗೆ ಅನುಭವ ಆಗಬಾರದು. ಇವತ್ತಿಗೂ ನನ್ನ ಮಗನಿಗೆ ಅತಿ ಹೆಚ್ಚು ಅತ್ಯಂತ ದೊಡ್ಡ ವ್ಯಕ್ತಿ ಅಂದರೆ ನಾನು ಎಂದು ನಿಮ್ಮ ತಂದೆ ಮತ್ತು ತಾಯಿ ತಿಳಿಯುವ ರೀತಿಯಲ್ಲಿರಬೇಕು ಅವರ ವೃದ್ಧಾಪ್ಯದ ದಿನಗಳಲ್ಲಿ ಅವರೊಂದಿಗಿರುವ ವರ್ತನೆ. ಸಹೋದರರೇ, ನಮ್ಮ ತಂದೆ ಮತ್ತು ತಾಯಿ ಯಾವುದನ್ನು ಸಹಿಸಬಹುದು, ಯಾಕೆಂದರೆ ಧಾರಾಳ ಸಹಿಸಿ ಅವರು ನಮ್ಮನ್ನು ಬೆಳೆಸಿರುವುದು. ಆದರೆ ನೀವು ಅವರನ್ನು ಕಡೆಗಣಿಸುವುದು,
ನೀವು ಅವರನ್ನು ಪರಿಗಣಿಸದೇ ಇರುವುದು, ನೀವು ಅವರಿಗೆ ಮನಸ್ಸಿಗೆ ನೋವನ್ನು ಕೊಡುವುದನ್ನು ಸಹಿಸುವ ಸಾಮರ್ಥ್ಯ, ಶಕ್ತಿ ನಿಮ್ಮ ತಂದೆ ತಾಯಿಗೆ ಇಲ್ಲ ಅಂತ ನಿಮಗೆ ಗೊತ್ತಿರಬೇಕು. ಅದನ್ನು ಸಹಿಸುವ ಸಾಮರ್ಥ್ಯ ಖಂಡಿತ ನಮ್ಮ ತಂದೆ ತಾಯಿಗೆ. ಬೇರೆ ಯಾವುದನ್ನು ಅವರು ಸಹಿಸ್ತಾರೆ, ಯಾವ ಕಷ್ಟವನ್ನು ಅವರು ಸಹಿಸಬಲ್ಲರು. ಆದರೆ ನನ್ನ ಮಗ ನನ್ನನ್ನು ಕಡೆಗಣಿಸ್ತಾ ಇದ್ದಾನೆ, ನನ್ನ ಮಗ ನನ್ನನ್ನು ಪರಿಗಣಿಸ್ತಾ ಇಲ್ಲ ಎಂಬ ನೋವನ್ನು ಸಹಿಸುವ ಸಾಮರ್ಥ್ಯ, ಶಕ್ತಿ ನಿಮ್ಮ ಅಪ್ಪನಿಗೋ ನಿಮ್ಮ ಅಮ್ಮನಿಗೋ ಇಲ್ಲ ಸಹೋದರರೇ. ಆದ್ದರಿಂದಲೇ ಈ ಬದುಕಿನಲ್ಲಿ ಬಹಳ ದೊಡ್ಡ ಸೌಭಾಗ್ಯ ಅಂತ ಪ್ರವಾದಿಯವರು ಕಲಿಸಿಕೊಟ್ಟರು. ವೃದ್ಧರಾದ ತಂದೆ ತಾಯಿ ನಿಮ್ಮ ಬಳಿಯಲ್ಲಿ ಇರುವುದು ಅಂತ. ನನ್ನ ವೃದ್ಧ ತಂದೆ, ಕಣ್ಣು ಕಾಣದ ರೋಗಿಯಾದ ನನ್ನ ಅಪ್ಪ ನನ್ನ ಬಳಿಯಲ್ಲಿ, ನನ್ನ ಅಮ್ಮ ನನ್ನ ಬಳಿಯಲ್ಲಿದ್ದು ಅವರ ಸೇವೆ ಮಾಡುವ ಒಂದು ಸೌಭಾಗ್ಯ ನಿಮಗೆ ಸಿಗುವುದಾದರೆ ಅದು ಬದುಕಿನ ಸೌಭಾಗ್ಯ ಅಂತ ಕಲಿಸಿಕೊಡ್ತಾರೆ ಪ್ರವಾದಿಯವರು. ನಿಮಗೆ ಸ್ವರ್ಗ ಗಳಿಸಲಿಕ್ಕೆ ಇರುವ ಸೌಭಾಗ್ಯ ಅದು. ನಿಮ್ಮ ಪಾಪಗಳು ಕ್ಷಮಿಸಲ್ಪಡಲಿಕ್ಕೆ, ನಿಮ್ಮ ಪ್ರಾರ್ಥನೆಗಳು ಸ್ವೀಕರಿಸಲ್ಪಡಲಿಕ್ಕೆ, ನಿಮ್ಮ ಆಯುಷ್ಯದಲ್ಲಿ, ನಿಮ್ಮ ಸಂಪತ್ತಿನಲ್ಲಿ, ನಿಮ್ಮ ಆರೋಗ್ಯದಲ್ಲಿ ಸಮೃದ್ಧಿ ಉಂಟಾಗಲಿಕ್ಕೆ ಕಾರಣ ಆಗುತ್ತದೆ ವೃದ್ಧರಾದ ತಂದೆ ತಾಯಿಯ ಸೇವೆ ನೀವು ಮಾಡುವುದು ಅಂತ ಕುರಾನ್ ಹೇಳುವುದು. ಅವರ ಕಣ್ಣೀರಿಗೆ ನಿಮ್ಮನ್ನು ನರಕಕ್ಕೆ ಕಳುಹಿಸುವ ಶಕ್ತಿ ಇದೆ ಅಂತ ಪ್ರವಾದಿಯವರು ಕಲಿಸಿಕೊಟ್ರು. ನಿಮ್ಮನ್ನು ನರಕಕ್ಕೆ ಕಳುಹಿಸುವ ಶಕ್ತಿ ಇದೆ ಅಂತ. ನೀವೆಷ್ಟು ಪುಣ್ಯಕರ್ಮಗಳನ್ನು ಮಾಡಿದ್ದರೂ ನಿಮ್ಮ ಕಾರಣಕ್ಕೆ ನಿಮ್ಮ ತಂದೆ ಮತ್ತು ತಾಯಿ ಕಣ್ಣೀರು ಹರಿಸಿದ್ದರೆ ನಿಮ್ಮ ಯಾವ ಪುಣ್ಯಕರ್ಮವನ್ನು ದೇವ ಸ್ವೀಕರಿಸುವುದಿಲ್ಲ ಎಂಬುದು ಪವಿತ್ರ ಕುರಾನ್ ಕಲಿಸಿಕೊಟ್ಟಿರುವ ಬಹಳ ದೊಡ್ಡ ತತ್ವ. ಕೊನೆಯದಾಗಿ ನಾನು ಮುಗಿಸುವುದಕ್ಕಿಂತ ಮುಂಚೆ, ನಮ್ಮ ಮಕ್ಕಳು ನಮ್ಮ ಸಂಪತ್ತು, ನಮ್ಮ ಮಕ್ಕಳು ನಮ್ಮ ಸೌಭಾಗ್ಯ. ನಾವೆಲ್ಲ ಬದುಕುತ್ತಾ ಇರುವುದು ನಮ್ಮ ಮಕ್ಕಳಿಗಾಗಿ ಅಲ್ಲ, ನಾವೆಲ್ಲ ಕಷ್ಟಪಡ್ತಾ ಇರುವುದು ನಮ್ಮ ಮಕ್ಕಳಿಗಾಗಿ. ಝೀನತ್ತನ್ನಂತ ಹೇಳಲಾಗಿದೆ ಕುರಾನ್ನಲ್ಲಿ, ಮಕ್ಕಳು ನಿಮ್ಮ ಸೌಂದರ್ಯ. ಅದೇ ರೀತಿ ಪತ್ನಿ ಮಕ್ಕಳ ಬಗ್ಗೆ ಅದುವಲ್ಲಕ್ಕು ಅಂತ ಹೇಳಲಾಗಿದೆ, ಅವರು ನಿಮ್ಮ ಶತ್ರುಗಳಂತಲೂ ಹೇಳಲಾಗಿದೆ, ಫಿತ್ನ ಅಂತಲೂ ಹೇಳಲಾಗಿದೆ, ಪರೀಕ್ಷೆ ಅಂತ ಹೇಳಲಾಗಿದೆ. ಆದ್ದರಿಂದ ನಮ್ಮ ಮಕ್ಕಳನ್ನು ನಾವು ಒಳ್ಳೆಯವರಾಗಿ ಬೆಳೆಸಿದರೆ ಖಂಡಿತ ಅವರು ಬದುಕಿನ ಸೌಂದರ್ಯ ಆಗ್ತಾರೆ. ಒಂದು ಅವರನ್ನು ನಾವು ಕೆಟ್ಟವರಾಗಿ, ಈ ಜಗತ್ತಿನಲ್ಲಿ ಬ್ಯಾಡ್ ಬಾಯ್ ಮತ್ತು ಬ್ಯಾಡ್ ಗರ್ಲ್ ಹುಟ್ಟುವುದೇ ಇಲ್ಲ. ಬ್ಯಾಡ್ ಬಾಯ್ ಬ್ಯಾಡ್ ಗರ್ಲ್ ಅಂತ ಜಗತ್ತಿನಲ್ಲಿ ಯಾವ ಮಕ್ಕಳು ಹುಟ್ಟಲಿಲ್ಲ. ಹಿಟ್ಲರ್ ಕೂಡ ಒಬ್ಬ ಬ್ಯಾಡ್ ಬಾಯ್ ಆಗಿರಲಿಲ್ಲ. ಕುಲ್ಲು ಮೌಲೂದಿನ್ ಯೂಲದು ಅಲಲ್ ಫಿತ್ರ ಅಂತ ಕಲಿಸಿಕೊಟ್ಟರು ಪ್ರವಾದಿಯವರು. ಎಲ್ಲ ಮಕ್ಕಳು ಶುದ್ಧ ಪ್ರಕೃತಿಯಲ್ಲಿ ಹುಟ್ಟುತ್ತಾರೆ. ಆ ಮಕ್ಕಳನ್ನು ಹಾಳು ಮಾಡುವುದು ಅವರ ಅಪ್ಪ ಮತ್ತು ಅಮ್ಮ ಅಥವಾ ಅವರು ಬೆಳೆಯುವ ಪರಿಸರ, ಎಲ್ಲ ಮಕ್ಕಳನ್ನು. ಆದ್ದರಿಂದ ನನ್ನ ಮಕ್ಕಳು, ಅವರಿಗೆ ನಮ್ಮಿಂದ ಪ್ರೀತಿ ಸಿಗಬೇಕು, ಅವರೊಂದಿಗೆ ನೀವು ಮಾತಾಡಬೇಕು, ಆತ್ಮವಿಶ್ವಾಸ ಮೂಡಿಸಬೇಕು ಅವರಲ್ಲಿ, ಅವರಿಗೆ ಧೈರ್ಯ ಕೊಡುವುದು, ಅವರಿಗೆ ನಾವು ಮಾದರಿಗಳಾಗುವುದು. 8ನೇ ಕ್ಲಾಸಿನ, ಇದೆಲ್ಲ ಹೇಳಲಿಕ್ಕೆ ಬಹಳ ದೊಡ್ಡ ವಿಷಯ, ನಾನು ಮುಗಿಸ್ತಾ ಇದ್ದೆ. 8ನೇ ಕ್ಲಾಸ್ ಕಲಿಯುವ ಮಕ್ಕಳಲ್ಲಿ ಇವತ್ತು ಡ್ರಗ್ಸ್ ಸಿಗ್ತಾ ಇದೆ ಸಹೋದರರೇ. 8ನೇ ಕ್ಲಾಸ್ ಕಲಿಯುವ ಮಕ್ಕಳು ಇವತ್ತು ಡ್ರಗ್ಸಿಗೆ ಬಲಿಯಾಗ್ತಾ ಇದ್ದಾರೆ. ಬಾಜಾರು ಕೆಟ್ಟು ಹೋಗಿದೆ, ಕ್ಯಾಂಪಸ್ಗಳು ಕೆಟ್ಟು ಹೋಗಿದೆ, ಎಲ್ಲವೂ ಕೆಟ್ಟು ಹೋಗಿದೆ. ಎಲ್ಲೂ ರಕ್ಷಣೆ ಎಂಬುದು ಇಲ್ಲ ನಮ್ಮ ಮಕ್ಕಳಿಗೆ. ನಮ್ಮ ಮಕ್ಕಳು ನಾಳೆ ಅವರು ಒಳ್ಳೆಯವರಾಗಬೇಕಾದರೆ, ಅವರು ಒಳ್ಳೆಯ ಮನುಷ್ಯರಾಗಬೇಕಾದರೆ ಅವರಿಗೆ ಎಲ್ಲ ಒಳಿತುಗಳು ಸಿಗಬೇಕಾದದ್ದು ನಮ್ಮ ಮನೆಗಳಲ್ಲಿ. ನಮ್ಮ ಮನೆಗಳಲ್ಲಿ ಕೆಟ್ಟದ್ದು ನೋಡುವ, ಕೆಟ್ಟದ್ದು ಆಲಿಸುವ ವಾತಾವರಣವೇ ಇರಬಾರ್ದು. ಅವರು ಒಳ್ಳೆಯದು ಮಾತ್ರ ಆಲಿಸುವ, ಒಳ್ಳೆಯದು ಮಾತ್ರ ಕಾಣುವ ಅತ್ಯಂತ ರೆಸ್ಪೆಕ್ಟೆಡ್ ವಾತಾವರಣ ಇರಬೇಕು ನಮ್ಮೆಲ್ಲರ ಮನೆಗಳಲ್ಲಿ. ಕೊನೆಯದಾಗಿ, ಒಬ್ಬ ಮನುಷ್ಯನಿಗೆ ಈ ಬದುಕಿನಲ್ಲಿ ಸಿಗುವ ಸೌಭಾಗ್ಯ 2 ಅಂತ ಹೇಳಲಾಗಿದೆ. ಅದಕ್ಕಿಂತ ದೊಡ್ಡ ಸೌಭಾಗ್ಯ ನಮಗೆ ಯಾರಿಗೂ ಸಿಗಲಿಕ್ಕಿಲ್ಲ. ಒಂದನೆಯದು, ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮಗಾಗಿ ಪ್ರಾರ್ಥಿಸುವ ಜನರಿರುವುದು. ಬದುಕಿನ ಬಹಳ ದೊಡ್ಡ ಸೌಭಾಗ್ಯ ಅದು. ನಿಮ್ಮ ಆಬ್ಸೆನ್ಸಿನಲ್ಲಿ, ನೀವು ಇಲ್ಲದ ಕಡೆಯಲ್ಲಿ ಜನ ನಿಮ್ಮ ಅನುಪಸ್ಥಿತಿಯನ್ನು ಗುರುತಿಸುವುದು ಮತ್ತು ಜನ ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮಗಾಗಿ ಪ್ರಾರ್ಥಿಸು, ದೇವಾ ಅವನನ್ನು ನೀನು ಕಾಪಾಡು. ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮಗಾಗಿ ಪ್ರಾರ್ಥಿಸಲಿಕ್ಕೆ ಜನರಿರುವುದಾದರೆ ಅದು ನಿಮ್ಮ ಬದುಕಿನ ಅತ್ಯಂತ ದೊಡ್ಡ ಸಂಪಾದನೆ. ಅದು ಅದಕ್ಕಿಂತ ದೊಡ್ಡ ಸಂಪಾದನೆ ಖಂಡಿತ ನಿಮಗೆ ಸಂಪಾದಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಾನಿಲ್ಲದ ಸ್ಥಳದಲ್ಲಿ, ನನ್ನ ಅನುಪಸ್ಥಿತಿಯಲ್ಲಿ ಜನ ನನಗಾಗಿ ಪ್ರಾರ್ಥಿಸ್ತಾ ಇರು. 2ನೆಯದು ಮನುಷ್ಯನ ಸೌಭಾಗ್ಯ ಹೇಳಲಾಗುತ್ತದೆ, ನಿಮ್ಮ ಮಾತುಗಳನ್ನು ಆಲಿಸುವ, ನಿಮ್ಮ ಮಾತುಗಳಿಗೆ ಗೌರವ ಕೊಡುವ, ನಿಮ್ಮ ಮಾತುಗಳನ್ನು ಅನುಸರಿಸುವ ಮಕ್ಕಳು ನಿಮಗೆ ಇರುವುದು ಬದುಕಿನ ಬಹಳ ದೊಡ್ಡ ಸೌಭಾಗ್ಯ. ನನ್ನ ಮಕ್ಕಳು ನನ್ನ ಮಾತಿಗೆ ಬೆಲೆ ಕೊಡುವ, ನನ್ನ ಮಾತನ್ನು ಪರಿಗಣಿಸುವ ಮಕ್ಕಳು ನನಗೆ ಇದ್ದಾರೆ ಎಂದಾದರೆ ಅದು ಈ ಬದುಕಿನ ಅತ್ಯಂತ ದೊಡ್ಡ ಸೌಭಾಗ್ಯ ಅಂತ ಹೇಳಲಾಗುತ್ತದೆ. ಆ ಸೌಭಾಗ್ಯ ನಮ್ಮದಾಗಲಿ ಎಂಬ ಹಾರೈಕೆಯೊಂದಿಗೆ, ಇದು ಒಂದು ಪ್ರವಚನ ಅಂತ ತಿಳಿಬೇಡಿ ನೀವು, ಇದೊಂದು ಚರ್ಚೆ. ಈ ಚರ್ಚೆ ಇನ್ನಷ್ಟು ಮುಂದುವರಿಬೇಕಾಗಿದೆ. ಇದು ನಮ್ಮೆಲ್ಲರ ವಿಷಯ, ಸಾರ್ವತ್ರಿಕವಾದ ವಿಷಯ. ಈ ವಿಷಯಗಳು ಮತ್ತಷ್ಟು ಚರ್ಚೆಗೆ ಒಳಪಡಲಿ, ಮತ್ತಷ್ಟು ಜಾಗೃತಿಯನ್ನುಂಟು ಮಾಡುವ ಪ್ರಯತ್ನ ನಡೆಯಲಿ ಎಂಬ ಹಾರೈಕೆಯೊಂದಿಗೆ
ತಮಗೆಲ್ಲ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಆದರಣೀಯ ಸಹೋದರ ಸಹೋದರಿಯರೇ, ಮಾತುಗಳು ಇನ್ನಷ್ಟು ಆಲಿಸಬೇಕು, ಚರ್ಚೆ ಇನ್ನಷ್ಟು ಮುಂದುವರಿಯಬೇಕು. ಆದರೆ ಸಮಯ ನಮಗೆ ಅವಕಾಶ ಕೊಡ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಹಲವಾರು ವೇದಿಕೆಗಳಿಗೆ ನಾವು ಸಾಕ್ಷಿಯಾಗೋಣ. ನಾವೆಲ್ಲರೂ ಇಂತಹ ಅದ್ಭುತ ಸಂದೇಶಗಳಿಗೆ, ಅದ್ಭುತ ಮಾತುಗಳಿಗೆ ನಾವು ಸಾಕ್ಷಿಯಾಗೋಣ ಅನ್ನುವಂಥ ಮಾತುಗಳನ್ನು ಹೇಳುತ್ತಾ, ವೇದಿಕೆಯ ಮೇಲೆ ಮತ್ತು ನಮ್ಮ ಇಂದಿನ ಗಣ್ಯ ಅತಿಥಿಗಳಿಗೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ವಿಚಾರಗಳನ್ನು ಮಂಡಿಸಿದ್ದಾರೆ. ನಾವು ಕೇಳಿದಂಥ ಈ ಮಾತುಗಳು ಕೇವಲ ಉಪನ್ಯಾಸ ಆಗಿರಲಿಲ್ಲ, ಅವು ನಮ್ಮ ಮನೆಗಳೊಳಗೆ ನಡೆಯಬೇಕಾದ ಸಂವಾದವಾಗಿತ್ತು. ನಮ್ಮ ಪ್ರತಿಯೊಬ್ಬರ ಮನೆಯಲ್ಲಿ ನಡೆಯುವಂಥ ಸಂವಾದ ಅದು ಮಾತುಗಳಲ್ಲ, ಅದು ಸಂವಾದವಾಗಿತ್ತು. ಸಂತೃಪ್ತ ಕುಟುಂಬ ಎಂದರೆ ಸಂಪತ್ತಿನಿಂದ ತುಂಬಿದ ಮನೆಯಲ್ಲ, ಪರಸ್ಪರ ಗೌರವ, ಸಹನೆ ಮತ್ತು ಪ್ರೀತಿಯಿಂದ ತುಂಬಿದ ಮನೆ. ಕುರಾನ್ ನಮಗೆ ಕಲಿಸುವಂತೆ ಕುಟುಂಬವು ಶಾಂತಿಯ ತಾಣವಾಗಬೇಕು. ಅಲ್ಲಿಂದಲೇ ಸಮಾಜಕ್ಕೆ ಬೆಳಕು ಹರಡಬೇಕು. ನಮ್ಮ ಮಕ್ಕಳು ನಾವು ಮಾತಾಡುವುದನ್ನು ಅಲ್ಲ, ನಾವು ಬದುಕುವುದನ್ನು ನೋಡುತ್ತಾರೆ. ಹೀಗಾಗಿ ನಾವು ಬದಲಾದರೆ ಕುಟುಂಬ ಬದಲಾಗುತ್ತದೆ, ಕುಟುಂಬ ಬದಲಾಗಿದ್ದರೆ ಸಮಾಜ ಖಂಡಿತ ಬದಲಾಗುತ್ತದೆ ಎಂದು ಜನಾಬ್ ಮೊಹಮ್ಮದ್ ಕುಂಞಿ ಅವರು ಸರಳವಾಗಿ ಆದರೆ ಗಂಭೀರವಾಗಿ ನಮ್ಮ ಜೀವನದ ದಾರಿಯನ್ನು ತೋರಿಸಿದ್ದಾರೆ. ಈ ಮಾತುಗಳನ್ನು ಇಲ್ಲಿ ಕೇಳಿ ಮುಗಿಸುವುದಕ್ಕಲ್ಲ, ಮನೆಗೆ ಕೊಂಡೊಯ್ಯಲು. ಇಲ್ಲಿರುವಂಥ ಎಲ್ಲ ಮಾತುಗಳು ಕೂಡ ಇಲ್ಲೇ ಕುಂತು ಇಲ್ಲೇ ಕೇಳಿ ಇಲ್ಲೇ ಬಿಡುವುದಕ್ಕಲ್ಲ, ಬದಲಾಗಿ ಮನೆಗಳಿಗೆ ಕೊಂಡೊಯ್ಯಬೇಕು. ನಮ್ಮ ಮಕ್ಕಳಿಗೆ ಈ ನಮ್ಮ ಮಾತುಗಳನ್ನು ತಿಳಿಸುವಂತಾಗಬೇಕು, ನಮ್ಮ ಸಂಬಂಧಗಳಲ್ಲಿ ಅಳವಡಿಸಿಕೊಳ್ಬೇಕು. ಇದಕ್ಕೆಲ್ಲ ಮಾರ್ಗದರ್ಶನ ನೀಡಿದ ಜನಾಬ್ ಮೊಹಮ್ಮದ್ ಕುಂಞಿ ಅವರಿಗೆ ನಮ್ಮೆಲ್ಲರ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲ ಗಣ್ಯರು, ಆಯೋಜಕರು ಮತ್ತು ಶಾಂತವಾಗಿ ಆಸಕ್ತಿಯಿಂದ ಕೇಳಿದ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಧನ್ಯವಾದಗಳು. ಅಲ್ಲಾಹ್ ನಮ್ಮ ಮನೆಗಳಿಗೆ ಶಾಂತಿ ನೀಡಲಿ, ನಮ್ಮ ಕುಟುಂಬಗಳಿಗೆ ಸಂತೃಪ್ತಗೊಳಿಸಲಿ ಮತ್ತು ನಮ್ಮ ಸಮಾಜವನ್ನು ಸದೃಢಗೊಳಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಈಗ ಕೊನೆಯದಾಗಿ ಈ ಕಾರ್ಯಕ್ರಮದ ಸಂಚಾಲಕರಾದಂಥ ಜನಾಬ್ ನಜೀರ್ ಅಹಮದ್ ಖಾಜಿ ಅವರು ಧನ್ಯವಾದವನ್ನು ಅರ್ಪಿಸಲಿಕ್ಕಾಗಿ ಅವರನ್ನು ನಾನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. अल्हम्दुलिल्लाह रब्बिल आलमीन वस्सलातु वस्सलामु अला सय्यिदिल मुरसलीन व आलिहि व अस्हाबिहि अजमईन अम्मा बाद। हमारे मेहमान खुसूसी मोहम्मद कुन्नी साहब और हमारे जो डिग्नेटरीज और मेहमान यहाँ बैठे हैं, उन सबको मैं अपने दिल की गहराइयों से उनका शुक्रिया अदा करता हूँ। और एक बहुत ही खूबसूरत शाम में एक बहुत ही खूबसूरत प्रोग्राम आपने देखा, और ये प्रोग्राम दिल चाह रहा था कि ये चंद 100 लोगों के नहीं बल्कि एक हज़ारों के मजमूए के सामने ये प्रोग्राम होना चाहिए। और इंशाअल्लाह यहाँ जमात इस्लामी हिंद भटकल की तरफ से मैं आपको यकीन दिलाता हूँ कि इसका बहुत बड़े बड़े प्रोग्राम इस सिलसिले में हम रखने की कोशिश करेंगे, जिसमें तमाम मज़हब के लोगों को जमा किया जाएगा। और ये जो पैगाम है, और जो ये किसी एक मज़हब और एक शख्स का नहीं बल्कि पूरी इंसानियत का एक यूनिवर्सल जो मसला है उसको टैकल करने और उसको लोगों तक ये पैगाम पहुंचाने की कोशिश की जाएगी। मैं यहाँ आप सबको जो अपना कीमती वक्त देकर यहाँ आए हैं, मैं उन सब का शुक्रिया अदा करता हूँ और अल्लाह ताला से दुआ करता हूँ कि ये जो पैगाम यहाँ से जनाब मोहम्मद कुन्नी साहब ने दिया है, वो उस पैगाम को हम लेकर जाएँ और फिर हमारी ज़िंदगी के अंदर, हमारे घरों के अंदर एक सुकून, पीस लाने की हम कोशिश करें। सुभान रब्बिका रब्बिल इज़्ज़ति अम्मा यसिफून व सलामुन अलल मुरसलीन अल्हम्दुलिल्लाहि रब्बिल आलमीन जज़ाकुमुल्लाहु खैर। ಫಾರಂ ಕೊಡಲಾಗುವುದು. ಫೀಡ್ಬ್ಯಾಕ್ ಫಾರ್ಮ್ ಇದೆ, ಕಾರ್ಯಕ್ರಮದ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಹಾಗೆ ಕೆಳಗಡೆ ಪುಸ್ತಕಗಳನ್ನು ಕೂಡ ಶಾಂತಿ ಪ್ರಕಾಶನದಿಂದ ಪ್ರಕಟಗೊಂಡಂಥ ಇಸ್ಲಾಮಿ ಪುಸ್ತಕಗಳನ್ನು ಕೂಡ ಇಡಲಾಗಿದೆ. ದಯಮಾಡಿ ಅದನ್ನು ಕೂಡ ನಿಮಗೆ ಯಾವುದು ಟೈಟಲ್ ಇಷ್ಟವಿದೆಯೋ ಆ ಟೈಟಲನ್ನು ತೆಗೆದುಕೊಂಡು ಹೋಗ್ಬೋದು. ಇಲ್ಲೇ ಊಟದ ವ್ಯವಸ್ಥೆ ಇದೆ, ಇದೇ ಹಾಲಲ್ಲಿ. ಸ್ವಲ್ಪ ನಮ್ಮ ಸಂಘಟಕರು, ಆಯೋಜಕರು ಇಲ್ಲಿ ವ್ಯವಸ್ಥೆಯನ್ನು ಮಾಡ್ತಾರೆ. ಸೊ ದಯಮಾಡಿ ಈ ಕಡೆ ಮಹಿಳೆಯರಿಗಾಗಿ ಊಟದ ವ್ಯವಸ್ಥೆ ಇದೆ ಮತ್ತು ಈ ಸೈಡ್ ಪುರುಷರಿಗಾಗಿ ಊಟದ ವ್ಯವಸ್ಥೆ ಮಾಡಲಾಗ್ತಾ ಇದೆ. ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ಎಲ್ಲರೂ ಕೂಡ ಊಟ ಮಾಡಬೇಕು.